ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ಹೌ ಆರ್ ಯು ಆಲ್ ಡೂಯಿಂಗ್? ಇವತ್ತು ನಾವು ಕಾವೇರಿ ಬ್ಯಾಚ್ ಅಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ನ ಕಲಿತಾ ಬರೋಣ ಮಕ್ಕಳ. ಸೊ ಒಂದು 2.5 hours 3 hours ವಿಡಿಯೋ ಆಗುತ್ತೆ ಅಷ್ಟೇನೆ, ಇದು ಜಾಸ್ತಿ ಏನಿರೋದಿಲ್ಲ. ಆ್ಯಂಡ್ ಬೋರ್ಡ್ ಎಕ್ಸಾಮ್ಸ್ಗೆ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ ಇದರಲ್ಲಿ. ಎಸ್ಪೆಷಲಿ ಒಂದು 5 marks ಕ್ವಶನ್, ಒಂದು 3 marks ಕ್ವಶನ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ ಮಕ್ಕಳ, ಡಿಗ್ರಿ ಮತ್ತೆ ಆರ್ಡರ್ ಬಗ್ಗೆ. ಅದನ್ನ ಬಿಟ್ಟು ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಕೂಡ ಇದೆ. ಈ ಮೂರನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬೋತ್ ಫಾರ್ ಯುವರ್ KCT ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. KCT ಎಕ್ಸಾಮ್ಸ್ ಅಲ್ಲಿ ಪ್ರತಿ ವರ್ಷ ಕೂಡ 3 ಅಥವಾ 4 ಕ್ವಶನ್ ಇದ್ರ ಮೇಲೆ ಇರುತ್ತೆ. ಓಕೆ, ಎಸ್ಪೆಷಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬರುತ್ತೆ. ಆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಾನ್ಸೆಪ್ಟ್ ಬಂದಾಗ ಮಕ್ಕಳ ಅದ್ರ ಮೇಲೆ ಒಂದು ಕ್ವಶನ್ ಕೂಡ KCT ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. ಅದನ್ನ ಬಿಟ್ಟು ನಿಮಗೆ 3 ಕ್ವಶನ್ ಖಂಡಿತ ಪ್ರತಿ ವರ್ಷ ಬರುತ್ತೆ. ಒಂದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಮೇಲೆ, ಇನ್ನೊಂದು ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಮೇಲೆ, ಇನ್ನೊಂದು ಆರ್ಡರ್ ಮತ್ತೆ ಡಿಗ್ರಿ ಮೇಲೆ. ಓಕೆ, ಸೊ ಆರ್ಡರ್ ಮತ್ತೆ ಡಿಗ್ರಿ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್ಡರ್ ಅಂದ್ರೇನು, ಡಿಗ್ರಿ ಅಂದ್ರೇನು, ಇದನ್ನು ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಸೊ ಡಿಫರೆನ್ಷಿಯಲ್ ಇಕ್ವೇಶನ್ಸ್ನ ನೀಟಾಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಇಂಟಿಗ್ರೇಷನ್ ಅಲ್ಲಿ ತೊರೋ ಇರಬೇಕು. ಇಂಟಿಗ್ರೇಷನ್ ಚೆನ್ನಾಗಿ ಗೊತ್ತಿದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡ್ತಾ ಬರ್ಬೋದು. ಯಾಕಂದ್ರೆ ನಿಮ್ಗೆ ಇದರಲ್ಲಿ ಅಲ್ಟಿಮೇಟ್ಲಿ ವಾಟ್ ಯು ಆರ್ ಡೂಯಿಂಗ್ ಇಸ್ ಯು ಆರ್ ಫೈಂಡಿಂಗ್ ದ ಸೊಲ್ಯೂಷನ್ ಫಾರ್ ಅ ಡಿಫರೆನ್ಷಿಯಲ್ ಇಕ್ವೇಶನ್. ಹಾಗಾದ್ರೆ ಸರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಡಿಫರೆನ್ಷಿಯಲ್ ಇಕ್ವೇಶನ್? ಮಕ್ಕಳ ನಿಮಗೆಲ್ಲ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಗೊತ್ತಿರುತ್ತೆ, ಹೌದಲ್ಲ? ಕ್ವಾಡ್ರಾಟಿಕ್ ಇಕ್ವೇಶನ್ ಗೊತ್ತಿರುತ್ತೆ, ಕ್ಯೂಬಿಕ್ ಇಕ್ವೇಶನ್ ಗೊತ್ತಿರುತ್ತೆ, ರೈಟ್? ಎಕ್ಸ್ಪೋನೆನ್ಷಿಯಲ್ ಇಕ್ವೇಶನ್ಸ್, ಲಾಗರಿಥಮಿಕ್ ಇಕ್ವೇಶನ್ಸ್, ಈ ರೀತಿ ಡಿಫರೆಂಟ್ ಇಕ್ವೇಶನ್ಸ್ ಬರುತ್ತೆ. ಅದೇ ರೀತಿ ಮಕ್ಕಳ ಇದರಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಕೂಡ ಒಂದು ಟೈಪ್ ಆಫ್ ಇಕ್ವೇಶನ್. ಎರಡು ನಿಮಗೆ ಒಂದು ಇಕ್ವೇಶನ್ ಕೊಡ್ತೀವಿ ನೋಡಿ, ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಡ್ತೀವಿ. ಸೊ ಸಪೋಸ್ ಐ ಆಸ್ಕ್ ಯು ಟು ಡೂ ದಿಸ್, ಸಾಲ್ವ್ ಅಂತ ಕೊಟ್ಬಿಟ್ಟು ನಿಮಗೆ ಈ ರೀತಿ ಇಕ್ವೇಶನ್ ಬರೆದ್ರೆ x² + 3x + 2 = 0 ಅಂತ ಕೊಟ್ರೆ ಇಮಿಡಿಯೇಟ್ಲಿ ನಿಮ್ಮ ಯೋಚನೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಸಾಲ್ವ್ ಅಂದ್ರೆ ಏನು? ಸಾಲ್ವ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಫೈಂಡಿಂಗ್ ದ ಅನ್ನೋನ್ ವ್ಯಾಲ್ಯೂ ಇಯರ್. ಯಾವುದು ಅನ್ನೋನ್ ವ್ಯಾಲ್ಯೂ ಸರ್? ಇದರಲ್ಲಿ x ಇಸ್ ದ ಅನ್ನೋನ್ ವ್ಯಾಲ್ಯೂ. ಸೊ x ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಿದ್ರೆ ದೆನ್ ದಟ್ ಇಸ್ ಕಾಲ್ಡ್ ಆಸ್ ಸಾಲ್ವ್. ಓಕೆ, ಅದೇ ರೀತಿ ನಿಮಗೆ ಇದರಲ್ಲಿ ಓಕೆ, ಸೊ ಇದರಲ್ಲಿ ಸಾಲ್ವ್ ಅಂದ್ರೆ ಏನು ಮಕ್ಕಳ? ಫೈಂಡಿಂಗ್ x ವ್ಯಾಲ್ಯೂ. ಓಕೆ, ಅದೇ ನಿಮ್ಗೇನಾದ್ರೂ ಸಾಲ್ವ್ ಅಂತ ಕೊಟ್ಟು, ಓಕೆ, ಸಪೋಸ್ ದೇ ಗಿವ್ ಯು ದಿಸ್ ಒನ್, ಸಪೋಸ್ ದೇ ಗಿವ್ ಯು d²y/dx². ಸೊ ಇದು ನಿಮ್ಮ ಇಕ್ವೇಶನ್ ಇಲ್ಲ, ಸುಮ್ಮನೆ ನಾನು ನಿಮ್ಗೆ ಬರೀತಾ ಇರೋದಷ್ಟೇ. 3 × dy/dx + 2 = 0 ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಯಾವುದು ಸಾಲ್ವ್ ಅಂತಂದ್ರೆ ವಾಟ್ ಈಸ್ ದಿಸ್? ಹಿಯರ್ ಆಲ್ಸೋ ಯು ಆರ್ ಫೈಂಡಿಂಗ್ ದ ಅನ್ನೋನ್ ವೇರಿಯೇಬಲ್, ಬಟ್ ವಾಟ್ ವೇರಿಯೇಬಲ್? ಇಲ್ಲಿ y ಮತ್ತು x ಎರಡೂ ಕೂಡ ಇದೆ. ಹಾಗಾದ್ರೆ ಯಾವುದನ್ನ ಫೈಂಡ್ ಔಟ್ ಮಾಡ್ಬೇಕು ನಾನು ಮಕ್ಕಳ? ಇದರಲ್ಲಿ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದಂತಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ನ ಫೈಂಡ್ ಔಟ್ ಮಾಡಬೇಕು. ಯಾವುದನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳ? ಇದರಲ್ಲಿ ವಿ ನೀಡ್ ಟು ಫೈಂಡ್ ದ ಡಿಪೆಂಡೆಂಟ್ ವೇರಿಯೇಬಲ್. ಯಾವುದನ್ನ ಫೈಂಡ್ ಔಟ್ ಮಾಡ್ತೀರಿ? ಡಿಪೆಂಡೆಂಟ್ ವೇರಿಯೇಬಲ್ನ ಫೈಂಡ್ ಔಟ್ ಮಾಡ್ತೀರಿ. ಸೊ ಯಾವುದು ಡಿಪೆಂಡೆಂಟ್ ವೇರಿಯೇಬಲ್, ಯಾವುದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇದರಲ್ಲಿ? ಎಸ್, ದಟ್ ಈಸ್ ವಾಟ್ ವಿ ನೀಡ್ ಟು ನೋ. ಫಸ್ಟ್ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂತ ಗೊತ್ತಾಗಬೇಕು ಮಕ್ಕಳ. ಇದರಲ್ಲಿ y is the dependent variable, y is dependent and x is independent variable. ಸೊ ನೀವು ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಸಾಲ್ವ್ ಅಂತಂದ್ರೆ ಯೂಶುವಲಿ ಯು ವಿಲ್ ಬಿ ಫೈಂಡಿಂಗ್ ವಾಟ್? ಯು ವಿಲ್ ಬಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ದ ಡಿಪೆಂಡೆಂಟ್ ವೇರಿಯೇಬಲ್. ಇದೇ ಕೆಲಸ ಮಾಡೋದು ನೀವು. ಸಪೋಸ್ ನಾನೇನಾದ್ರೂ ಇಲ್ಲಿ dx/dt, ಓಕೆ, dx/dt ಪ್ಲಸ್ 2 × x = 3, ಓಕೆ, 3t ಅಂತ ಅನ್ಕೊಳ್ಳಿ. ಸಪೋಸ್ ಐ ಹ್ಯಾವ್ ಗಾಟ್ ಲೈಕ್ ದಿಸ್. ಓಕೆ, ಈ ರೀತಿ ಏನಾದ್ರು ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಯಾವುದನ್ನು ಫೈಂಡ್ ಔಟ್ ಮಾಡ್ತೀರಿ? ಸೊ ಹಿಯರ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದಿಸ್ ಪ್ರಾಬ್ಲಮ್ ಹಿಯರ್ dx/dt + 2x = 3t ಅಂತ ಏನು ಬಂದಿದೆ, ಇದರಲ್ಲಿ ನನಗೆ ಡಿಪೆಂಡೆಂಟ್ ಯಾವುದು, ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂತ ಗೊತ್ತಾಗಬೇಕು. ಸೊ ಯಾವುದು ಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತೆ ಅದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಯಾವುದು ಡಿಪೆಂಡೆಂಟ್ ವೇರಿಯೇಬಲ್? ಸೊ ದಿಸ್ ಇಸ್ ದ ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್ ಮಕ್ಕಳ. ಇದರಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು? x is the dependent variable and t is the independent variable. So coming to the differential equation, ಇಲ್ಲಿ ಏನಾದರೂ ಸಾಲ್ವ್ ಅಂತ ಬಂತಂದ್ರೆ ನೀವು ಡಿಪೆಂಡೆಂಟ್ ವೇರಿಯೇಬಲ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಬಟ್ ಅದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದಾಗ ನಾವೇನು ಮಾಡ್ತೀವಿ? ಜಸ್ಟ್ ಫೈಂಡಿಂಗ್ ದ x ವ್ಯಾಲ್ಯೂ ಹಿಯರ್. I hope this is clear.
ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಈಗ ನೀವು ಸೆಕೆಂಡ್ PU ಅಲ್ಲಿ ನೀವು ಸ್ಟಾರ್ಟಿಂಗ್ ಇನ್ನು ಈಗ ಶುರು ಮಾಡ್ತಾ ಇದ್ದೀರಿ ಮಕ್ಕಳ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡೋದನ್ನ. ನೀವು ಇಂಜಿನಿಯರಿಂಗ್ ಹೋದ್ರೆ ದರ್ ಆರ್ ಲಾಟ್ ಆಫ್ ಥಿಂಗ್ಸ್, ಮೋರ್ ನಂಬರ್ ಆಫ್ ಥಿಂಗ್ಸ್ ಎಲ್ಲ ನಾನು ಹೇಳ್ಬೇಕಂತಂದ್ರೆ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಏನೇನು ಬರುತ್ತೆ ಅದ್ರ ಎಲ್ಲ ಕಡೆನೂ ಕೂಡ ನೀವು ಯೋಚನೆ ಮಾಡೋದು ರೀತಿ ಅಂದರೆ ಯು ವಿಲ್ ಬಿ ಫೈಂಡಿಂಗ್ ದ ಸಾಲ್ವಿಂಗ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇಸ್ ಸೆಲ್ಫ್. ಅದರಲ್ಲಿ ನ್ಯೂಮರಿಕಲ್ ಮೆಥಡ್ಸ್ ಅಂತ ಕಲಿತೀರಿ ಇಂಜಿನಿಯರಿಂಗ್ ಹೋದಾಗ. ಇಂಜಿನಿಯರಿಂಗ್ ಸಿಲೆಬಸ್ ಅಲ್ಲಿ ನ್ಯೂಮರಿಕಲ್ ಮೆಥಡ್ಸಲ್ಲೂ ಕೂಡ ಯು ವಿಲ್ ಬಿ ಯು ವಿಲ್ ಬಿ ಸಾಲ್ವಿಂಗ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್ ಅಂತ ಕಲಿತೀರಿ, ಅಲ್ಲೂ ಕೂಡ ಅದೇ ಕತೆ ಮಾಡ್ತೀರಿ. ಸೊ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತೀರಿ ಇದರಲ್ಲಿ. ಸೊ ಇಂಜಿನಿಯರಿಂಗ್ ಹೋಗೋಕ್ಕಿಂತ ಮುಂಚೆ ಇಂಜಿನಿಯರಿಂಗಲ್ಲಿ ಇರೋದೆಲ್ಲ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಅಲ್ಲೆಲ್ಲೂ ಕೂಡ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್ ಅಂತ ಡೈರೆಕ್ಟಾಗಿ ಬರೋದಿಲ್ಲ. ಇಂಟಿಗ್ರೇಷನ್ ಬರುತ್ತೆ, ಹೈಯರ್ ಆರ್ಡರ್ ಇಂಟಿಗ್ರೇಷನ್ಸ್ ಕಲಿತೀರಿ. ಅಂದರೆ ಇಲ್ಲಿ ಬರೀ ಸಿಂಗಲ್ ಇಂಟಿಗ್ರೇಷನ್ ಕಲಿತಿರ್ತೀರಿ, ಇಲ್ಲಿ ಡಬಲ್ ಇಂಟಿಗ್ರೇಷನ್, ಟ್ರಿಪಲ್ ಇಂಟಿಗ್ರೇಷನ್ ಕಲಿತೀರಿ ಇದರಲ್ಲಿ. ಓಕೆ, ಬಟ್ ಅದನ್ನು ಬಿಟ್ಟು ಮಕ್ಕಳ ಇದರಲ್ಲಿ ಕಮಿಂಗ್ ಟು ದಿಸ್ ಯಾವುದು ನಿಮ್ಮ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಬಂದಾಗ ತುಂಬ ಇಂಜಿನಿಯರಿಂಗಲ್ಲಿ ಮಕ್ಕಳ ಸ್ಟ್ರೆಸ್ ಮಾಡೋದೇ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಬಗ್ಗೆ. ಸೊ ಇಲ್ಲೇ ತಿಳ್ಕೊಂಬಿಡಿ, ಸಾಲ್ವಿಂಗ್ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ನಥಿಂಗ್ ಬಟ್ ಯು ಆರ್ ಫೈಂಡಿಂಗ್ ದ ಡಿಪೆಂಡೆಂಟ್ ವೇರಿಯಬಲ್. ಸೊ ಯಾವತ್ತು ನಿಮ್ಮ ಫೋಕಸ್ ಏನಾಗಿರುತ್ತೆ ಅಂತಂದರೆ ಯಾವುದು ಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ ಅದ್ರ ಕಡೆ ಗಮನ ಕೊಡಬೇಕು, ಅದನ್ನು ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಬರಬೇಕು. ಸೊ ಅದಕ್ಕೆ ಈ ವರ್ಷ ನೀವು ಕಲಿಯೋದು 3 ಮೆಥಡ್ ಇರೋದು. ವೇರಿಯಬಲ್ ಸೆಪರೇಬಲ್ ಮೆಥಡ್. ಇನ್ ಫ್ಯೂಚರ್ ಆಲ್ಸೋ ದರ್ ಇಸ್ ಅ ಲಾಟ್ ಆಫ್ ಯೂಸ್ ಆಫ್ ವೇರಿಯಬಲ್ ಸೆಪರೇಬಲ್ ಮೆಥಡ್. ವೇರಿಯಬಲ್ ಸೆಪರೇಬಲ್ ಮೆಥಡ್ ತುಂಬಾ ಮುಖ್ಯ. ಅದನ್ನು ಬಿಟ್ಟು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಓಕೆ, ಅದಾದ್ಮೇಲೆ ಬರೋದು ಹೋಮೋಜಿನಿಯಸ್ ಫಾರ್ಮ್ಸ್. ಓಕೆ, ಸೊ ಈ 3 ಮೆಥಡ್ನ ಕೂಡ ಇಲ್ಲಿ ಕಲಿತೀರಿ. ಆ್ಯಂಡ್ ಡಿಗ್ರಿ ಮತ್ತು ಆರ್ಡರ್ ಏನಿದೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ನೀವು ಕಲಿತಿರೋದು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಕಲಿತಾ ಇದ್ದೀರಿ. ಓಕೆ, ನೆಕ್ಸ್ಟ್ ನೀವು ಬಂದಾಗ ಪಾರ್ಷಿಯಲ್ ಡಿಫರೆನ್ಸಿಯೇಷನ್ ಅಂತ ಕಲಿತೀರಿ, ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಕಲಿತೀರಿ. ಇಂಜಿನಿಯರಿಂಗ್ ಬಂದಾಗ ಅಲ್ಲಿ ಕೂಡ ಆರ್ಡರ್ ಮತ್ತು ಡಿಗ್ರಿ ಬರುತ್ತೆ. ಬಟ್ ಇವತ್ತಿನ ದಿನ ನೀವು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಆರ್ಡರ್ ಮತ್ತು ಡಿಗ್ರಿ ಅಂದ್ರೆ ಏನು ಅಂತ ಕಲಿಬೇಕು. ಅದಕ್ಕಿಂತ ಮುಂಚೆ ಕಲಿಬೇಕಾಗಿರೋದೇನಂತ ಅಂದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ನೋಡಿ, ಇದನ್ನ ಏನಂತ ಹೇಳಿದೆ, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದೆ. ಯಾಕೆ? ಬಿಕಾಸ್ ದ ಪವರ್ ವಾಸ್ 2 here. ಓಕೆ, ದ ಪವರ್ ವಾಸ್ 2. ಇದರಿಂದ ಹೇಳ್ಬೋದಾಗಿತ್ತು ನಾನು ಇಟ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಪವರ್ 3 ಬಂದರೆ ಕ್ಯೂಬಿಕ್ ಇಕ್ವೇಷನ್. ಸಿ, ವಿ ಆರ್ ಅಬ್ಸರ್ವಿಂಗ್ ದ ಪ್ರಾಬ್ಲಮ್ ಆ್ಯಂಡ್ ಅದರಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿದೆ. ಇಯರ್ ವಿ ಆರ್ ಅಬ್ಸರ್ವಿಂಗ್ ಅಬೌಟ್ ದ ಡಿಗ್ರಿ. ಯಾಕಂದರೆ ಇದು ಆಲ್ಜಿಬ್ರಾಯಿಕ್ ಇಕ್ವೇಷನ್. ಆಲ್ಜಿಬ್ರಾಯಿಕ್ ಇಕ್ವೇಷನಲ್ಲಿ ಡಿಫರೆಂಟ್ ಫಾರ್ಮ್ಸ್ಗಳನ್ನ ನಾವು ಕಲಿತಾ ಇದ್ದೀವಿ. ಅದೇ ನಾನೇನಾದರೂ ಈ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಬಂದಾಗ ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಏನನ್ನು ಅಬ್ಸರ್ವ್ ಮಾಡಬೇಕು ಇದರಲ್ಲಿ ನಾನು? ನೋಡಿ, ಇದನ್ನು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಇದರಲ್ಲಿ ಡಿರೈವೇಟಿವ್ಸ್ ಇದೆ, ಹೌದಲ್ಲ? ಎರಡರಲ್ಲೂ ಕೂಡ ಡಿರೈವೇಟಿವ್ಸ್ ಇದೆ. ವಾಟ್ ಈಸ್ ದಟ್? dy/dx ಅಂದ್ರೇನು? ಫಸ್ಟ್ ಆರ್ಡರ್ ಡಿರೈವೇಟಿವ್. ವಾಟ್ ಈಸ್ d²y/dx? ವೆರ್ ಇಟ್ ಇಸ್ ಅ ಸೆಕೆಂಡ್ ಆರ್ಡರ್ ಡಿರೈವೇಟಿವ್, ಹೌದಲ್ಲ? ರೈಟ್. ಆ್ಯಂಡ್ ಇದರಲ್ಲಿ ಏನೇನಿದೆ? ಡಿರೈವೇಟಿವ್ಸ್ ಇದೆ. ಡಿರೈವೇಟಿವ್ಸ್ ಆಫ್ ವಾಟ್? Derivatives of what? Derivatives of a dependent variable. Derivative of a dependent variable with respect to a independent variable ಇದೆ, ಹೌದಲ್ಲ? ರೈಟ್. ಸೊ ಡಿಫರೆನ್ಷಿಯಲ್ ಇಕ್ವೇಷನ್ ಏನಂತ ಹೇಳುತ್ತೆ? ಡಿಫರೆನ್ಷಿಯಲ್ ಇಕ್ವೇಷನ್ ಟೆಲ್ಸ್ ಅಸ್ ದ ರಿಲೇಶನ್ಶಿಪ್ ಬಿಟ್ವೀನ್. ಡಿಫರೆನ್ಷಿಯಲ್ ಇಕ್ವೇಷನ್ ಟೆಲ್ಸ್ ಅಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಯಾವ ರೀತಿ ರಿಲೇಟ್ ಆಗಿದೆ, ಯಾವ್ದು ರಿಲೇಟ್ ಆಗಿದೆ? ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್, ಹೌದಲ್ಲ? ಆ್ಯಂಡ್ ಡಿರೈವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಈ 3 ಕೂಡ ಇದೆ. ನೋಡಿ, ಇದಕ್ಕೆ ಬನ್ನಿ. ಇಲ್ಲಿ ನೋಡಿ, ಡಿಪೆಂಡೆಂಟ್ ವೇರಿಯಬಲ್ ಇದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಹೌದಲ್ಲ? ಆ್ಯಂಡ್ ಇಲ್ಲೇನಿದೆ ಮಕ್ಕಳ? ವಿ ಹ್ಯಾವ್ ಗಾಟ್ ಡಿರೈವೇಟಿವ್ ಆಫ್ ಅ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಅ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಈ 3 ಫೀಚರ್ಸ್ ಏನಿದೆ ಅದನ್ನು ನಾನು ಏನಂತ ಕರಿತೀವಿ? ಡಿಫರೆನ್ಷಿಯಲ್ ಇಕ್ವೇಷನ್ ಅಥವಾ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಹಾಗಾದರೆ ಶಾಲ್ ವಿ ಸ್ಟೇಟ್ ದಿಸ್? ಎಸ್. ಸೊ ನೌ ವಿ ಶಾಲ್ ಕಮ್ ಟು the definition of the differential equation. We shall come to the definition of differential equation. So differential equation andre ಏನು? What do you mean by a differential equation then? So differential equation is nothing but, so differential equation na makla usually ನಾನು DE ಅಂತ ಬರಿತೀನಿ. Yeah, a differential equation is an equation involving the relationship between the dependent variable, involving the relationship between the dependent variable. Okay, dependent variable ಇದೆ. Next independent variable ಇದೆ. Dependent variable, independent variable, involving the relationship between the dependent variable, independent variable, and the derivative of dependent variable and the derivative of
dependent variable with respect to independent variable. Dependent variable with respect to independent variable, and the derivative of dependent variable with respect to independent variable. With respect to independent variable. Okay, a differential equation is an equation involving ಏನೇನಿದೆ ಮಕ್ಕಳ ಅದರಲ್ಲಿ involving the relationship between the dependent variable, independent variable and the derivative of dependent variable. already ಹೇಳಿದೀನಿ ಮಕ್ಕಳ derivative of dependent variable with respect to independent variable ಅಂತ ಹೇಳಿದೀನಿ. ಸೊ ಡಿಪೆಂಡೆಂಟ್ ವೇರಿಯಬಲ್ ಮತ್ತೆ ಇಂಡಿಪೆಂಡೆಂಟ್ ವೇರಿಯಬಲ್ ನ ಹೇಗೆ ಚೆಕ್ ಮಾಡೋದು ನೋಡಿ ಮಕ್ಕಳ, ವೆರಿ ಸಿಂಪಲ್. ಸರ್ ಡಿಪೆಂಡೆಂಟ್ ವೇರಿಯಬಲ್ ಅಂದ್ರೇನು, ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೇನು? ಇಂಡಿಪೆಂಡೆಂಟ್ ಅಂದ್ರೆ ಮಕ್ಕಳ ಯೂಶುವಲಿ the value for which we are means the variable for which we are assigning the value. ನೋಡಿ ಸಪೋಸ್ ಇದರಲ್ಲಿ y equals to x square ಅಂತ ಇದೆ. ನಾವು ವ್ಯಾಲ್ಯೂನ ಅಸೈನ್ ಮಾಡಿದ್ರೆ ಅಂದ್ರೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? x ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಹೌದಲ್ಲ? ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಫಾರ್ x and y is taking that value. ನೋಡಿ ಇಲ್ಲಿ ಏನಾಗ್ತಿದೆ, x ಏನಾದ್ರೂ 2 ಆದ್ರೆ y ಏನಾಗುತ್ತೆ 4 ಆಗುತ್ತೆ. The reason for y being 4 is x being 2. ಹೌದಲ್ಲ? The reason for y being 4 is nothing but because of x being 2. x 2 ಆಗಿರೋದಕ್ಕೋಸ್ಕರ y 4 ಆಗ್ತಾ ಇದೆ, ಹೌದಲ್ಲ? ರೈಟ್. ಇಫ್ ಯು ಆರ್ ರೈಡಿಂಗ್ ಅ ಬೈಕ್, ಇಫ್ ಯು ಆರ್ ಅ ಕಾಲೇಜ್ ಸ್ಟೂಡೆಂಟ್ and if you are riding a bike, okay, it is because the amount or money earned by your father or mother. ಹೌದಲ್ಲ? ನಿಮ್ಮ ಅಪ್ಪ ಅಥವಾ ಅಮ್ಮ ದುಡ್ಡು ಸಂಪಾದನೆ ಮಾಡ್ತಿರೋದಕ್ಕೋಸ್ಕರ ನೀವು ಬೈಕ್ ಅಥವಾ ಕಾರ್ ಓಡಿಸ್ತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಓಕೆ, ಸ್ಟಿಲ್ ಯು ಆರ್ ನಾಟ್ ಯೆಟ್ ಸ್ಟಾರ್ಟೆಡ್ ಟು ಅರ್ನ್. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಟ್. ಓಕೆ, ಯು ಆರ್ ನಾಟ್ ಯೆಟ್ ಸ್ಟಾರ್ಟೆಡ್ ಟು ಅರ್ನ್. ಸೊ ನೀವು ಬೈಕ್ ಅಥವಾ ಕಾರ್ ಓಡಿಸ್ತಾ ಇದ್ದೀರಿ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಮನಿ ಯುವರ್ ಫಾದರ್ ಆರ್ ಮದರ್ ಹ್ಯಾಸ್ ಅರ್ನ್ಡ್ ಅಂತ ಅನ್ಕೊಂಡ್ರೆ ಯುವರ್ ಫಾದರ್ ಆರ್ ಮದರ್ ಇಸ್ ಅ ಇಂಡಿಪೆಂಡೆಂಟ್ ವೇರಿಯಬಲ್ and you are taking the amount from your parents. Okay, so you will be a dependent variable. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಅದರಿಂದ ಇದರಲ್ಲಿ ಏನಾಗ್ತಿದೆ, y is what? So y is what, students? y is nothing but a dependent variable. y is dependent on what? On x, because x is independent here. x is independent, and remember we always differentiate with respect to independent variable. Independent variable ಯಾವ್ದಿದೆ, with respect to that we differentiate. ಓಕೆ, ಅದಕ್ಕೆ ನೋಡಿ ಇದರಲ್ಲಿ ಏನಾಗಿದೆ, ಇದರಲ್ಲಿ x is the independent variable. So we are differentiating with respect to x. d square y by dx square ಬರಬೇಕಂದ್ರೆ ಏನು ಮಾಡಬೇಕು, 2 ಸಲ x ನ ಡಿಫ್ರೆನ್ಶಿಯೇಟ್ ಮಾಡಿರ್ಬೇಕು ನಾನು, ಹೌದಲ್ಲ? ಸಾರಿ, 2 ಸಲ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿರ್ಬೇಕು. ಅದೇ ನನಗೆ dx by dt ಬರಬೇಕಂದ್ರೆ ಏನು ಮಾಡಬೇಕು, 1 ಸಲ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಶಿಯೇಟ್ ಮಾಡಿರ್ಬೇಕು ನಾನು. ಸೊ ಯಾವುದೇ ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ವಿ ಡಿಫ್ರೆನ್ಶಿಯೇಟ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಅದಕ್ಕೆ ನಾವೇನು ಬರಿತೀವಿ ಇದರಲ್ಲಿ, ಸೊ ವಾಟ್ ಡು ವಿ ರೈಟ್? ಸೊ ಹಿಯರ್ ವಿ ರೈಟ್ ಸೊ ಇದನ್ನ ನಾವೇನು ಬರಿತೀವಿ, y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ತೀವಿ. ಸೊ ಈ ರೀತಿ y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಬರೀತಂತಂದ್ರೆ x ಇಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ y ಇಸ್ ದ ಡಿಪೆಂಡೆಂಟ್ ವೇರಿಯಬಲ್. ಸಪೋಸ್ ಐ ರೈಟ್ ಹಿಯರ್ z ಇಸ್ ಈಕ್ವಲ್ ಟು ಎಫ್ ಆಫ್ ಟಿ ಅಂತ ಬರಿತೀನಿ. ಹಾಗಾದ್ರೆ ಟಿ ಏನು? ಟಿ ಇಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ z ಇಸ್ ದ ಡಿಪೆಂಡೆಂಟ್ ವೇರಿಯಬಲ್. ಸೊ ವಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಹಿಯರ್ ಟಿ. ಸೊ ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್, ಓಕೆನಾ? ಫೈನ್. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ರೆ, ಪ್ರೀವಿಯಸ್ ಒನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸಪೋಸ್ ಐ ರೈಟ್ ಹಿಯರ್ dy by dx, ಓಕೆ, ಹೋಲ್ ಸ್ಕ್ವೇರ್ ಪ್ಲಸ್ 3dy by dx, ಓಕೆ, ಪ್ಲಸ್ ಕಾಸ್ ಎಕ್ಸ್ ಈಕ್ವಲ್ಸ್ ಟು 0. ಓಕೆ, ಈ ರೀತಿ ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ತಗೋಬಹುದು. ಸೊ ಆಲ್ ದೀಸ್ ಆರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಓಕೆ, ಫೈನ್. ಸೊ ಈಗ ಮಕ್ಕಳ ನೆಕ್ಸ್ಟ್ ಬರೋದು ನನಗೆ ಆರ್ಡರ್ ಅಂಡ್ ಡಿಗ್ರಿ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಆರ್ಡರ್ ಅಂಡ್ ಡಿಗ್ರಿ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್. ಫಸ್ಟ್ ನಾನು ಬರೋದು ಇದರಲ್ಲಿ ಆರ್ಡರ್ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್. ಏನಿದು ಆರ್ಡರ್ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್? ಮಕ್ಕಳ, ಆರ್ಡರ್ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತಂದ್ರೆ ಏನಂತಂದ್ರೆ, ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ನೋಡಿದಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ ನನಗೆ ಅದನ್ನು ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದೀವಿ ಅಂತ. ಆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬರಬೇಕಂದ್ರೆ ನಾನು ಇಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂತ ಇರುತ್ತಲ್ವಾ, ರೈಟ್? ಹೌದಲ್ಲ? ಸೊ ಅದನ್ನ ನೋಡೋ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಆಗಿದೆ, ಕೊಟ್ಟಿರೋ ಒಂದು ಈಕ್ವೇಷನ್ ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಆಗಿದೆ ಅನ್ನೋದ್ರ ಮೇಲೆ ನಾವು ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಫೈಂಡ್ ಔಟ್ ಮಾಡ್ತೀವಿ. ದಟ್ ವಿಲ್ ಬಿ ದ ಹೈಯೆಸ್ಟ್ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಫರ್ದರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ ಅನ್ನೋ ರೀತಿ ಕನ್ಸಿಡರೇಷನ್ ತಗೋಬಹುದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದರಲ್ಲಿ ನೋಡಿ ಮಕ್ಕಳ, ಈ ಪ್ರಾಬ್ಲಮ್ ಅಲ್ಲಿ
ನಾನೇನು ಮಾಡ್ತಾ ಇದ್ದೀನಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0 ಅಂತ ಇದೆ. ಓಕೆ, ಸೊ ಇದರಲ್ಲಿ ಏನಿದೆ, ಎಷ್ಟು ಸಲ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಆಗಿದೆ, 2 ಸಲ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಆಗಿದೆ, ಹೌದಲ್ಲ. ಸೊ ದ ಆರ್ಡರ್ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ 2. ಇದರಲ್ಲಿ ಒಂದೇ ಸಲ ಡಿಫ್ರೆನ್ಷಿಯೇಟ್ ಆಗಿರೋದು, ಸೊ ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ವಿಲ್ ಬಿ 1. ಅರ್ಥ ಆಗ್ತಿದೆ? ಎಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಿದೀವಿ ಅದನ್ನ ನಾವು ಮಕ್ಕಳ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆರ್ಡರ್ ಆಫ್ ಅ ಡಿಫ್ರೆನ್ಷಿಯಲ್ ಇಕ್ವೇಷನ್? ಎಸ್, ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್, ಎಸ್, ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್, the order of a differential equation is the order of the highest ordered derivative, is the order of the highest ordered. ಯಾಕೆ ಆರ್ಡರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಯಾಕಂದ್ರೆ ನೋಡಿ, ಇದೇ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಲ್ಲಿ, ಓಕೆ, ಇದೇ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಮಕ್ಕಳ ನನಗೆ ಇದು ಒಂದು ಡಿರೈವೇಟಿವ್, ಇದು ಒಂದು ಡಿರೈವೇಟಿವ್, ಇದರ ಹೈಯೆಸ್ಟ್ ಯಾವುದು? 2, ಹೌದಲ್ಲ. ಅದಕ್ಕೆ ನಾವು ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ತಗೋಬೇಕಾದ್ರೆ ವಿ ನೀಡ್ ಟು ಕನ್ಸಿಡರ್ ದ ಆರ್ಡರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್. ಹೈಯೆಸ್ಟ್ ಆರ್ಡರ್ ಯಾವ್ದು ಇದರಲ್ಲಿ? 2 ಇಸ್ ದ ಹೈಯೆಸ್ಟ್ ಆರ್ಡರ್. ಅದ್ರದ್ದು ಮಕ್ಕಳ ನಾನೇನು ಮಾಡಬೇಕು, ಅದನ್ನ ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕರಿಬೇಕು. ಈಗ ನೋಡಿ, ನಾನೊಂದು ಇಲ್ಲಿ ನೋಡಿ, ಇದರಲ್ಲಿ ಪವರ್ 1 ಕೂಡ ಇದೆ, ಇದರಲ್ಲಿ ಪವರ್ 2 ಕೂಡ ಇದೆ. ಬಟ್ ನಾನು ಯಾವ್ದ್ರದ್ದು ಹೈಯೆಸ್ಟ್ ಪವರ್ ತಗೊಳ್ತೀನಿ? ಇದರಲ್ಲಿ ಹೈಯೆಸ್ಟ್ ಪವರ್ ಇರೋದು ಯಾವುದು? 2, ಹೌದಲ್ಲ. ಇದನ್ನ ಕನ್ಸಿಡರೇಷನ್ ಇಟ್ಕೊಂಡು ನಾನು ಐ ಆಮ್ ಟೆಲಿಂಗ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್, ರೈಟ್. ಸೊ ಯಾವುದು ಹೈಯೆಸ್ಟ್ ಪವರ್ ಇದೆ ಅಥವಾ ಯಾವುದು ಹೈಯೆಸ್ಟ್ ಆರ್ಡರ್ ಇದೆ, ಇದರಲ್ಲಿ ಹೈಯೆಸ್ಟ್ ಪವರ್ ಇರೋದ್ರಿಂದ ದ ಡಿಗ್ರಿ ಇಸ್ 2 ಅಂತ ಹೇಳ್ತಾ ಇದ್ರಿ. ಓಕೆ, ಇದು ಡಿಗ್ರಿ ಬಿಡಿ, ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಇದು ಡಿಗ್ರಿ ಅಂತ ಕರಿತೀವಿ. ಇದರಲ್ಲಿ ಆರ್ಡರ್ ಬರೋದಿಲ್ಲ, ಬರೀ ಡಿಗ್ರಿ ಮಾತ್ರ ಬರುತ್ತೆ. ಬಟ್ ಇದರಲ್ಲಿ ಬಂದಾಗ ಆರ್ಡರ್ ಬರುತ್ತೆ. ಆರ್ಡರ್ ಬಂದಾಗ ಏನು ಮಾಡ್ತೀವಿ, ಆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕಂಪ್ಲೀಟ್ ಅಲ್ಲಿ ಯಾವುದು ಹೈಯೆಸ್ಟ್ ಆರ್ಡರ್ ಆಗಿದೆ ಅದನ್ನ ಮಾತ್ರ ಕನ್ಸಿಡರೇಷನ್ ತಗೊಳ್ತೀವಿ, ಎಲ್ಲನೂ ತಗೊಳ್ಳೋದಿಲ್ಲ. ಇದರಲ್ಲಿ ಆರ್ಡರ್ 1 ಇದೆ, ಇದು ಆರ್ಡರ್ 2 ಇದೆ. ಬಟ್ ಯಾವುದನ್ನು ತಗೊಳ್ತೀವಿ? ಆರ್ಡರ್ 2 ಇರೋದನ್ನ ಕನ್ಸಿಡರೇಷನ್ ತಗೊಳ್ತೀವಿ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀವಿ ಇದರಲ್ಲಿ, ವಾಟ್ ವಿ ಆರ್ ಟೆಲಿಂಗ್, ದ ಆರ್ಡರ್ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇಸ್ ದ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ಡ್ ಡಿರೈವೇಟಿವ್. highest ordered derivative, highest ordered derivative, the order of the differential equation is the order of the highest order derivative occurring in a differential equation, occurring in a differential equation. ಅರ್ಥ ಆಗ್ತಿದ್ಯಾ? ಸೊ ದ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ದ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಅಕರಿಂಗ್ ಇನ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, ರೈಟ್? ಸೊ ದಿಸ್ ವಿಲ್ ಬಿ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ನೋಡಿ ಮಕ್ಕಳ, ಇದರಲ್ಲಿ ಸೊ ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಯಾವುದು? ಸಪೋಸ್ ಐ ರೈಟ್ ಹಿಯರ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಓಕೆ, ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ plus 3 into dx by dt, okay, plus 4x equals to 5 ಅಂತ ಅನ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಆರ್ಡರ್ ಏನು ಬರುತ್ತೆ? ಆರ್ಡರ್ ಇಸ್ 2. ಆರ್ಡರ್ ಇಸ್ 2. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ದ ಆರ್ಡರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಅಕರಿಂಗ್ ಇನ್ ಅ ಡಿಫರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಏನಿದೆ ಮಕ್ಕಳ? 2 ಇಸ್ ದ ಹೈಯೆಸ್ಟ್ ಆರ್ಡರ್. ಓಕೆ, ಸೊ ಆರ್ಡರ್ ಇದನ್ನ ಇದೇ ರೀತಿ ಬರೀಬೇಕು ಅಂತೇನಿಲ್ಲ. ಸಪೋಸ್ ಐ ರೈಟ್ ದ ಸೆಕೆಂಡ್ ಎಕ್ಸಾಂಪಲ್. ಲೆಟ್ ಮಿ ರೈಟ್ ದ ಸೆಕೆಂಡ್ ಎಕ್ಸಾಂಪಲ್. ಫಸ್ಟ್ ಐ ರಿಟರ್ನ್ 3 into dy by dx plus 4 into d square y or d cube y by dx cube, okay, plus 5 equals to 0. So ಇದರಲ್ಲಿ ಆರ್ಡರ್ ಏನು? ಆರ್ಡರ್ ಇಸ್ 3, ಹೌದಲ್ಲ? ಸೊ ಹಿಯರ್ ದ ಆರ್ಡರ್ ಇಸ್ 3. ಆರ್ಡರ್ ಇಸ್ ಈಕ್ವಲ್ ಟು ಏನು ಬಂತು? 3 ಬಂತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆಯಾ? ಹಾಗಾದ್ರೆ ಈಗ ಆರ್ಡರ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಆಯಿತು. ಡಿಗ್ರಿ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಏನು ಅಂತ ನೋಡೋಣ ಅಲ್ವಾ? So coming to the degree of the differential equation, students, yes. So now we shall start discussing about the degree of the differential equation. Yeah. So degree of the differential equation andre ಏನು? So coming to the degree of the differential equation. ನೋಡಿ, ತುಂಬಾ ಜನಕ್ಕೆ ಆರ್ಡರ್ ಅರ್ಥ ಆಗುತ್ತೆ, ಬಟ್ ಡಿಗ್ರಿ ಅರ್ಥ ಆಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಿ ನಾವು ಡಿಗ್ರಿ ಕಲಿಬೇಕಾದ್ರೆ ಜಸ್ಟ್ ಡೆಫಿನೇಷನ್ನ ಅರ್ಥ ಮಾಡ್ಕೊಂಡ್ಮೇಲೆ, ಡೆಫಿನೇಷನ್ ಏನಿದೆ ಡಿಗ್ರಿಗೆ ಆ ಡೆಫಿನೇಷನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇನ್ನೂ ಒಂದು ವಿಷಯನ ಅರ್ಥ ಮಾಡ್ಕೋಬೇಕಾಗತ್ತೆ. ದೇರ್ ಇಸ್ ಒನ್ ಮೋರ್ ಫರ್ದರ್ ಏನೋ ಒಂದು ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟ್ನ ಕೂಡ ಅರ್ಥ ಮಾಡ್ಕೋಬೇಕು. ಆ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಂಡ್ರೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅರ್ಥ ಆಗುತ್ತೆ. ಏನದು ಎರಡು ಸ್ಟೇಟ್ಮೆಂಟ್ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಅಂತಂದ್ರೆ, ಎಸ್. ಸೊ ಕಮಿಂಗ್ ಟು ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್, ಇಟ್ ಇಸ್ ನಥಿಂಗ್ ಬಟ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ the degree of the differential equation. The degree of the differential equation is the power of, is the power or exponent, is the power ಅಂತ ಹೇಳ್ಬೋದು, ಇಲ್ಲ ಅಂದ್ರೆ exponent,
is the power or exponent of, okay, is the power or exponent of the degree of the differential equation is the power or exponent of the highest order derivative of the highest ordered derivative of the highest ordered derivative highest ordered derivative highest ordered derivative occurring in a differential equation so the degree of the differential equation is the power of the highest order derivative occurring in a differential equation. ಅದೆಲ್ಲಿದೆ ಒಂದು differential equation ಅಲ್ಲಿದೆ. Okay, the degree of the differential equation is the power of the highest order derivative occurring in a differential equation after the differential equation is free from after the differential equation is free from fractional and radical powers or fractional powers is free from fractional powers. ಏನಿರಬಾರ್ದು ಅದರಲ್ಲಿ ಫ್ರಾಕ್ಷನಲ್ ಪವರ್ಸ್ ಇರಬಾರ್ದು. ಓಕೆ, ಕಂಪ್ಲೀಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಯಾವುದೇ ಒಂದು ಟರ್ಮ್ಗೂ ಕೂಡ ಫ್ರಾಕ್ಷನಲ್ ಪವರ್ಸ್ ಇರಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದ್ರೆ ಏನು? ಇಸ್ ದ ಪವರ್ ಆಫ್, ಹೌದು ಪವರ್ ತಗೊಳ್ತಾ ಇದ್ದೀರಿ, ಬಟ್ ಯಾವ್ದ್ರದ್ದು ಇಸ್ ದ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್. ಇದು ತುಂಬಾನೇ ಮುಖ್ಯ. ಇಸ್ ದ ಪವರ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್. ಓಕೆ, ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ ಮಿ ಗಿವ್ ದ ಎಕ್ಸಾಂಪಲ್. Okay, so let me give the example here. See, suppose students, I write here d square y by dx square, okay, whole power 3 ಅಂತ ಇದೆ, plus ಇಲ್ಲಿ dy by dx whole power 5 ಅಂತ ಇದೆ, plus 3y equals to x ಅಂತ ಇದೆ ಅಂತ ಅನ್ಕೊಳ್ಳಿ. Let us assume we have got like this. So ಇದರಲ್ಲಿ ನೋಡಿ, just observe this problem. So ಇದರಲ್ಲಿ ನನಗೆ highest ಇದರಲ್ಲಿ ಹೋಲ್ಸ್ಕೊಂಡ್ರೆ ಕಂಪ್ಲೀಟ್ ಯಾವುದಕ್ಕೆ ಪವರ್ ಜಾಸ್ತಿ ಇದೆ, ಇಲ್ಲಿ ಪವರ್ ಜಾಸ್ತಿ ಇದೆ 5. ಓಕೆ, ಬಟ್ ಅದನ್ನ ನೀವು ಡಿಗ್ರಿನ 5 ಅಂತ ಬರೀದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಹೇಗೆ ಬರಿಬೇಕು ಅಂತಂದ್ರೆ ಇದರಲ್ಲಿ ಹೈಯೆಸ್ಟ್ ಆರ್ಡರ್ ಯಾವುದು ಅಂತ ನೋಡಬೇಕು. ವಿಚ್ ಇಸ್ ದ ಹೈಯೆಸ್ಟ್ ಆರ್ಡರ್ ಇಯರ್? 2 ಇಸ್ ದ ಹೈಯೆಸ್ಟ್ ಆರ್ಡರ್. ಸೊ ಹೈಯೆಸ್ಟ್ ಆರ್ಡರ್ ಇಸ್ 2. ಅದಕ್ಕೆ ಯಾವುದು ಎಕ್ಸ್ಪೋನೆಂಟ್ ಬರುತ್ತೆ, ದ್ಯಾಟ್ ವಿಲ್ ಬಿ ದ ಡಿಗ್ರಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ಓಕೆ, ಸೊ ಇಲ್ಲಿ ಹೈಯೆಸ್ಟ್ ಆರ್ಡರ್ ಯಾವ್ದಿರೋದು? ಹೈಯೆಸ್ಟ್ ಆರ್ಡರ್ ಇಸ್ 2 ಇಯರ್. ಸಿ ಹೈಯೆಸ್ಟ್ ಆರ್ಡರ್ ಅದನ್ನೆಲ್ವಾ ಆರ್ಡರ್ ಅಂತ ಬರಿತೀವಿ ನಾವು. ಇದರಲ್ಲಿ ಆರ್ಡರ್ ಇಸ್ 2 ಅಂತ ಬರಿತೀವಿ, ಹೌದಾ? ಬಿಕಾಸ್ ದಿಸ್ ಇಸ್ ದ ಹೈಯೆಸ್ಟ್ ಆರ್ಡರ್ ಅಂಡ್ ಇದಕ್ಕೆ ಏನು ಪವರ್ ಬಂದಿದೆ, ದಟ್ ವಿಲ್ ಬಿ ಯೋರ್ ಡಿಗ್ರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹೈಯೆಸ್ಟ್ ಆರ್ಡರ್ ಬಂತು, ಅದ್ರ ಮೇಲೆ ಏನು ಪವರ್ ಇದೆ, ದಟ್ ಇಸ್ ಯೋರ್ ಡಿಗ್ರಿ. ಹಾಗಾದ್ರೆ ಸರ್ ಇನ್ನೊಂದೇನೋ ಕೊಟ್ಟಿದ್ದೀರಾ ನೀವು ಇದರಲ್ಲಿ, ಇಟ್ ಶುಡ್ ಬಿ ಫ್ರೀ ಫ್ರಮ್ ದಿ ಫ್ರಾಕ್ಷನಲ್ ಪವರ್ಸ್. ಏನು ಸರ್ ಹಿಂಗಂದ್ರೆ? ಎಸ್, ಲೆಟ್ ಮಿ ಗಿವ್ ದ ಎಕ್ಸಾಂಪಲ್. ಓಕೆ, ಸಿ ಸಪೋಸ್ ಇಫ್ ಯು ಆರ್ ಗಿವನ್ ದ ಸೆಕೆಂಡ್ ಎಕ್ಸಾಂಪಲ್ ಲೈಕ್ ದಿಸ್. ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿರ್ತಾರೆ, dy by dx, ಓಕೆ, dy by dx plus 3y ಅಂಡ್ ಇಲ್ಲಿ ಸ್ಕ್ವೇರ್ ರೂಟ್ ಇರುತ್ತೆ. ಅಂಡ್ ಇದರಲ್ಲಿ ವಿ ಹ್ಯಾವ್ ಗಾಟ್ ಹಿಯರ್ d square y by dx square ಅಂತ ಇದೆ ಅಂತ ಅನ್ಕೊಳ್ಳಿ, ಆರ್ d cube y by ಇಟ್ ಇಸ್ d cube y by dx cube ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡಿದ್ರೆ ವಿ ಕ್ಯಾನ್ ಅಬ್ಸರ್ವ್ ದಟ್ ಹಿಯರ್ ದ ಪವರ್ ಇಸ್ 1/2 ಫ್ರಾಕ್ಷನಲ್ ಪವರ್. ಹೌದಲ್ಲ? ಇಲ್ಲೇನಾಯ್ತು? ಫ್ರಾಕ್ಷನಲ್ ಪವರ್ ಆಯ್ತು. ಸೊ ಇದನ್ನೇ ನಾನು ಬರ್ಕೊಂಡ್ರೆ ಹೇಗೆ ಬರಿಬೋದು? dy by dx, ಓಕೆ, ಸೊ dy by dx plus 3y and here we have got power 1/2, okay, which is equal to d cube y by dx cube. ಸೊ ಇಲ್ಲಿ ಏನು ಬಂತು? ಇದರಲ್ಲಿ ಪವರ್ 1/2 ಬಂತಲ್ವಾ? ಪವರ್ 1/2 ಬಂತು. ಸೊ ಈಗ ಏನು ಮಾಡ್ತೀರಿ? ರೇಸ್ ಟು ದ ಪವರ್ ಆಫ್ 2 ಆನ್ ಬೋತ್ ಸೈಡ್ಸ್. ಸೊ ಇಲ್ಲೇನು ಬರುತ್ತೆ? ವಿ ಗೆಟ್ ಹಿಯರ್ ರೇಸ್ ಟು ದ ಪವರ್ ಆಫ್ 2 ಆನ್ ಬೋತ್ ಸೈಡ್ಸ್. ರೇಸ್ ಟು ದ ಪವರ್ 2 ಆನ್ ಬೋತ್ ಸೈಡ್ಸ್. ಎರಡೂ ಕಡೆ ಏನು ಮಾಡಬೇಕು? ಪವರ್ 2ನ ರೈಸ್ ಮಾಡ್ಕೊಂಡು ಬರಬೇಕು. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ? ವಾಟ್ ವಿ ಗೆಟ್ ಹಿಯರ್ dy by dx, dy by dx plus 3y which is equal to d cube y by dx cube whole power 2. I hope this is clear. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ರೈಟ್. ಸೊ ಹಾಗಾದ್ರೆ ಇಲ್ಲಿ ಏನು ಬರ್ತಿದೆ ಮಕ್ಕಳ? ನನಗೆ dy by dx plus 3y ಇದೆ, ಇಲ್ಲಿ ಸ್ಕ್ವೇರ್ ರೂಟ್ ಬಂತು. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಬಂತು, ಅದಕ್ಕೋಸ್ಕರ ನಾನು ಇದನ್ನು ಎಲಿಮಿನೇಟ್ ಮಾಡಿದೆ. ಐ ಹ್ಯಾವ್ ಎಲಿಮಿನೇಟೆಡ್ ದಿ ಸ್ಕ್ವೇರ್ ರೂಟ್. ರೈಟ್, ಸ್ಕ್ವೇರ್ ರೂಟ್ ಎಲಿಮಿನೇಟ್ ಮಾಡಿದಾಗ ಏನು ಬಂತು? ಇಲ್ಲಿ ಪವರ್ 2 ಬಂತು. ಹಾಗಾದ್ರೆ ಇಲ್ಲಿ ಆರ್ಡರ್ ಮತ್ತೆ ಡಿಗ್ರಿ ಏನು ಬರುತ್ತೆ? ಎಸ್, ಆರ್ಡರ್ ಇಸ್ 3 ಇಯರ್, ಆರ್ಡರ್ ಇಸ್ 3 ಅಂಡ್ ವಾಟ್ ಈಸ್ ದ ಡಿಗ್ರಿ ಸ್ಟೂಡೆಂಟ್ಸ್? ಡಿಗ್ರಿ ಇಸ್ ನಥಿಂಗ್ ಬಟ್ 2. ಡಿಗ್ರಿ ಇಸ್ ವಾಟ್? 2. ಅರ್ಥ ಆಗ್ತಿದ್ಯಾ? ಇದನ್ನೇ ಹೇಳೋದು ನಾವೇನಂತ? ಎಲಿಮಿನೇಟಿಂಗ್ ದ ಫ್ರಾಕ್ಷನಲ್ ಪವರ್ಸ್.
ಸೊ ಇಲ್ಲಿ ಏನಂತ ಹೇಳಿದ್ವಿ ಮಕ್ಕಳ, ವಿ ಆರ್ ಎಲಿಮಿನೇಟಿಂಗ್ ದ ಫ್ರಾಕ್ಷನಲ್ ಪವರ್ಸ್ ಅಂತ ಹೇಳಿದೀವಲ್ವಾ ಲಾಸ್ಟ್ ಲೈನಲ್ಲಿ. ಓಕೆ, ಸೊ ಇಯರ್ ದಟ್ ಇಸ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ಫ್ರೀ ಫ್ರಮ್ ಅಂತಂದ್ರೆ ಏನು, ಇಟ್ ಹಸ್ ಬಿನ್ ಎಲಿಮಿನೇಟೆಡ್. ಯಾವುದು ಎಲಿಮಿನೇಟ್ ಆಗಿರೋದು, ಫ್ರಾಕ್ಷನಲ್ ಪವರ್ಸ್ ಆರ್ ಬೀನ್ ಎಲಿಮಿನೇಟೆಡ್. ಐ ಹೋಪ್ ದಿಸ್ ಇಸ್ ಕ್ಲಾರಿಟಿ ಸಿಕ್ಕಿದೆಯಲ್ಲ ಸರ್. ಇನ್ನೊಂದೇನೋ ಹೇಳಿದ್ರಿ ಸರ್, ಇದಾದ್ಮೇಲೆ ಇನ್ನೊಂದೇನೋ ಎಕ್ಸ್ಟ್ರಾ ಬೇಕು ನಮಗೆ, ಎಕ್ಸ್ಟ್ರಾ ಒಂದು ವಿಷಯ ತಿಳ್ಕೋಬೇಕು ಅಂತ ಹೇಳಿದ್ರಲ್ಲ, ಏನದು ಸರ್? ಎಸ್, ಐ ಆಮ್ ಗೋಯಿಂಗ್ ಟು ಗಿವ್ ಅ ನೋಟ್ ಹಿಯರ್. ಸಿ, while okay, yeah, the degree of the differential equation is defined. The degree of the differential equation is defined. The degree of the differential equation is defined. ಇದು ಯಾವಾಗ ಡಿಫೈನ್ ಆಗುತ್ತೆ? ಡಿಫೈನ್ ಅಂದ್ರೆ ಏನು, ಎಕ್ಸಿಸ್ಟ್ ಆಗುತ್ತೆ. ಓಕೆ, ಡಿಫೈನ್ ಅಂದ್ರೆ ಏನು, ಎಕ್ಸಿಸ್ಟ್. ಓಕೆ, ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಎಕ್ಸಿಸ್ಟ್ ಆಗುತ್ತೆ ಅಥವಾ ಡಿಫೈನ್ ಆಗುತ್ತೆ. ಯಾವಾಗ ಅಂದ್ರೆ ಮಕ್ಕಳ, ಆ ಡಿಫರೆನ್ಷಿಯಲ್ ಇಕ್ವೇಶನ್ ಏನಿರುತ್ತೆ, that differential equation should be polynomial in the derivatives. ಓಕೆ, ಏನಂಗಂದ್ರೆ ಸರ್ ಪಾಲಿನಾಮಿಯಲ್ ಇನ್ ಡಿರೈವೇಟಿವ್ಸ್ ಆಗಿರ್ಬೇಕಂದ್ರೆ ಏನದು? What do you mean by that? Yes, let me tell you students. It should be a polynomial equation in derivatives. See, the degree of the differential equation is defined if the given differential equation, if the differential equation is a polynomial equation, is a polynomial equation of derivatives, is a polynomial equation of derivatives. See, it should be a polynomial equation in derivatives. Suppose let me take, ಈಗ ನೋಡಿ ಮಕ್ಕ, ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಡಿರೈವೇಟಿವ್ಸ್. ಓಕೆ, ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಎಕ್ಸ್ ಅಂತ ಹೇಳ್ತೀವಿ, ಹಾಗೆ ಪಾಲಿನಾಮಿಯಲ್ ಇಕ್ವೇಶನ್ ಆಫ್ ಡಿರೈವೇಟಿವ್ಸ್ ಆರ್ ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಡಿರೈವೇಟಿವ್ಸ್. ಓಕೆ, ಏನಂಗಂದ್ರೆ ಸಪೋಸ್ ಐ ಟೆಲ್ ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಎಕ್ಸ್ ಅಂತ ಹೇಳ್ತೀನಿ. ಸಪೋಸ್ ಐ ಟೆಲ್ ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಎಕ್ಸ್. ಸೊ ವಾಟ್ ಯು ಮೀನ್ ಬೈ ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಎಕ್ಸ್? ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನೇನಂತ ಬರೀಬಹುದು, ಎಕ್ಸ್ ಕ್ಯೂಬ್ ಪ್ಲಸ್ 3x², ಓಕೆ, ಪ್ಲಸ್ 2x, ಈ ರೀತಿ ಬರೀಬಹುದು. ಇಟ್ಸ್ ಅ ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಎಕ್ಸ್, ಹೌದಲ್ಲ? ಈ ಜಾಗಗಳಲ್ಲಿ ಏನಿರಬೇಕು, ನನಗೆ dy/dx ಬರಬೇಕು. ಎಕ್ಸ್ ಜಾಗದಲ್ಲಿ ಏನು ಬರಬೇಕು, dy/dx ಬರಬೇಕು. ಹಾಗಾದ್ರೆ ಸಪೋಸ್ ಐ ಟೆಲ್ ನಾವು ನೋಡಿ ಈ ರೀತಿ ಬರೀತು ಅಂತ ಅನ್ಕೊಳ್ಳಿ. ಸಪೋಸ್ ಐ ರೈಟ್ ನಾವು ದಿಸ್ ಇಸ್ cos x ಪ್ಲಸ್ cos x ಪ್ಲಸ್ cos²x ಈ ರೀತಿ ಬಂತು ಅಂತಂದ್ರೆ, ಪ್ಲಸ್ tan x ಅಂತ ಬಂತು ಅಂತಂದ್ರೆ ಇದೇನಾಗುತ್ತೆ, ದಿಸ್ ಇಸ್ ಅ ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್. ದಿಸ್ ಇಸ್ ಅ ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್. ಇದರಲ್ಲಿ ನೀವು ಮಕ್ಕಳ ಡಿಗ್ರಿನ ತೊಗೊಳಕ್ಕಾಗಲ್ಲ. ಈ ರೀತಿ ಫಾರ್ಮಲ್ ಬಂದ್ರೆ, ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ಬಂದ್ರೆ ನೀವು ಡಿಗ್ರಿನ ಫೈಂಡ್ ಔಟ್ ಮಾಡೋದಕ್ಕಾಗಲ್ಲ. ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ ಬಂತಂದ್ರೆ, ಸಪೋಸ್ ಐ ರೈಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು e ಪವರ್ ಎಕ್ಸ್, ಓಕೆ, ಪ್ಲಸ್ e ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು e ಪವರ್ 2x ಈ ರೀತಿ ಬಂತು ಅಂತಂದ್ರೆ, ವಾಟ್ ಇಸ್ ದಿಸ್? ಇಟ್ ಇಸ್ ಅನ್ ಎಕ್ಸ್ಪೋನೆನ್ಷಿಯಲ್ ಇಕ್ವೇಶನ್. ಇದೇ ರೀತಿ ಲಾಗರಿಥಮಿಕ್ ಇಕ್ವೇಶನ್ ಬರುತ್ತೆ, ಬಟ್ ಇದು ಯಾವ ರೀತಿನೂ ಬರಬಾರ್ದು. ದೀಸ್ ಟು ಟೈಪ್ಸ್ ಆರ್ ಪ್ರೊಹಿಬಿಟೆಡ್. ಯಾವ ರೀತಿ ಬರಬೇಕು, ಇಲ್ಲಿ ಬರಬೇಕು ಅಂದ್ರೆ ಇಲ್ಲೆಲ್ಲೇ ಎಕ್ಸ್ ಇದೆ ಮಕ್ಕಳ, ಆ ಜಾಗದಲ್ಲ dy/dx ಬಂತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಅ ಪಾಲಿನಾಮಿಯಲ್ ಇಕ್ವೇಶನ್ ಇನ್ dy/dx. ದಟ್ ಇಸ್ ದ ಡಿರೈವೇಟಿವ್ ಫಾರ್ಮ್ಸ್. ಅರ್ಥ ಆಗ್ತಿದ್ಯಾ? dy/dx ಬರ್ಬೋದು, ಡಿರೈವೇಟಿವ್ಸ್, ಅದಕ್ಕೆ ಇಲ್ಲಿ ಡಿರೈವೇಟಿವ್ಸ್ ಅಂತ ಮೆನ್ಷನ್ ಮಾಡಿರೋದು. ಇಟ್ ಶುಡ್ ಬಿ ಅ ಪಾಲಿನಾಮಿಯಲ್ ಇಕ್ವೇಶನ್ ಇನ್ ಡಿರೈವೇಟಿವ್ಸ್ ಅಂತ ಹೇಳ್ತಿರೋ ಕಾರಣನೇ ಅದು. ಏನಂತ ಅರ್ಥ? ಇಟ್ ಮೀನ್ಸ್ ದಟ್ ಇಲ್ಲಿ ಏನೇನು ಎಕ್ಸ್ ಬಂದಿದೆ, ಈ ಎಕ್ಸ್ ಜಾಗಗಳಲ್ಲಿ dy/dx ಬರ್ಬೋದು, d²y/dx² ಬರ್ಬೋದು, ದೆನ್ ದಟ್ ಇಸ್ ರೈಟ್. ಓಕೆ, ಈ ರೀತಿ ಬಂದ್ರೆ ವಿ ಕ್ಯಾನ್ ಡಿಫೈನ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್. ಬಟ್ ಈ ರೀತಿ ಬಂದ್ರೆ ಅಂದ್ರೆ ಈ ಎಕ್ಸ್ ಜಾಗಗಳಲ್ಲಿ dy/dx d²y/dx² ಬಂದ್ರೆ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಅ ಟ್ರಿಗ್ನೋಮೆಟ್ರಿಕ್ ಇಕ್ವೇಶನ್. ಅರ್ಥ ಆಗ್ತಿದ್ಯಾ? ಓಕೆ, ಇದೇನಾಯ್ತು, ಇಟ್ ಇಸ್ ವಾಟ್ ಅನ್ ಎಕ್ಸ್ಪೋನೆನ್ಷಿಯಲ್ ಇಕ್ವೇಶನ್. ಈ ಫಾರ್ಮ್ಗಳಲ್ಲಿ ನನಗೆ dy/dx ಬರೋಂಗಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಮಕ್ಕಳ, ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ಸಿ, ಸಪೋಸ್ ಐ ರೈಟ್ d²y/dx², ಓಕೆ, ಪ್ಲಸ್ 2 ಇಂಟು cos ಆಫ್ dy/dx, 2 ಇಂಟು cos ಆಫ್ dy/dx ಪ್ಲಸ್ y ಈಕ್ವಲ್ಸ್ ಟು 0. ಸೊ ನೋಡಿ ಮಕ್ಕಳ, ಇಲ್ಲಿ ನೋಡಿ ಇವೆರಡೂ ಕಡೆ ಪಾಲಿನಾಮಿಯಲ್ ಇಕ್ವೇಶನ್ ಟೈಪೇ ಬಂತು, ಬಟ್ ಇಲ್ಲಿ ಜೊತೆಗೆ ಏನು ಬಂತು, ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ಬಂತು, ಒಂದು ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ಬಂತು. ಸೊ ಇಲ್ಲಿ ಮಕ್ಕಳ ನನಗೆ ಏನಾಗೋದಿಲ್ಲ, ಇಯರ್ ಸಿನ್ಸ್ ವಿ ಹ್ಯಾವ್ ಗಾಟ್ ದಿಸ್ ಈ ರೀತಿ ಆಗಿರೋದ್ರಿಂದ, ಓಕೆ, ಸೊ ಈವನ್ ಐ ಕಾಂಟ್ ರೆಡ್ಯೂಸ್ ದಿಸ್. ಓಕೆ, ಕ್ಯಾನ್ ಐ ರೆಡ್ಯೂಸ್ ದಿಸ್ ಸ್ಟೂಡೆಂಟ್ಸ್? ಸಪೋಸ್ ಐ ರೈಟ್ ಹಿಯರ್, ಓಕೆ, ಇಲ್ಲಿ ಒಂದು ಕೆಲಸ ಮಾಡೋಣ. ಓಕೆ, ಸೊ ಇಲ್ಲಿ +2, ಓಕೆ, +2 cos ದಿಸ್ ಒನ್, ಆ್ಯಂಡ್ ಲೆಟ್ ಮಿ ರೈಟ್ ಹಿಯರ್, ಸೊ cos, ಓಕೆ, sin dy/dx ಇಂಟು y ಅಂತ ಬರ್ಕೊಳ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ cos dy/dx ಇದೆ, ಇಲ್ಲಿ sin dy/dx ಇದೆ. ಸೊ ವಾಟ್ ಐ ಆಮ್ ಗೆಟಿಂಗ್ ಹಿಯರ್, ಇಟ್ ಇಸ್ ನಾಟ್ ಅ ಪಾಲಿನಾಮಿಯಲ್ ಇಕ್ವೇಶನ್ ಇನ್ dy/dx, ಹೌದಲ್ಲ? ಸೊ ಇಲ್ಲಿ ಏನಾಗ್ತಿದೆ ಮಕ್ಕಳ, ಇಯರ್ ಆರ್ಡರ್ ಇಸ್ ಟು
ಆರ್ಡರ್ ಏನಾಗ್ತಿದೆ 2 ಆಗ್ತಿದೆ, ಬಟ್ ವಾಟ್ ಇಸ್ ದ ಡಿಗ್ರಿ? ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಇಯರ್. ಡಿಗ್ರಿ ಏನಂತ ಹೇಳ್ತೀವಿ ಮಕ್ಕಳ? ಇಟ್ ಈಸ್ ನಾಟ್ ಡಿಫೈನ್ಡ್. ಇಟ್ ಈಸ್ ನಾಟ್ ಡಿಫೈನ್ಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸಪೋಸ್ ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಎಕ್ಸಾಂಪಲ್, ಫೋರ್ತ್ ಎಕ್ಸಾಂಪಲ್ ತಗೊಳ್ತೀನಿ. ಸಿ ಹಿಯರ್ ಐ ರೈಟ್ e ಪವರ್ d square y by dx square equals to it is log dy by dx, ಓಕೆ, ಪ್ಲಸ್ 3 ಅಂತ ಇತ್ತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ ಮಕ್ಕಳ, ಆರ್ಡರ್ ಇಸ್ 2 ಇಯರ್. ಸಿ ಆರ್ಡರ್ ಇಸ್ 2, ಆರ್ಡರ್ ಡಿಫೈನ್ ಆಗುತ್ತೆ. ಹೈಯೆಸ್ಟ್ ಆರ್ಡರ್ ಏನಿದೆ? ಆರ್ಡರ್ ಇಸ್ 2 ಇಯರ್. ಆರ್ಡರ್ ಏನಿದೆ ಮಕ್ಕಳ? 2. ಬಟ್ ಡಿಗ್ರಿ ನೋಡಿ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಇಯರ್. ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? I hope everybody understood this. So this is how we can determine the degree and the order of a differential equation. So ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ, ಅದರಲ್ಲಿ ಏನಾದ್ರು cos of dy by dx, e power dy by dx ಆ ರೀತಿ ಬಂತಂದ್ರೆ ಆ ಜಾಗಗಳಲ್ಲಿ ಆರ್ಡರ್ ಇಸ್ ನಾಟ್ ಡಿಫೈನ್ಡ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ? ಸೊ ಯಾಕೆ ಮೇಜರ್ ಆಗಿ ಅಂತಂದ್ರೆ ಇಟ್ ಶುಡ್ ಬಿ ಅ ಪಾಲಿನೋಮಿಯಲ್ ಈಕ್ವೇಷನ್ ಇನ್ dy by dx ಆರ್ d square y by dx square. ಅಂದ್ರೆ ಇಟ್ ಶುಡ್ ಬಿ ಅ ಪಾಲಿನೋಮಿಯಲ್ ಈಕ್ವೇಷನ್ ಇನ್ ಡಿರೈವೇಟಿವ್ಸ್ ಅದರಲ್ಲಿ ಪಾಲಿನೋಮಿಯಲ್ ಈಕ್ವೇಷನ್ ಫಾರ್ಮ್ಗೆ ಬರಬೇಕದು. ಓಕೆ, ದ ಡಿರೈವೇಟಿವ್ ಶುಡ್ ಬಿ ರೆಪ್ರೆಸೆಂಟೆಡ್ ಇನ್ ಪಾಲಿನೋಮಿಯಲ್ ಫಾರ್ಮ್ಸ್. ಹಾಗಾದ್ರೆ ಮಾತ್ರ ಮಕ್ಕಳ ಅದು ನಾವೇನಂತ ಕರಿತೀವಿ, ಡಿಗ್ರಿ ಕ್ಯಾನ್ ಬಿ ಡಿಫೈನ್ಡ್. ಅದರ್ವೈಸ್ ದ ಡಿಗ್ರಿ ಕ್ಯಾನ್ ನಾಟ್ ಬಿ ಡಿಫೈನ್ಡ್ ದೇರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೋಡಿ, ನಿಮಗೆ KCT ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ನಮಗೆ ಮೇಜರ್ ಆಗಿ ಒಂದು ವಿಷಯ ಗೊತ್ತಿರಬೇಕು. ದರ್ ಆರ್ 2 ಪರ್ಟಿಕ್ಯುಲರ್ ನೋಟ್ ವಿಚ್ ವಿ ನೀಡ್ ಟು ನೋ. ಇದ್ರ ಮೇಲೆ ನಿಮಗೆ ಮೇನ್ ಎಕ್ಸಾಮ್ಸ್ಗೆ ಅಂದರೆ KCT ಎಕ್ಸಾಮ್ಸ್ಗೆ ಕೆಲವು ಕ್ವಶನ್ಸ್ಗಳು ಬರುತ್ತೆ. ಯಾವುದು ಮೇಜರ್ ಆಗಿ 2 ನೋಟ್ ಅಂತ ಅಂದರೆ, ರಿಮೆಂಬರ್ ದಿ ಸ್ಟೂಡೆಂಟ್ಸ್, ರಿಮೆಂಬರ್ ದಿಸ್ 2 ನೋಟ್. The very first one is the order of the differential equation. The order of the differential equation. The order of the differential equation. The order of the differential equation will be equal to, okay, number of arbitrary constants. Number of arbitrary constants. Number of arbitrary constants. ಬರೀ ಕಾನ್ಸ್ಟೆಂಟ್ಸ್ ಅಲ್ಲ ಮಕ್ಕಳ, ಇದು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ದ ಸೊಲ್ಯೂಷನ್. ಓಕೆ, ಒಂದು ಸೊಲ್ಯೂಷನ್ ಅಲ್ಲಿ ಮಕ್ಕಳ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಬರುತ್ತೆ ಇನ್ ಜನರಲ್ ಸೊಲ್ಯೂಷನ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಮತ್ತೆ ಫಿಕ್ಸ್ಡ್ ಕಾನ್ಸ್ಟೆಂಟ್ಸ್ಗೂ ಏನು ಡಿಫರೆನ್ಸ್ ಮಕ್ಕಳ? ಆರ್ಬಿಟ್ರರಿ ಕಾನ್ಸ್ಟೆಂಟ್ ಒಂದು ಕಡೆ ಕೂತ್ಕೊಳ್ಳಲ್ಲ, ಇಟ್ ವಿಲ್ ಬಿ ಕೀಪ್ ಆನ್ ಚೇಂಜಿಂಗ್. ಓಕೆ, ಬಟ್ ಫಿಕ್ಸ್ಡ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಸಿಚುಯೇಟೆಡ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಅರ್ಥ ಆಗ್ತಿದ್ಯಾ? ನೋಡಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು ನಿಮಗೆ. ಇಲ್ಲಿ ಒಂದು ಕರ್ವ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಹಿಯರ್ ಐ ಆಮ್ ಡ್ರಾಯಿಂಗ್ ಅ ಕರ್ವ್ ಆ್ಯಂಡ್ ಇದ್ರ ಮೇಲೆ 2 ಪಾಯಿಂಟ್ ತಗೊಳ್ತೀನಿ. ಒಂದು ಪಾಯಿಂಟ್ ಬಂದು P1 of 2, 3 ಅಂತ ತಗೊಳ್ತೀನಿ. ಎರಡನೇ ಪಾಯಿಂಟ್ ಬಂದು ಓಕೆ ಇಲ್ಲಿ ತಗೊಳ್ತೀನಿ P2 of x, y ಅಂತ ತಗೊಳ್ತೀನಿ. ಸೊ ದೀಸ್ ಆರ್ ದ 2 ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಗಾಟ್. ನೋಡಿ ಇಲ್ಲೇನು P1 of 2, 3 ಏನಿದೆ, ದಿಸ್ ಇಸ್ ಫಿಕ್ಸ್ಡ್. ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ. ಯಾಕಂದ್ರೆ ಮಕ್ಕಳ ಇದರಲ್ಲಿ ಇಲ್ಲಿ 2 ಅಂತ ಇದೆ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲ ಒಂದು ಕಡೆ 3 ಇದೆ ಅಂತ ಅನ್ಕೊಳ್ಳಿ. ಈ ಜಾಗ ಬಿಟ್ಟು ಎಲ್ಲೂ ಬೇರೆ ಕಡೆ ಹೋಗಂಗಿಲ್ಲ. ಇಟ್ ಇಸ್ ಅ ಫಿಕ್ಸ್ಡ್ ಪಾಯಿಂಟ್. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಅ ಫಿಕ್ಸ್ಡ್ ಪಾಯಿಂಟ್. ದಿಸ್ ಕೆನಾಟ್ ಮೂವ್ ಎನಿವೇರ್. ಬಟ್ ಇಲ್ಲಿಗೆ ಬಂದಾಗ ಆ ರೀತಿ ಅಲ್ಲ. ದಿಸ್ ಇಸ್ ಅ ಆರ್ಬಿಟ್ರರಿ ವ್ಯಾಲ್ಯೂ. ಅಂದ್ರೆ ಈ ಪಾಯಿಂಟ್ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಎನಿವೇರ್ ಆನ್ ದ ಕರ್ವ್. ಇದನ್ನ ಇಲ್ಲೇ ಬರ್ಕೋಬೇಕು ಅಂತ ರೂಲ್ಸ್ ಏನಿಲ್ಲ. ಇಟ್ ಕ್ಯಾನ್ ಬಿ ರಿಟನ್ ಎನಿವೇರ್ ಆನ್ ದ ಕರ್ವ್. ಬಟ್ ಈ ಜಾಗ ಇದಿದೆಯಲ್ಲ, ಈ ವ್ಯಾಲ್ಯೂ ಇದೆಯಲ್ಲ, ಇದನ್ನ ಇಲ್ಲೇ ಬರ್ಕೋಬೇಕು. ಸೊ ಅದಕ್ಕೆ ಏನಂತ ಹೇಳ್ತೀವಿ ಇದರಲ್ಲಿ, here P1 of 2, 3 okay is nothing but it's a fixed point. This is called as a fixed value or a fixed point. Okay, ಅದೇ ಏನಾದರೂ ನನಗೆ P2 of x, y ಅಂತ ಬರಿತೀವಿ. This is nothing but an arbitrary point. This can be anywhere on the curve. Okay, this is a arbitrary point. Okay, ಈ ಕರ್ವ್ ಮೇಲೆ ಇದು ಎಲ್ಲಾದರೂ ಇರ್ಬೋದು. ಇದೇ ಜಾಗದಲ್ಲಿ ಇರಬೇಕಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. Okay, this is the difference between a fixed point and a arbitrary point. So ನನಗೆ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಸಪೋಸ್ ಲೆಟ್ ಮಿ ರೈಟ್ ಹಿಯರ್ ಅ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್. ಒಂದು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಬರೀತೀನಿ ಅಂತಂದ್ರೆ, ಓಕೆ, ಅದರಲ್ಲಿ ಸೊಲ್ಯೂಷನ್ ಬಂದಾಗ ಒಂದೇ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೆ. ನಿಮ್ಮ ಕ್ವಶನ್ಸ್ಗಳಿದೆಯಲ್ಲ ಮಕ್ಕಳ, ಫರ್ದರ್ ಮಾಡಿಸ್ತೀನಿ. ಆಲ್ರೆಡಿ ನೀವು NCERT ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ಗಳನ್ನ ಕಾಲೇಜಲ್ಲಿ ಮಾಡಿಸಿದ್ರೆ ಒಂದು ಕಡೆ ಅಬ್ಸರ್ವ್ ಮಾಡಿ. ಸೊಲ್ಯೂಷನ್ ಬಂದಿದ್ದ ಕಡೆ ಎಲ್ಲ ಇಲ್ ಬಿ ರೈಟಿಂಗ್ ಓನ್ಲಿ ಒನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಯಾಕೆ? ಬಿಕಾಸ್ ಸ್ಟೂಡೆಂಟ್ಸ್ ದ ಮೇನ್ ಆರ್ಡರ್ ವಿಲ್ ಬಿ 1 ಆ್ಯಂಡ್ ನೀವು ಎಲ್ಲ ಮಾಡೋದೆಲ್ಲ ಕೂಡ ಏನಾಗಿದೆ, ವಾಟ್ ಎವರ್ ದ ಪ್ರಾಬ್ಲಮ್ ಯು ಆರ್ ರೈಟ್ ನೌ ಡೂಯಿಂಗ್, ಆಲ್ ದೋಸ್ ಪ್ರಾಬ್ಲಮ್ ಆರ್ ಆಫ್ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಸೊ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಆಗಿರೋದ್ರಿಂದ ಅಲ್ಟಿಮೇಟ್ಲಿ ವಿಲ್ ಬಿ ಗೆಟಿಂಗ್ ಓನ್ಲಿ ಒನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಓಕೆ, ಸೊ ಅದರಿಂದ ಮಕ್ಕಳ ನಿಮಗೆ ಇದೊಂದು ಮೇಜರ್ ನೋಟ್ ಆಗುತ್ತೆ. ಈ ನೋಟಿಂದ ನಾವೇನಂತ ತಿಳ್ಕೊಬೋದು ಅಂತಂದ್ರೆ, ಸಪೋಸ್ ದೇ ಗಿವ್ ಯು ದಿಸ್ ಈಕ್ವೇಷನ್. ಯಾವುದೋ ಒಂದು ಕ್ವಶನ್ ಕೊಡ್ತಾರೆ ನೋಡಿ ಈ ರೀತಿ. ಸೊ ಫಸ್ಟ್ ಒನ್ ಲೆಟ್ ಮಿ ಟೇಕ್ ಸಮ್ ಎಕ್ಸಾಂಪಲ್. ಓಕೆ,
ಸೊ ನೋಡಿ y ಈಕ್ವಲ್ಸ್ ಟು c1 e ಪವರ್ x ಪ್ಲಸ್ c2 e ಪವರ್ ಮೈನಸ್ x ಅಂತ ಇತ್ತು ಅಂತ ಅನ್ಕೊಳ್ಳಿ. ಓಕೆ, ಸೊ ಇದ್ರಲ್ಲಿ ಆರ್ಡರ್ ಏನಿದೆ? ವಾಟ್ ಈಸ್ ಆರ್ಡರ್ ಸ್ಟೂಡೆಂಟ್ಸ್ ಹಿಯರ್? ಸಿ ಹಿಯರ್ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆರ್ ದೇರ್. ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ ಮಕ್ಕಳ? ದೇರ್ ಆರ್ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಯಾವುದದು? ವಿಚ್ ಆರ್ ದೋಸ್? ದ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆರ್ two arbitrary constants are c1 and c2. Therefore order is equal to what? Order is equal to 2. I hope this is clear. ಅರ್ಥ ಆಗ್ತಿದ್ಯಾ? ಓಕೆ, suppose I take second one. Yeah, so y equals to c1 e power x plus c2 e power minus x plus c3 cos x, okay, plus c4 sin x ಅಂತ ಬಂತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಕಾನ್ಸ್ಟೆಂಟ್ಸ್ ಇದೆ ಮಕ್ಕಳ? ಹೌ ಮೆನಿ ಕಾನ್ಸ್ಟೆಂಟ್ಸ್ ಆರ್ ಹಿಯರ್? ದೆರ್ ಆರ್ 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಸಿ, ದೆರ್ ಆರ್ 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಯಾವುದದು? ವಿಚ್ ಆರ್ ದೋಸ್? ದೆರ್ ಆರ್ 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ವಿಚ್ ಆರ್ ದೋಸ್ ಸ್ಟೂಡೆಂಟ್ಸ್? ಯಾವ್ದಿದೆ ಇದರಲ್ಲಿ 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್? 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆರ್ ವಿಚ್ ಆರ್ ದೋಸ್? c1, c2, c3 and c4. Therefore students, order will be equal to 4. Therefore order will be equal to 4. I hope this is clear. ಅರ್ಥ ಆಗ್ತಿದ್ಯಾ? ಸಪೋಸ್ ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಲೆಟ್ ಮಿ ರೈಟ್ ಒನ್ ಮೋರ್ ಎಕ್ಸಾಂಪಲ್. y equals to students here c1, okay, into e power x plus c2 plus c3 e power x plus c4 ಅಂತ ಇತ್ತು ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಿಸ್. ಬಟ್ ಬಿ ವೆರಿ ಕೇರ್ಫುಲ್ ಸ್ಟೂಡೆಂಟ್ಸ್. ಈ ರೀತಿ ಪ್ರಾಬ್ಲಮ್ಗಳನ್ನೇ ತುಂಬ ಸಲ ಮಾರ್ಕ್ಸ್ ಕಳ್ಕೊಂಡ್ಬಿಡೋದು. ಸೊ ಏನು ಮಾಡ್ತೀರಿ ಇಲ್ಲಿ? ನೀವೇನಂತ ಅನ್ಕೊಳ್ತೀರಿ? ಇಲ್ಲಿ c1, c2, c3, c4 ಇದೆ. ಸೊ ಆರ್ಡರ್ ವಿಲ್ ಬಿ ಈಕ್ವಲ್ ಟು 4 ಅಂತ ಅನ್ಕೊಂಡ್ಬಿಡ್ತೀರಿ. ಓಕೆ, ಯು ವಿಲ್ ಅಸ್ಯೂಮ್ ದಟ್ ದ ಆರ್ಡರ್ ಇಸ್ ಈಕ್ವಲ್ ಟು 4. ಹಂಗಾಗೋದಿಲ್ಲ. ಓಕೆ, ಲಾಸ್ಟ್ ಏನು ಆನ್ಸರ್ ಬರುತ್ತೆ ಅದ್ರ ಮೇಲೆ ಮೇಜರ್ ಡಿಪೆಂಡ್ ಆಗುತ್ತೆ. ನೋಡಿ, ನಮಗೆ ಗೊತ್ತಿದೆ ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಇಸ್ ಅ ಕಾನ್ಸ್ಟೆಂಟ್. ಹೌದಾ? ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಅ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಅ ಕಾನ್ಸ್ಟೆಂಟ್. ನೋ ಡೌಟ್ ಇನ್ ಇಟ್. ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಅ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಅ ಕಾನ್ಸ್ಟೆಂಟ್. ವಿ ನೋ ದಿಸ್. ಹೌದಲ್ಲ? ರೈಟ್. ನಾನೇನು ಮಾಡ್ತೀನಿ ನೋಡಿ, ಅದಕ್ಕೆ ಇಲ್ಲಿ c1 ಬರೀತೀನಿ, e ಪವರ್ x ಇಂಟು e ಪವರ್ c2 ಅಂತ ಬರೀತೀನಿ. Everyone agree with this? Right? Next, ಇಲ್ಲಿ c3 and then here e power x into e power c4 ಬಂತು. ಸೊ ಇಲ್ಲಿ ಏನು ಬಂತು ಮಕ್ಕಳ? ನನಗೆ ಇದೊಂದು ವ್ಯಾಲ್ಯೂ c1 ಇಂಟು e ಪವರ್ c2 ಇಂಟು e ಪವರ್ x. ಓಕೆ, ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಮೈನಸ್ ಎಕ್ಸ್ ಅಂತ ಬರ್ಕೊಳ್ತಿರ್ತೀನಿ ಫಾರ್ ಟೈಮ್ ಸೇಕ್. ಲೆಟ್ ಮಿ ರೈಟ್ ಹಿಯರ್ ಮೈನಸ್ ಎಕ್ಸ್. ಓಕೆ, ಸೊ ಇಲ್ಲಿ ನನಗೇನು ಬರುತ್ತೆ ನೆಕ್ಸ್ಟ್ ನೋಡಿ? ಪ್ಲಸ್ c3 e ಪವರ್ c4 ಇಂಟು e ಪವರ್ ಮೈನಸ್ ಎಕ್ಸ್. ನೋಡಿ, ಇಲ್ಲಿ ಏನು ಮಾಡ್ತೀನಿ ನಾನು? ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್ ಇಸ್ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಎ. ಓಕೆ, ಇಲ್ಲಿ ಎ ಅಂತ ಬರ್ಕೊಳ್ತೀನಿ ಮಕ್ಕಳ, ಇವೆರಡನ್ನೂ ಸೇರಿಸಿ. ಆ್ಯಂಡ್ ಇಲ್ಲಿ e ಪವರ್ ಎಕ್ಸ್ ಪ್ಲಸ್ ಬಿ ಆ್ಯಂಡ್ ದೆನ್ ಹಿಯರ್ e ಪವರ್ ಮೈನಸ್ ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಬಿಕಾಸ್ ಎ ಈಸ್ ಈಕ್ವಲ್ ಟು ವಾಟ್? ದೀಸ್ ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್. ಇಲ್ಲಿ ಏನು ಇವೆರಡು ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ಇವೆರಡನ್ನೂ ಏನು ಮಲ್ಟಿಪ್ಲೈ ಮಾಡಿದ್ದೀನಿ ಮಕ್ಕಳ? ದಟ್ ಈಸ್ ಈಕ್ವಲ್ ಟು ಎ. ಆ್ಯಂಡ್ ಇಲ್ಲಿ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ದೀನಿ ಏನದು? ದಟ್ ಈಸ್ ನಥಿಂಗ್ ಬಟ್ ಬಿ. Okay, so ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಆಯಿತು? there are only 2 arbitrary constant because the constant into constant exponential e is nothing but an exponential form. ಸೊ ಅದು ಕೂಡ ಒಂದು ಕಾನ್ಸ್ಟೆಂಟ್. ಹೌದಲ್ಲ? ಸೊ ಕಾನ್ಸ್ಟೆಂಟ್ ಪವರ್ ಕಾನ್ಸ್ಟೆಂಟ್ ಇಸ್ ಅಗೇನ್ ಅ ಕಾನ್ಸ್ಟೆಂಟ್. ರೈಟ್? ಸೊ ಕಾನ್ಸ್ಟೆಂಟ್ ಪವರ್ ಕಾನ್ಸ್ಟೆಂಟ್ ಇಸ್ ಅಗೇನ್ ಅ ಕಾನ್ಸ್ಟೆಂಟ್ ಆ್ಯಂಡ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ವಿತ್ ಅ ಕಾನ್ಸ್ಟೆಂಟ್ ಇಸ್ ಅಗೇನ್ ಅ ಕಾನ್ಸ್ಟೆಂಟ್. ರೈಟ್? ಸೊ ಅದರಿಂದ ಈ ರೀತಿ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಿದೆ? ವಾಟ್ ಈಸ್ ದ ಆರ್ಡರ್ ಇಯರ್? ಸೊ ದಿಸ್ ಇಂಪ್ಲೈಸ್ ಆರ್ಡರ್ ಇಸ್ ಈಕ್ವಲ್ ಟು 2 ಬಿಕಾಸ್ since number of arbitrary constant is equal to 2. ಯಾವ್ದು? which are those? A and B. Number of arbitrary constants is equal to 2. I hope this is clear. Clarity ಸಿಗ್ತಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಟ್ರಿಕಿ ಎಕ್ಸಾಂಪಲ್. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್ now. Suppose I write y equals to c1 e power x plus c2 plus c3 plus c3 e power x plus c4. ಸೊ ಇಲ್ಲೇನು ಬರುತ್ತೆ? c1 e power c2 into e power x plus c3 e power c4 into e power x. ಸೊ ನೋಡಿ, ಇಲ್ಲಿ a into e power x plus here b into e power x. ಸೊ ಇಲ್ಲಿ ನೋಡಿ ಏನಾಗುತ್ತೆ? e ಪವರ್ ಎಕ್ಸ್ ಕಾಮನ್ ತಗೋಬೋದಾ? ಸೊ ಇಲ್ಲೇನು ಬಂತು? a ಪ್ಲಸ್ ಬಿ ಬಂತಾ? ಸೊ ವಿ ಗಾಟ್ ಹಿಯರ್ a ಪ್ಲಸ್ ಬಿ. ಸೊ ವಾಟ್ ಈಸ್ a? ಅ ಕಾನ್ಸ್ಟೆಂಟ್. ವಾಟ್ ಈಸ್ b? ಅ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಇಸ್ ವಾಟ್? ಅಗೇನ್ ಅ ಕಾನ್ಸ್ಟೆಂಟ್. ಸೊ ನನಗೇನು ಬರುತ್ತೆ ಇದರಲ್ಲಿ? ವಿ ರೈಟ್ ಹಿಯರ್ d ಇಂಟು e ಪವರ್ ಎಕ್ಸ್. ಸೊ y ಈಕ್ವಲ್ಸ್ ಟು d ಇಂಟು e ಪವರ್ ಎಕ್ಸ್. therefore the order is what here? Order is equal to 1. ಓಕೆ, ಅರ್ಥ ಆಗ್ತಿದೆಯಾ? ಸೊ ದೀಸ್ ಥಿಂಗ್ಸ್ ಶುಡ್ ಬಿ ನೋನ್. ಈ ರೀತಿ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ನಿಮ್ಮ KCT ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಮುಂದೆನೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. I hope this is clear.
ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಡಿಗ್ರಿ ಯಾವಾಗ ಬರೋದಿಲ್ಲ ಅಂತ ಗೊತ್ತಾಯ್ತಲ್ಲ? ವೆನ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ನಾಟ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪಾಲಿನಾಮಿಯಲ್ ಇನ್ ಡಿರೈವೇಟಿವ್ಸ್. ಇಟ್ ಈಸ್ ನಾಟ್ ರಿಟರ್ನ್. ಓಕೆ, ಸೊ ಕಾಸ್ ಆಫ್ dy by dx, ಸೈನ್ ಆಫ್ dy by dx ಈ ರೀತಿ ಎಲ್ಲ ಬಂದಾಗ ಡಿಗ್ರಿನ ನಾನು ಡಿಫೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಹಾಗಾದ್ರೆ ಈಗ ವಿ ಶಾಲ್ ಸ್ಟಾರ್ಟ್ ವಿತ್ ವೇರಿಯೇಬಲ್ ಸೆಪರಬಲ್ ಫಾರ್ಮ್, ಅಂದ್ರೆ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಮಕ್ಕಳ. ಸೊ ವಿ ಶಾಲ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್. So coming to the next problem, students, yes, next topic ಬರೋಣ. That is solving a differential equation which is especially in the form of variable separable. ಸೊ ನೋಡಿ ಮಕ್ಕಳ, ನಿಮಗೆ ಮೂರು ಟೈಪ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ನ ಕಲ್ತ್ಕೊಳ್ತೀರಿ. ಒಂದು ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್, ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಆ್ಯಂಡ್ ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಒನ್ ಆ್ಯಂಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಒನ್. ಎರಡನೇದಿರೋದು ನಿಮಗೆ ಹೋಮೋಜಿನಿಯಸ್ ಫಾರ್ಮ್ಸ್ ಸ್ಟಾರ್ಟಿಂಗಲ್ಲಿ ಮಾತ್ರ ನೀವು ಐಡೆಂಟಿಫೈ ಮಾಡ್ತೀರಿ ಅದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿ ಇದೆ ಅಂತೇಳಿ. ಆ್ಯಂಡ್ ಒನ್ಸ್ ಅಗೇನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್. ಆ್ಯಂಡ್ ಲಾಸ್ಟ್ ಒನ್ ಬಂದು ನಿಮ್ಮ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇದೆ. ಈ ಮೂರು ಟೈಪ್ ಇದೆ ನಿಮಗೆ. ಓಕೆ, ಸೊ ಮೊದಲನೇದಾಗಿ differential equations in variable separable form. So solving differential equations which are in variable separable form. Okay, so here solution of differential equation. Solution of differential equations. See, ಇಲ್ಲಿ ನಾನೇನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಮಕ್ಕಳ. ಇದರಲ್ಲಿ ಮೇಜರ್ ಆಗಿ ನಾನು ಮಾತಾಡ್ತಾ ಇರೋದು ಜನರಲ್ ಸೊಲ್ಯೂಷನ್ ಬಗ್ಗೆ. ಯಾವುದ್ರ ಬಗ್ಗೆ? ಜನರಲ್ ಸೊಲ್ಯೂಷನ್. ಎರಡು ರೀತಿ ಸೊಲ್ಯೂಷನ್ ಇದೆ. ನಾನು ಮುಂಚೆ ಅದನ್ನೇ ಹೇಳಕ್ ಬಂದೆ. ಸೊ ನೋಡಿ, ಇದರಲ್ಲಿ ಮೊದಲೇ ಒಂದು ನೋಟ್ ಕೊಟ್ಟೆ. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇನ್ ಜನರಲ್ ಸೊಲ್ಯೂಷನ್ ಅಂತ ಬಂದಿದ್ದೀನಿ. ನೋಡಿ, ಇದರಲ್ಲಿ ಎರಡು ರೀತಿ ಸೊಲ್ಯೂಷನ್ ಬರುತ್ತೆ. ಒಂದು ಜನರಲ್ ಸೊಲ್ಯೂಷನ್, ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಅಂದರೆ ನೋಡಿ ಇದರಲ್ಲೇ ಬಂದೆ ಮಕ್ಕಳ. ನೋಡಿ x, y ಅಂತ ಏನು ಬರುತ್ತೆ, ಈ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡಾಗ ನನಗೆ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿಗುತ್ತಲ್ಲ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಅ ಜನರಲ್ ಸೊಲ್ಯೂಷನ್. ಇದು ಆರ್ಬಿಟ್ರರಿ ಪಾಯಿಂಟ್ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಏನು ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅ ಜನರಲ್ ಸೊಲ್ಯೂಷನ್. ಫಿಕ್ಸ್ಡ್ ಪಾಯಿಂಟ್ ಯೂಸ್ ಮಾಡಿಕೊಂಡು, ಈ ಫಿಕ್ಸ್ಡ್ ಪಾಯಿಂಟ್ನ ಯೂಸ್ ಮಾಡಿಕೊಂಡು ನನಗೆ ಏನು ಸೊಲ್ಯೂಷನ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ನಾನು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಏನಂಗಂದ್ರೆ ವಾಟ್ ಯು ಮೀನ್ ಬೈ ದಟ್? ಎಸ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. ನಿಮಗೆ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಾಗ, ಒಂದು ಸಣ್ಣ ಎಕ್ಸಾಂಪಲ್ ಕೊಡೋಣ. ಸೊ ಒಂದು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದಾದಮೇಲೆ ಮತ್ತೆ ವಾಪಸ್ ಬರ್ತೀನಿ. ನೋಡಿ, ಯಾಕಂದರೆ ಇದನ್ನು ಹೇಳ್ದೇನೆ ನಾನು ನಿಮಗೆ ಐ ಕಾಂಟ್ ಎಕ್ಸ್ಪ್ಲೇನ್ ಯು ವಾಟ್ ಈಸ್ ಜನರಲ್ ಸೊಲ್ಯೂಷನ್, ವಾಟ್ ಈಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಫಸ್ಟ್ ಐ ವಾಂಟ್ ಟು ಗಿವ್ ದಿಸ್ ಎಕ್ಸಾಂಪಲ್. ನೋಡಿ, ನಿಮಗೆ ಸಪೋಸ್ ಇಯರ್ ಯು ಆರ್ ಗಿವನ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. dy by dx ಈಕ್ವಲ್ಸ್ ಟು ಇಟ್ ಈಸ್ x by y ಅಂತ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಇದೆ ಅಂತ ಅನ್ಕೊಳ್ಳೋಣ. dy by dx ಈಕ್ವಲ್ಸ್ ಟು x by y. ಇಟ್ಸ್ ಅ ಡಿಫರೆನ್ಷಿಯಲ್ ಇಕ್ವೇಷನ್. ಸೊ ಇದು ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಅಲ್ಲಿ ಇದೆ. ಹೇಗೆ ಗೊತ್ತಾಯ್ತು ನನಗೆ ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಅಂತ ಅಂದರೆ ಅದನ್ನು ಕೂಡ ಇಲ್ಲೇ ಹೇಳ್ತೀನಿ. ನೋಡಿ, ಇಲ್ಲಿ dy ಏನು ಆರ್ಡರ್ ಇದೆ, ಇದರಲ್ಲಿ ಎರಡು ರೀತಿ ಆರ್ಡರ್ ಇದೆ. ಒಂದು dy ಇದೆ, ಒಂದು dx ಇದೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಡರ್ಸ್ ಏನೇನಿದೆ ಮಕ್ಕಳ, ಒಂದು dy ಇದೆ, ಇನ್ನೊಂದು dx ಇದೆ. ದೇರ್ ಆರ್ ಟೂ ಆರ್ಡರ್ಸ್ ಹಿಯರ್, ಒಂದು dy, ಇನ್ನೊಂದು dx. ಸೊ ಇಲ್ಲಿ ಏನು ಎರಡು ಆರ್ಡರ್ ಇದೆ, dy ಮತ್ತು dx ಏನಿದೆ, dy ಜೊತೆಗೆ ಎಲ್ಲ ಇರೋ y ವೇರಿಯೇಬಲ್ಸ್ ಎಲ್ಲ ಹೊಟ್ಟೋಗ್ಬಿಡ್ಬೇಕು, dx ಜೊತೆಗಿರೋ x ವೇರಿಯೇಬಲ್ಸ್ ಎಲ್ಲ ಹೊಟ್ಟೋಗ್ಬಿಡ್ಬೇಕು. ಓಕೆ, ಈ ರೀತಿ ಇದ್ದಾಗ ಮಾತ್ರ ಅದನ್ನ ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಅಂತ ಹೇಳ್ತೀವಿ. ಎಲ್ಲ ಕ್ವಶನ್ಸ್ ಕೂಡ ಈ ರೀತಿ ಇರೋದಿಲ್ಲ. ನೋಡಿ, ಇದರಲ್ಲಿ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು ನಾನು. ಐ ಕ್ಯಾನ್ ಈಸಿಲಿ ಸಪ್ರೇಟ್ ಇಯರ್, ಬಟ್ ಕೆಲವು ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಸಪೋಸ್ ಐ ರೈಟ್ ಇಯರ್ dy by dx ಈಕ್ವಲ್ಸ್ ಟು ಇಟ್ ಇಸ್ x square y plus log x. ಓಕೆ, ಸೊ ಡಿವೈಡೆಡ್ ಬೈ y square x plus log y ಅಂತ ಏನೋ ಬಂತು ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಸಪ್ರೇಟ್ ಮಾಡೋದಕ್ಕೆ ಆಗಲ್ಲ. x ವೇರಿಯೇಬಲ್ಸ್ ಜೊತೆಗೆ dx, y ವೇರಿಯೇಬಲ್ಸ್ ಜೊತೆಗೆ dy ಸಪ್ರೇಟ್ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ. ಓಕೆ, ಇಂಥ ಟೈಮಲ್ಲಿ ಏನಾಗುತ್ತೆ, ಅದನ್ನು ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಅಂತ ಹೇಳಲ್ಲ. ಇದನ್ನು ಸಾಲ್ವ್ ಮಾಡೋದಕ್ಕೆ ಬೇರೆ ಇನ್ನೊಂದು ಯಾವುದೋ ಮೆಥಡ್ಗಳನ್ನ ನಾನು ಯೂಸ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ನಾನು ಯಾವ ರೀತಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ಅಂತಂದರೆ, ಈಗ ಮಾಡ್ತಿರೋ ಸೊಲ್ಯೂಷನ್ಸ್ ಯಾವ ರೀತಿ ಅಂತಂದರೆ, ಇದನ್ನು ತಲೆಗೆ ಹಾಕೊಂಬಿಡಿ ಮಕ್ಕಳ. ಇದೆಲ್ಲ ಹೊಸ ವಿಷಯಗಳೇ ನಿಮಗೆ. ಆಲ್ ದೀಸ್ ಥಿಂಗ್ಸ್ ಆರ್ ನ್ಯೂ ಟು ಯು. ಓಕೆ, ಸೊ ಇದನ್ನು ನೀವು ಸ್ಟಾರ್ಟಿಂಗ್ ಸಾಲ್ವ್ ಮಾಡಬೇಕಾದ್ರೆ ದಿಸ್ ಇಸ್ ಹೌ ಇಟ್ ಈಸ್ ಅನ್ನೋದನ್ನ ಒಪ್ಕೊಂಡ್ಬಿಡ್ಬೇಕು ಫಸ್ಟ್ ಆಫ್ ಆಲ್. ತುಂಬ ಜನ ಯಾಕೆ ಈ ಥರ ಮಾಡ್ತಿದ್ರಿ, ಯಾಕೆ ಈ ರೀತಿ ಮಾಡ್ತಿದ್ದೀವಿ ಅಂತಂದರೆ, ದ ಪ್ರೊಸೀಜರ್ ಇಟ್ ಸೆಲ್ಫ್ ಇಸ್ ಲೈಕ್ ದಟ್. ನಿಮಗೆ ಒಂದೇ ರೀತಿ ಡಿಫರೆನ್ಷಿಯಲ್ ಇಕ್ವೇಷನ್ ಸಿಗೋದಿಲ್ಲ. ಈಗ ನೋಡಿ, ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಎರಡು ಟೈಪ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ. ಅಂದರೆ ಸೊಲ್ಯೂಷನ್ ಮಾಡಬೇಕಾದ್ರೆ ಒಂದು ನಿಮಗೆ ಸಪೋಸ್ ಇಫ್ ಯು ಜಸ್ಟ್ ನೋ ಟು ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕಾದ್ರೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ತೀರಿ, ಅದಾದಮೇಲೆ ಫ್ಯಾಕ್ಟರೈಸ್ ಮಾಡಿ ಆನ್ಸರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ತೀರಿ. ಅದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವಿನ್ನೇನು ಮಾಡ್ತೀರಿ, ಫಾರ್ಮುಲಾ ಮೆಥಡ್ಗೆ ಹೋಗ್ತೀರಿ.
ಸೊ ಎರಡು ಟೈಪ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಸಾರಿ ಎರಡು ಟೈಪ್ ಏನು ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಗೊತ್ತಾಯಿತು. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ದೇರ್ ಆರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ವಿಚ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ವೇರಿಯಬಲ್ ಸೆಪರಬಲ್ ಫಾರ್ಮ್. There are differential equations which can be solved by homogeneous forms. There are differential equations which can be solved by linear differential equations form. ಮಕ್ಕಳ ನಿಮಗೆ ಮೇಜರ್ ಆಗಿ ಮೊದಲನೇದಾಗಿ ನಿಮಗೆ ತಲೆಯಲ್ಲಿ ಬರಬೇಕಾಗಿರೋದು ಏನಂತಂದ್ರೆ ಈ ಡಿಫರೆನ್ಷಿಯಲ್ ಇಕ್ವೇಷನ್ ನ ಸಾಲ್ವ್ ಮಾಡೋದು ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಗಬೇಕು ಅಂತಂದ್ರೆ ಇದರಲ್ಲಿ ಈ ಫಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಯಾವ ಟೈಪ್ ಇದೆ ಅಂತ ನೀವು ಫಸ್ಟ್ ಅದನ್ನು ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು. ಸೊ ಐಡೆಂಟಿಫೈಯಿಂಗ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹೇಗೆ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದಾಗ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ತೀರಿ, ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ. ನೋಡಿದ ತಕ್ಷಣ ನೀವು ಅನಲೈಸ್ ಮಾಡಬೇಕು ವೆದರ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಕಮ್ಸ್ ಇನ್ ವೇರಿಯಬಲ್ ಸೆಪರಬಲ್ ಫಾರ್ಮ್, ವೆದರ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಕಮ್ಸ್ ಇನ್ ಹೋಮೋಜಿನಿಯಸ್ ಫಾರ್ಮ್, ವೆದರ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಕಮ್ಸ್ ಇನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್. ಇದನ್ನ ನಿಮಗೆ ಫಸ್ಟ್ ತಲೆಯಲ್ಲಿ ಇರಬೇಕು, ಅಂದ್ರೆ ಬೇಸಿಕ್ಸ್ ಕ್ಲಾರಿಟಿ ಇರಬೇಕು. ವೇರಿಯಬಲ್ ಸೆಪರಬಲ್ ಫಾರ್ಮ್ ಅಲ್ಲಿ ನಾನು ಏನು ಮಾಡಬೇಕಂತ ಅಂದ್ರೆ dy ಜೊತೆಗೆ ಬರೀ y ಟರ್ಮ್ಸ್ ಇರಬೇಕು, x ಟರ್ಮ್ ಇರಬಾರ್ದು. dx ಜೊತೆಗೆ x ಟರ್ಮ್ಸ್ ಮಾತ್ರ ಇರಬೇಕು, y ಟರ್ಮ್ಸ್ ಇರಬಾರ್ದು. ಸೊ ಇದು ನಿಮಗೆ ತಲೆಯಲ್ಲಿ ಬರಬೇಕು. ಇಲ್ಲಿ ಆ ರೀತಿ ಮಾಡೋದಕ್ಕೆ ಸಾಧ್ಯ ಅಲ್ಲ. ಇಲ್ಲಿ ನೋಡಿ dx ನ ಸ್ಪ್ಲಿಟ್ ಮಾಡ್ತೀನಿ, ಈ ಕಡೆ ಕಳಿಸ್ತೀನಿ, y ಅನ್ನೋದ್ರ ಜೊತೆಗೆ ಬಂದ್ಬಿಡುತ್ತೆ ಇದ್ರ ಜೊತೆಗೆ. ಓಕೆ, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಲ್ಲಿ y ಜೊತೆಗೆ dx ಬಂದ್ಬಿಡುತ್ತೆ. ದಿಸ್ ಇಸ್ ನಾಟ್ ಅ ವೇರಿಯಬಲ್ ಸೆಪರಬಲ್ ಫಾರ್ಮ್. ನಾನು ತೆಗಿಯೋಕ್ಕಾಗಲ್ಲ ಅದನ್ನ. ಆ ಥರ ತೆಗಿಯೋಕೆ ಹೋದ್ರೆ ಎಕ್ಸ್ ಕೂಡ ಎಕ್ಸ್ ವೈ ಡಿ ವೈ ಜೊತೆಗೆ ಬಂದ್ಬಿಡುತ್ತೆ ಆ ರೀತಿ ಮಾಡೋಕೆ ಹೋದಾಗ. ಅರ್ಥ ಆಗ್ತಿದ್ಯಾ? ಓಕೆ, ಬಟ್ ಇಲ್ಲಿಗೆ ಬರೋಣ. ನೋಡಿ, ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಗ್ತಿದೆ ವೈ ಇಂಟು ಡಿ ವೈ ಬರ್ತಾ ಇದೆ ಆ್ಯಂಡ್ ಎಕ್ಸ್ ಇಂಟು ಡಿ ಎಕ್ಸ್ ಬರ್ತಾ ಇದೆ. ಹೌದಾ? ರೈಟ್. ಸೊ ಇಲ್ಲಿ ನೋಡಿ, ನಾನು ನಿಮಗೆ ಮೇಜರಾಗಿ ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಜನರಲ್ ಸೊಲ್ಯೂಷನ್ಗೂ ಪರ್ಟಿಕ್ಯುಲರ್ ಸೊಲ್ಯೂಷನ್ಗೂ ನಾನು ನಿಮಗೆ ಏನು ಡಿಫ್ರೆನ್ಸ್ ಹೇಳ್ತಾ ಇದ್ದೆ. ಜನರಲ್ ಸೊಲ್ಯೂಷನ್ ಅಂದ್ರೇನು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೇನು ಅಂತ ಹೇಳಕ್ಕೆ ಹೊರಟಿದ್ದೆ. ಓಕೆ, ಸೊ ನೋಡಿ, ಇದರಲ್ಲಿ ನಾನು ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಏನಾಗಬೇಕು, ಇಲ್ಲಿ ಏನು ಡಿರೈವೇಟಿವ್ಸ್ ಇದೆ. ಓಕೆ, ಈ ಡಿರೈವೇಟಿವ್ಸ್ ಎಲ್ಲ ಮಕ್ಕಳ ನನಗೆ ಡಿಲೀಟ್ ಆಗಬೇಕು. ಓಕೆ, ಇಟ್ ಶುಡ್ ಏನು ವ್ಯಾನಿಷ್ ಆಗಬೇಕಂದ್ರೆ ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಯಾಕಂದರೆ ಡಿರೈವೇಟಿವ್ಸ್ಗೆ ಆಪೋಸಿಟ್ ಏನು ಇಂಟಿಗ್ರೇಷನ್, ಹೌದಲ್ಲ? ಸೊ ನಾವು ಯು ಆರ್ ಇಂಟಿಗ್ರೇಟಿಂಗ್ ದಿಸ್. ಸೊ ಇಂಟಿಗ್ರೇಟ್ ಮಾಡ್ತೀರಿ. ಸೊ ಇಂಟಿಗ್ರೇಟ್ ಮಾಡಿದಾಗ ಅಥವಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ. ಸೊ ಹಿಯರ್ ವಿ ರೈಟ್ y ಇಂಟು ಡಿ ವೈ ಈಕ್ವಲ್ಸ್ ಟು ಇಂಟಿಗ್ರಲ್ ಎಕ್ಸ್ ಇಂಟು ಡಿ ಎಕ್ಸ್. ರೈಟ್. ಸೊ ಇಲ್ಲೇನು ಬರುತ್ತೆ, y ಸ್ಕ್ವೇರ್ ಬೈ 2 ಬರುತ್ತೆ ಈಕ್ವಲ್ಸ್ ಟು ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಓಕೆ, ಆರ್ ವಿ ಶಾಲ್ ರೈಟ್ ಹಿಯರ್ y ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಇಸ್ 2x ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 2c ವಿಚ್ ಇಸ್ ನಥಿಂಗ್ ಬಟ್ y ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ c1. ವೈ c1 ಅಂತ ಯಾಕೆ ಬಂತು? c1 ಅಂತ ಯಾಕೆ ಬಂತು ಮಕ್ಕಳ? ಬಿಕಾಸ್ ಇಯರ್ ದ ಆರ್ಬಿಟ್ರಿ ಕಾನ್ಸ್ಟೆಂಟ್ c ಅಂತೇನಿದೆ ಇಟ್ ಇಸ್ ಮಲ್ಟಿಪ್ಲೈಡ್ ವಿತ್ 2 ಜೊತೆ ಮಲ್ಟಿಪ್ಲೈ ಆಗಿದೆಯಲ್ಲ. So here also it is a constant. This is also a constant. Constant into constant is what? It's a constant. So ಈಗ this is called as a general solution. ಇಲ್ಲಿ ಏನಿದೆ, this is called as a general solution. ಇದನ್ನೇನಂತ ಕರಿತೀವಿ ಮಕ್ಕಳ? ಆಕ್ಚುಲಿ ಇನ್ನೂ ಸ್ವಲ್ಪ ಮುಂದೆ ಹೊರಿಬೇಕು ಅಂದ್ರೆ we can write it as y equals to square root of x square plus c1. This is called as a general solution. So already ಹೇಳಿದ್ದೆ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಸೊಲ್ಯೂಷನ್ ಅಂದ್ರೆ ಏನು, ಫೈಂಡಿಂಗ್ ದ so solution, what do you mean by solution students? Finding the ಡಿಪೆಂಡೆಂಟ್ ವೇರಿಯಬಲ್. ಯಾವುದು ಡಿಪೆಂಡೆಂಟ್ ವೇರಿಯಬಲ್ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ dy by dx ಅಂತ ಆಯ್ತು. ಸೊ ಹಿಯರ್ ವಿ ಆಡ್ dy by dx. ಸೊ ಹಾಗಾದ್ರೆ ಇದರಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಯಾವುದು y, ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದು x. ಸೊ ಐ ನೀಡ್ ಟು ಫೈಂಡ್ ದ ಡಿಪೆಂಡೆಂಟ್ ವೇರಿಯಬಲ್ ನಾವು ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಜನರಲ್ ಸೊಲ್ಯೂಷನ್. ಅರ್ಥ ಆಗ್ತಿದ್ಯಾ? ಇದನ್ನ ನಾನು ಜನರಲ್ ಸೊಲ್ಯೂಷನ್ ಅಂತ ಕರಿತೀನಿ. ಯಾಕಂದ್ರೆ ಜನರಲ್ ಸೊಲ್ಯೂಷನ್ ಅಲ್ಲಿ ಮೇಜರ್ಲಿ ಮಕ್ಕಳ ನಿಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ. ಓಕೆ, ವಾಟ್ ಯು ಗಾಟ್ ಹಿಯರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಇದರಲ್ಲಿ ಏನಿದೆ ವೇರಿಯಬಲ್ಸ್ x ಮತ್ತೆ y ಇದೆ. ಸೇಮ್ ಥಿಂಗ್ ಆಸ್ ವಿ ಟುಕ್ ಹಿಯರ್. ಇಲ್ಲಿ ನೋಡಿ x ಮತ್ತೆ y ವೇರಿಯಬಲ್ಸ್ ಬರುತ್ತೆ. ಓಕೆ, x ಮತ್ತೆ y ವೇರಿಯಬಲ್ಸ್ ಬಂದಾಗ ಅದನ್ನ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಸಿಗುತ್ತೆ ಅಂತ ಹೇಳಿದೆ. ಆರ್ಬಿಟ್ರರಿ ಪಾಯಿಂಟ್ ಅಂತ ಹೇಳಿದೆ. ಇದು ಈ ಆರ್ಬಿಟ್ರರಿ ಪಾಯಿಂಟ್ ಇಟ್ ಈಸ್ ಸಿಮಿಲರ್ ಟು ಯೋರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಇಟ್ ಕ್ಯಾನ್ ಬಿ ಎನಿವೇರ್ ಆನ್ ದ ಕರ್ವ್. ಓಕೆ, ಇಲ್ಲಿ ಸೊಲ್ಯೂಷನ್ ಬಂದಿರೋದು ಕೂಡ ಅದನ್ನೇ ಹೇಳ್ತಾ ಇರೋದು. ಏನಂತ ಹೇಳ್ತಾ ಇದೆ, ವಾಟ್ ಈಸ್ ದಟ್ ದೇ ಆರ್ ಟೆಲಿಂಗ್, ಇಲ್ಲಿ y ವ್ಯಾಲ್ಯೂ ಬೇಕು ಅಂದ್ರೆ x ಮತ್ತೆ c1 ಎನಿಥಿಂಗ್ ಇಟ್ ಕ್ಯಾನ್ ಬಿ. x ಕ್ಯಾನ್ ಬಿ ಎನಿಥಿಂಗ್, c1 ಕ್ಯಾನ್ ಬಿ ಎನಿಥಿಂಗ್ ಹಿಯರ್. ಬಟ್ ಸ್ಟೂಡೆಂಟ್ಸ್ ಈಗ ಏನು ಮಾಡ್ತೀವಿ ನಾವು ಅಂತ ಅಂದರೆ ವಿ ವಾಂಟ್ ಟು ಫೈಂಡ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಓಕೆ, ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು. ಪರ್ಟಿಕ್ಯುಲರ್ ಸೊಲ್ಯೂಷನ್ ಈಗ ನಾ ಜನರಲ್ ಸೊಲ್ಯೂಷನ್ ಸಿಕ್ಕಿದಾಗ ಏನು ತೊಗೊಂಡೆ, ಎಕ್ಸ್ ಮತ್ತು ವೈ ತೊಗೊಂಡೆ, ಹೌದಲ್ಲ? ಯಾಕಂದರೆ ಜನರಲ್ ಸೊಲ್ಯೂಷನ್ ಬೇಕು ಅನ್ನೋ ಕಾರಣಕ್ಕೆ ಎಕ್ಸ್ ಮತ್ತು ವೈ ಬಂತು ನನಗೆ. ಅದ್ರ ಜೊತೆಗೆ ಒಂದು c1 ಇದೆ. c1 ಇಸ್ ವಾಟ್ ಆರ್ಬಿಟ್ರಿ ಕಾನ್ಸ್ಟೆಂಟ್. ಆರ್ಬಿಟ್ರಿ ಕಾನ್ಸ್ಟೆಂಟ್ ಬಂದಿದೆಯಾ ಅದಕ್ಕೆ ಇದ್ರ ಕಾರಣದಿಂದ.
ಹೌದಲ್ಲ. ಬಟ್ ಈಗ ನಾನು ಏನು ಮಾಡ್ತೀನಿ, ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು. ಆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬೇಕು ಅನ್ನೋಕೆ ಏನು ಮಾಡ್ತೀನಿ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ. ಸೊ ನಾವು ಐ ವಿಲ್ ಕನ್ಸಿಡರ್ ಅ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ನಾನೇನು ಮಾಡ್ತೀನಿ ಮಕ್ಕಳ, ಈಗ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಳ್ತೀನಿ. ಸೊ ಏನು ಪರ್ಟಿಕ್ಯುಲರ್ ಪಾಯಿಂಟ್ ತಗೊಳ್ತೀನಿ ಅಂತಂದರೆ, ಸೊ ಇಯರ್ ಲೆಟ್ ಅಸ್ ಕನ್ಸಿಡರ್, ಸೊ ಓಕೆ ಲೆಟ್ ಅಸ್ ಕನ್ಸಿಡರ್ ನಾನು ಏನು ಫೈಂಡ್ ಔಟ್ ಮಾಡಬೇಕೀಗ, ನನಗೆ ಮೇಜರ್ ಆಗಿ C1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, C1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಮತ್ತು ವೈಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಡಬೇಕು. ಸೊ ನಾನೇನು ಮಾಡ್ತೀನಿ ಈಗ, ಲೆಟ್ x is equal to 2 ಆ್ಯಂಡ್ y equals to 3 ಅಂತ ಹಾಕೊಳ್ತೀನಿ. ಅಲ್ಲೇನು ಬರುತ್ತೆ 2,3 ಅದೇ ವ್ಯಾಲ್ಯೂ. ಸೊ ಇಲ್ಲೇನು ಬರುತ್ತೆ ಮಕ್ಕಳ, ವಿ ಗೆಟ್ ಇಯರ್ ಇಟ್ ಇಸ್ 9 ಈಕ್ವಲ್ಸ್ ಟು ಇಟ್ ಇಸ್ 4 ಪ್ಲಸ್ C1 ಆರ್ C1 ಈಕ್ವಲ್ಸ್ ಟು ಏನು ಬಂತು, 5 ಬಂತು. ಓಕೆ, therefore we got here, okay, therefore we got here ಏನಂತ ಬರುತ್ತೆ ಈಗ, y ಈಕ್ವಲ್ಸ್ ಟು ಇಟ್ ಇಸ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ 5 ಅಂತ ಬಂತು. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಯೋರ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇಲ್ಲೇನು ಬಂತು ಮಕ್ಕಳ, ದಿಸ್ ಇಸ್ ಯೋರ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಯಾಕೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗುತ್ತೆ ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ ಮಕ್ಕಳ. ನೋಡಿ ಪ್ಲೀಸ್ ವಾಚ್ ಹಿಯರ್, ಐ ಆಮ್ ಗೋಯಿಂಗ್ ಟು ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಮತ್ತು ನಿಮಗೆ ಜನರಲ್ ಸೊಲ್ಯೂಷನ್ಗೂ ಡಿಫ್ರೆನ್ಸ್ ಹೇಳ್ತೀನಿ. ನೋಡಿ ಎರಡೂ ಬರ್ಕೊಳ್ತೀನಿ ನಾನು. ನೆಕ್ಸ್ಟ್ ಪೇಜಲ್ಲಿ ನೋಡಿ ಎರಡೂ ಬರ್ಕೊಳ್ತೀನಿ. y ಈಕ್ವಲ್ಸ್ ಟು ಇಟ್ ಇಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ C1. ಓಕೆ, ಇನ್ನೊಂದು ಕಡೆ y ಈಕ್ವಲ್ಸ್ ಟು ಇಟ್ ಈಸ್ y ಈಕ್ವಲ್ಸ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಬಂತು. ಸೊ ಲೆಟ್ ಮೀ ಪ್ಲಾಟ್ ದ ವ್ಯಾಲ್ಯೂಸ್ ಹಿಯರ್. ಲೆಟ್ ಮೀ ಪ್ಲಾಟ್ ದ ವ್ಯಾಲ್ಯೂಸ್. ಸೊ ಎಕ್ಸ್ ಮತ್ತು y ಆಕ್ಸಿಸ್ ಮೇಲೆ ಲೆಟ್ ಮೀ ಪ್ಲಾಟ್ ದ ವ್ಯಾಲ್ಯೂಸ್ ಹಿಯರ್. ಓಕೆ, ಸೊ ಇಲ್ಲೂ ಕೂಡ ಪ್ಲಾಟ್ ಮಾಡ್ಕೊಂಡು ಬರ್ತೀನಿ ಅಂತ ಅನ್ಕೊಳ್ಳಿ. ಸೊ ಲೆಟ್ ಅಸ್ ಅಸ್ಯೂಮ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಅಸ್ಯೂಮ್ ಐ ಹ್ಯಾವ್ ಟೇಕನ್ ಹಿಯರ್ x is equal to 0. x is equal to 0 ಅಂತ ತಗೊಂಡಾಗ y ಈಕ್ವಲ್ಸ್ ಟು C1 ಅಂತ, ರೂಟ್ ಆಫ್ C1 ಅಂತ ಬರುತ್ತೆ. ರೂಟ್ ಆಫ್ C1 ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಹೌದಲ್ಲ. ಸೊ ನಾನು x is equal to 0 ಅಂತ ತಗೊಳ್ತೀನಿ. x is equal to 0. ಓಕೆ, x is equal to 0 is nothing but y axis. y equals to root of C1. ಸೊ y equals to root of C1, it can be anywhere ಸ್ಟೂಡೆಂಟ್ಸ್. ಇಲ್ಲಿರ್ಬೋದು, ಇಲ್ಲ ಇಲ್ಲಿರ್ಬೋದು, 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 ಎನಿವೇರ್ ಇಟ್ ಕ್ಯಾನ್ ಬಿ. ದಿಸ್ ಕ್ಯಾನ್ ಬಿ C1, ದಿಸ್ ಕ್ಯಾನ್ ಬಿ C1, ಎನಿಥಿಂಗ್ ಕ್ಯಾನ್ ಬಿ C1 ಸ್ಟೂಡೆಂಟ್ಸ್. ವಿ ಡೋಂಟ್ ನೋ, ಹೌದಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಯಾವುದಾದ್ರೂ ಆಗ್ಬೋದು, ಇದನ್ನೇ ಅಂತ ಹೇಳಕ್ ಬರಲ್ಲ. ಬಟ್ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದಾಗ x is equal to 0 ಆಗಿ, x is equal to 0 ಆಗ್ತಾಗ ಏನು ಬಂತು, ಸೊ y ಈಕ್ವಲ್ಸ್ ಟು ರೂಟ್ 5 ಬಂತು. y ಈಕ್ವಲ್ಸ್ ಟು ರೂಟ್ 5 ಬಂತು. ಎಲ್ಲಿ ಬರುತ್ತೆ ಮಕ್ಕಳ, ಇಲ್ಲಿ 0 ಆದರೆ ಇಲ್ಲಿ ರೂಟ್ 5 ಬರುತ್ತೆ. ಸೊ ಇಯರ್ ವಿ ಕ್ಯಾನ್ ರೈಟ್ 0, ರೂಟ್ 5 ಫಿಕ್ಸ್ ಇದೇ ಜಾಗದಲ್ಲಿ ಅಂತ ಫಿಕ್ಸ್ ಆಗಿ ಹೇಳ್ಬಿಡ್ಬೋದು ನಾನು. ಬಟ್ ಇಲ್ಲಿ ಆ ಥರ ಅಲ್ಲ. C1 can be anything because we don't know what is the particular condition here. Depending on the particular solution, we can plot the point here. But illi already we know what is the point. So here we are getting a particular point. Illi solution ಬರ್ತಿದೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ಬೋದು ಇಲ್ಲಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಐ ಪುಟ್ x is equal to 1, I get root 6. ಸೊ 1, ರೂಟ್ 6 ಬರುತ್ತೆ. x is equal to 1 ಹಾಕಿ, y equals to ಏನು ಬರುತ್ತೆ, ರೂಟ್ 6 ಬರುತ್ತೆ, ಹೌದಾ. ಸೊ 1, ರೂಟ್ 6, 1 ಇಲ್ಲೆಲ್ಲೋ ಇದೆ, ರೂಟ್ 6 ಇಲ್ಲಿದೆ. ಸೊ ಯು ಕ್ಯಾನ್ ರೈಟ್ ಹಿಯರ್ 1, ರೂಟ್ 6. So this is a particular values I am getting or particular solutions I am getting. So this is called as general solution and particular solution. Particular solution ಇದೇ ಜಾಗದಲ್ಲಿ ಇದೆ ಅಂತ ಹೇಳ್ಬಿಡ್ಬೋದು. ಬಟ್ ಜನರಲ್ ಸೊಲ್ಯೂಷನ್ಸ್ ಅಲ್ಲಿ ಎಲ್ಲಿದೆ ಅಂತ ನಾನು ಹೇಳಕ್ ಸಾಧ್ಯ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಆ ಜನರಲ್ ಸೊಲ್ಯೂಷನ್ಸ್ ಬಂದಾಗ ಏನಿರುತ್ತೆ, ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೆ. ವಾಟ್ ವಿ ವಿಲ್ ಹ್ಯಾವ್ ಹಿಯರ್, ವಿ ವಿಲ್ ಹ್ಯಾವ್ ಹಿಯರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಸೊ ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ನನಗೇನು ಬೇಕು, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಬೇಕು. ಆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಕ್ತಾಗ ನನಗೇನು ಸಿಗುತ್ತೆ, ಒಂದು ಸೊಲ್ಯೂಷನ್ ಸಿಗುತ್ತೆ. ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ C1 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಲ್ಲ, ಆ C1 ವ್ಯಾಲ್ಯೂ ಅಥವಾ C ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ಮೇಲೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತೀನಿ ಸೊಲ್ಯೂಷನ್ನ, ಆ್ಯಂಡ್ ದ್ಯಾಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. So this is the difference between a general solution and particular solution. And remember students, in a particular solutions there are no arbitrary constants. Particular solutions ಅಲ್ಲಿ ಯಾವುದೇ ರೀತಿ arbitrary constants ಇರೋದಿಲ್ಲ. I hope this is clear. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಈಗ ಬರೋಣ ನೋಡಿ ಸೊಲ್ಯೂಷನ್ ಆಫ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿ ಮೊದಲನೇದು ಮಕ್ಕಳ ವೇರಿಯೇಬಲ್ ಸಪರೇಬಲ್ ಫಾರ್ಮ್. ಓಕೆ, ದ ವೆರಿ ಫಸ್ಟ್ ಒನ್ ಇಸ್ ವೇರಿಯೇಬಲ್ ಸಪರೇಬಲ್ ಫಾರ್ಮ್. ವೇರಿಯೇಬಲ್ ಸಪರೇಬಲ್ ಫಾರ್ಮ್. So this is the very first one. So ಇಲ್ಲಿ ಏನಾಗುತ್ತೆ, so same thing what I wrote now just now like that, dy by dx equals to, suppose we have got f of x and g of y ಅಂತ ಇತ್ತು ಅಂತ ಅನ್ಕೊಂಡ್ರೆ ನಾವೇನ್ ಮಾಡ್ತೀವಿ, here we shall shift it, g of y into dx and here g of y into dy, g of y into dy, and here it is f of x into dx. So next students we shall integrate here, integrate ಮಾಡ್ತೀವಿ, that is g of y into dy equals to integral of f of x into dx. So we get here ಇಲ್ಲೇನು ಬರುತ್ತೆ, g of y, and here we get f of x, here we get f of x plus c, f of x plus c. I hope this is clear. Okay, so ಇದೇ ರೀತಿ ಬರೋದಲ್ವಾ.
ಮುಂಚೆನೂ ಕೂಡ ಇದೇ ರೀತಿ ಬಂದಿತ್ತು. y ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ, ದಟ್ ಇಸ್ ವಾಟ್ ವಿ ಗಾಟ್. ಅರ್ಥ ಆಗ್ತಿದೆ? y ಸ್ಕ್ವೇರ್ ಬೈ 2 ಡಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಇದೇ ರೀತಿ ಬಂದಿತ್ತಲ್ಲ ಮಕ್ಕಳ, ಸೇಮ್ ಅದೇ ರೀತಿ ಇಲ್ಲೂ ಕೂಡ ಬರುತ್ತೆ. ಆ್ಯಂಡ್ ವಿ ವಿಲ್ ಬಿ ಡಿಸ್ಕಸಿಂಗ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾವು. ಈಗ ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಸೊ ಫಸ್ಟ್ ವೆನ್ ವಿ ಆರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ಸ್, ಫಸ್ಟ್ ನಮಗೆ ಗೊತ್ತಿರಬೇಕಾದ್ರೆ ಅಂತಂದ್ರೆ ಡಿ ವೈ ಜೊತೆಗೆ ವೈ ವೇರಿಯೇಬಲ್ಸ್ ಬರಬೇಕು, ಡಿ ಎಕ್ಸ್ ಜೊತೆಗೆ ಎಕ್ಸ್ ವೇರಿಯೇಬಲ್ಸ್ ಬರ್ತಾ ಹೋಗಬೇಕು. ಓಕೆ, ಸೊ ಇಲ್ಲಿ ಏನು ಬರುತ್ತೆ ನನಗೆ? ಸಿ, ಹಿಯರ್ ವಿ ಹ್ಯಾವ್ ಗಾಟ್ dy by dx equals to, it is x plus 1 divided by 2 minus y ಇದೆ. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಐ ವಿಲ್ ಶಿಫ್ಟ್ ಹಿಯರ್ 2 minus y and here dy and here it is x plus 1 into dx, x plus 1 into dx. So what do we get here? 2y. Okay, so first integral sign ಬರ್ಕೊಳ್ಳೋಣ. Okay, let me write the integral sign here. 2 minus y into dy equals to, it is x plus 1 into dx. So here we get 2y minus y square by 2 equals to, it is x square by 2 plus x, okay, plus c. This is what you shouldn't forget. ಅರ್ಥ ಆಗ್ತಿದ್ಯಾ? Okay, so what we got here, 2y minus y square by 2 equals to x square by 2 plus x plus c. This is what we got. ಸಾಕು ಇಷ್ಟನೇ. ಸೊ ಎಲ್ಲ ಏನು y ಕನ್ವರ್ಟ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಅರ್ಥ ಆಗ್ತಿದ್ಯಾ? ಸೊ if you write like this, it's more than enough. ಇನ್ನೂ ಸ್ವಲ್ಪ ನಿಮ್ಗೆ ಇನ್ನೂ ಕನ್ವಿನ್ಸ್ ಆಗಿ ಬರೀಬೇಕಂದ್ರೆ ಕನ್ವಿನ್ಸಿಂಗ್ ಇಷ್ಟು ಬರೆದ್ರೂ ಮಾರ್ಕ್ಸ್ ಸಿಗುತ್ತೋ, ಇಷ್ಟು ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಇನ್ನೂ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಬರೀಬೇಕಂತಂದ್ರೆ ಯು ಕ್ಯಾನ್ ರೈಟ್ ಇಯರ್ ಲೈಕ್ ದಿಸ್. ಸೊ 4y minus y square divided by 2 which is equal to x square plus 2x, okay, divided by 2 plus c. Okay, so plus 2c. So here let me write plus 2c and here divided by 2. So 2 cancels. So we get here 4y, okay, minus y square minus x square minus 2x, okay, equals to c1, where c1 is equal to 2 into c. I hope this is clear. ಅರ್ಥ ಆಗ್ತಿದ್ಯಾ? ಇಷ್ಟು ಬರೆದ್ರು ಓಕೆ, ಇಲ್ಲ ಇಷ್ಟೇ ಬರೀತೀನಿ ಅಂದ್ರೂ ಕೂಡ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಪ್ರತಿ ಸಲ ಏನು ಇಲ್ಲಿ ಈ ಥರ ಕಂಪ್ಲೀಟ್ ಕನ್ವರ್ಷನ್ ಮಾಡೋ ತನಕ ನಾನು ಇಡಲ್ಲ. ಐ ವಿಲ್ ಬಿ ಜಸ್ಟ್ ಕೀಪಿಂಗ್ ಅಪ್ ಟು ಇಯರ್. ಪ್ರತಿ ಪ್ರಾಬ್ಲಮಲ್ಲೂ ಕೂಡ ಈ ರೀತಿ ಲಾಸ್ಟ್ ಸೊಲ್ಯೂಷನ್ ತನಕ ನಾನು ಇಡೋದಿಲ್ಲ. ಇಟ್ ಇಸ್ ನಾಟ್ ನೆಸೆಸರಿ, ಅವಶ್ಯಕತೆ ಇಲ್ಲ. ಈವನ್ ಇಫ್ ಯು ಕೀಪ್ ಟಿಲ್ ಇಯರ್, ಇಟ್ಸ್ ಮೋರ್ ದೆನ್ ಇನಫ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿಗೆ ಬರೋಣ. ಸೊ ಸೇಮ್ ಥಿಂಗ್ ಮಕ್ಕಳ, ಇದರಲ್ಲ ಏನು ಮಾಡ್ತೀರಿ ನೋಡಿ, ಇಲ್ಲಿ ಡಿ ಎಕ್ಸ್ ಇದೆ, ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಸೊ ನಾನೇನು ಮಾಡ್ತೀನಿ, ಡಿ ವೈ ಬೈ 1 ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಡಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇದಾದಮೇಲೆ ನೀವೇನು ಕಾಯಬೇಕು ಅಂತ ಏನಿಲ್ಲ, ಇಲ್ಲೇನೆ ಇಂಟಿಗ್ರಲ್ ಸೈನ್ ಹಾಕೋಬಹುದು. ಓಕೆ, ಇಯರ್ ಇಟ್ ಸೆಲ್ಫ್ ಯು ಕ್ಯಾನ್ ಪುಟ್ ದ ಇಂಟಿಗ್ರಲ್ ಸೈನ್. ಆ್ಯಂಡ್ ಇಲ್ಲಿ ಏನು ಬಂತು, 1 ಬೈ 1 ಪ್ಲಸ್ ವೈ ಸ್ಕ್ವೇರ್ ಬಂತು. ವಾಟ್ ಈಸ್ ದ್ಯಾಟ್? ಇಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ವೈ ಈಕ್ವಲ್ಸ್ ಟು ಇಯರ್ ಇಟ್ ಇಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ದಿಸ್ ಈಸ್ ವಾಟ್ ವಿ ಗೆಟ್. ಸೊ ಅದಕ್ಕೆ ಹೇಳಿದ್ದು ಇಂಟಿಗ್ರೇಷನ್ ಚೆನ್ನಾಗಿ ಗೊತ್ತಿರಬೇಕು ಇದರಲ್ಲಿ. ಇಫ್ ಯು ನೋ ದ ಇಂಟಿಗ್ರೇಷನ್ ದೆನ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಇಂಟಿಗ್ರೇಷನ್ ಗೊತ್ತಿಲ್ಲ ಅಂತಂದ್ರೆ ಯು ವಿಲ್ ಬಿ ಇನ್ ಟ್ರಬಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸಪೋಸ್ ಸ್ಟೂಡೆಂಟ್ಸ್ ಇದೇ ಪ್ರಾಬ್ಲಮಲ್ಲಿ, ಓಕೆ, ಸಪೋಸ್ ಇದೇ ಪ್ರಾಬ್ಲಮಲ್ಲಿ ನನಗೆ ಈ ರೀತಿ ಇತ್ತು ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇನ್ನೊಂದು ಸುಮ್ಮನೆ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ ನಿಮಗೆ. ಐ ಆಮ್ ಜಸ್ಟ್ ಫ್ರೇಮಿಂಗ್ ದ ಕ್ವಶನ್ ಇಯರ್. ಸೊ ಡಿ ವೈ ಬೈ ಡಿ ಎಕ್ಸ್ ಇದೆ. ಓಕೆ, ಡಿ ವೈ ಬೈ ಡಿ ಎಕ್ಸ್ ಇದೆ. ಆ್ಯಂಡ್ ಇದರಲ್ಲಿ 1 ಪ್ಲಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಆ್ಯಂಡ್ ಇಯರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ, ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ. ಸಪೋಸ್ ಯು ಆ್ಯಡ್ ಲೈಕ್ ದಿಸ್. ಈಗ ಏನು ಮಾಡ್ತೀರಿ ಮಕ್ಕಳ, ಇದರಲ್ಲಿ ಏನು ಮಾಡ್ತೀರಿ, ದಿಸ್ ಇಸ್ ಸೆಕೆಂಡ್ ಕ್ವಶನ್ ಐ ಆಮ್ ಟೇಕಿಂಗ್, ದಿಸ್ ಇಸ್ ದ ಫಸ್ಟ್ ಕ್ವಶನ್. ಸೊ ಡಿಫರೆನ್ಸ್ ಹೇಳ್ತಿರೋದು ಹೇಗಾಗುತ್ತೆ ಅಂತ. ಸೊ ಇಲ್ಲೇನು ಬರುತ್ತೆ, ಸೊ ವಿ ಗೆಟ್ ಇಯರ್ ವೈ ಇಂಟು ಡಿ ವೈ, ಓಕೆ, ವೈ ಇಂಟು ಡಿ ವೈ ಆ್ಯಂಡ್ ಡಿವೈಡೆಡ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಆ್ಯಂಡ್ ಇಯರ್ ಇಟ್ ಈಸ್ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ನಾವು ಐ ವಿಲ್ ಪುಟ್ ಅ ಇಂಟಿಗ್ರಲ್ ಸೈನ್ ಇಯರ್, integral sign of y by, so it is y divided by 1 plus y square into dy, okay, equals to, it is x by 1 plus x square into dx. I hope this is clear. So ಈಗ ನೋಡಿ ಇಂಟಿಗ್ರೇಷನ್ ಮಾಡಬೇಕು. ಯು ಮೈಟ್ ಥಿಂಕ್ ಟು ಗೋ ಇನ್ ಸಬ್ಸ್ಟಿಟ್ಯೂಷನ್ ಫಾರ್ಮ್. ಓಕೆ, ಸೊ ನಿಮಗೆ ಯಾಕಂದರೆ ನೋಡಿ ಇಲ್ಲಿ 1 ಬೈ ಇದರಲ್ಲಿ ಏನಿತ್ತು ಮಕ್ಕಳ, ಸೊ ಇದರಲ್ಲಿ ನಿಮ್ಗಿರೋದು ನಿಮ್ಗೆ ಯಾವ ರೀತಿ ಇದೆ ಇದರಲ್ಲಿ, what we have got here integral of 1 by 1 plus y square into dy equals to here integral of 1 by 1 plus x square into dx. ಸೊ ನ್ಯೂಮರೇಟರಲ್ಲಿ ಇಲ್ಲಿ 1 ಇತ್ತು, ನ್ಯೂಮರೇಟರಲ್ಲಿ ಇಲ್ಲಿ ಏನಿದೆ, ಇಲ್ಲಿ y ಇದೆ, ಇಲ್ಲಿ x ಇದೆ, ಹೌದಾ? ಸೊ ಈ ರೀತಿ ಇದ್ದಾಗ ಒಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ರಿಮೆಂಬರ್ ದಿಸ್ ರೂಲ್ ಎವ್ರಿ ಟೈಮ್. ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇದು, ವಿ ಇಂಪಾರ್ಟೆಂಟ್. ಸೊ ಯಾವ ರೂಲ್ ಮಕ್ಕಳ, ದಟ್ ಈಸ್ ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದರಲ್ಲಂತೂ ತುಂಬಾ ಬೆನಿಫಿಟ್ ಆಗುತ್ತೆ ಇದು. ತುಂಬ ಸಿಕ್ಕಾಬಡೆ ಬೆನಿಫಿಟ್ ಆಗುತ್ತೆ ಮಕ್ಕಳ ಇದು, ಈ ರೂಲ್. ಓಕೆ, ಸೊ ಇಲ್ಲಿ ನೋಡಿ ನನಗೆ
ಈ ರೀತಿ ಇದೆ ಅಲ್ಲ. ಸೊ ವಾಟ್ ಐ ವಿಲ್ ಡೂ ನಾವು, ಐ ಆಮ್ ಗೋಯಿಂಗ್ ಟು ಮ್ಯಾನಿಪುಲೇಟ್ ದ ಕ್ವಶನ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಸೊ 2 ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ 1/2 ಆ್ಯಂಡ್ ಇಯರ್ ಆಲ್ಸೋ 2. ಸೊ ನೋಡಿ ಇಲ್ಲೇನಾಗ್ತಿದೆ, ಐ ಆಮ್ ಗೆಟಿಂಗ್ ಇಯರ್ y ಡಿವೈಡೆಡ್ ಬೈ 1 + y² ಇಂಟು dy ಆ್ಯಂಡ್ ಇಯರ್ ಇಟ್ ಈಸ್ x ಡಿವೈಡೆಡ್ ಬೈ 1 + x² ಇಂಟು dx. ಸೊ ವಾಟ್ ಡು ವಿ ಗೆಟ್ ಇಯರ್ ಸ್ಟೂಡೆಂಟ್ಸ್, ಇಲ್ಲೇನು ಬರುತ್ತೆ, ವಿ ಗೆಟ್ ಇಯರ್ ಇಲ್ಲೇನು ಬರುತ್ತೆ ಅಂತಂದರೆ ಇಲ್ಲಿ ನನಗೆ ವಿ ಗೆಟ್ 1/2 ಇಂಟು ಲಾಗ್ y, ಓಕೆ, ಇಂಟು ಲಾಗ್ ಆಫ್ 1 + y², log of 1 + y² equals to, it is 1/2 into log of 1 + x². ಓಕೆ, ಆ್ಯಂಡ್ ಇಯರ್ ರಿಮೆಂಬರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಇಲ್ಲಿ ಎರಡೂ ಕಡೆ ಲಾಗ್ ಬಂತಾ, ನೀವು ಬರೀ ಸಿ ಅಂತ ಬರೆಯೋಂಗಿಲ್ಲ. ಯು ಶುಡಂಟ್ ರೈಟ್ ಜಸ್ಟ್ ಸಿ ಅಂತ, ಬರೀ ಸಿ ಅಂತ ಯಾವುದೇ ಕಾರಣಕ್ಕೂ ಬರ್ಕೊಳ್ಳೋಂಗಿಲ್ಲ. ಇಟ್ ಇಸ್ ಅ ರೂಲ್, ಪ್ಲೀಸ್ ಫಾಲೋ ದಿಸ್ ರೂಲ್. ಫರ್ದರ್ ನಿಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಪ್ಲೀಸ್ ರೈಟ್ ಇಟ್ ಆಸ್ ಲಾಗ್ ಸಿ, ನೆನ್ಪಿಟ್ಕೊಳ್ಳಿ, ಪ್ಲೀಸ್ ರೈಟ್ ಇಟ್ ಆಸ್ ಲಾಗ್ ಸಿ. ಸೊ ರೈಟಿಂಗ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದ ಬೆನಿಫಿಟ್ ತುಂಬಾ ಇದೆ, ಯು ವಿಲ್ ಗೆಟ್ ಟು ನೋ ಇಟ್, ಈಗಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ಅರ್ಥ ಆಗ್ತಿದೆಯಾ? ಇಲ್ಲಿ ಯಾಕೆ ಈ ರೀತಿ ಬರ್ಕೊಂಡೆ ಅಂತಂದರೆ, ಮೇಲ್ಗಡೆ ನ್ಯೂಮರೇಟರ್ ನೋಡಿ 2y ಇದೆ, ಕೆಳಗಡೆ ಡಿನಾಮಿನೇಟರ್ ನೋಡಿ 1 + y² ಇದೆ. 1 + y² ಎಫ್ ಆಫ್ y ಅಂತ ತಗೊಂಡ್ರೆ 2y ಏನಾಗುತ್ತೆ, f' ಆಗುತ್ತೆ. ಹೌದಲ್ಲ? ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ಹೌದಲ್ಲ? ಇಲ್ಲೂ ಅದೇ ರೀತಿ ಆಗಿತ್ತಾ ನೋಡಿ, ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ಇಫ್ ಯು ಆರ್ ಡಿಫ್ರೆನ್ಶಿಯೇಟಿಂಗ್ ದ ಡಿನಾಮಿನೇಟರ್, ಯು ಆರ್ ಗೆಟಿಂಗ್ ದ ನ್ಯೂಮರೇಟರ್. ಈ ರೀತಿ ಆದಾಗ ಲಾಗ್ ಆಫ್ ಡಿನಾಮಿನೇಟರ್ ಪ್ಲಸ್ ಸಿ ಬರಿತೀವಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಏನಾಗ್ತಿದೆ ಇದರಲ್ಲಿ, ಇಫ್ ಯು ಆರ್ ಡಿಫ್ರೆನ್ಶಿಯೇಟಿಂಗ್ ದ ಡಿನಾಮಿನೇಟರ್, ಯು ಆರ್ ಗೆಟಿಂಗ್ ದ ನ್ಯೂಮರೇಟರ್. ಸೊ ದೇರ್ಫೋರ್ ಯು ಆರ್ ಗೆಟಿಂಗ್ ಲಾಗ್ ಆಫ್ 1 + y², ಲಾಗ್ ಆಫ್ ದ ಡಿನಾಮಿನೇಟರ್. ಆ್ಯಂಡ್ ಇಲ್ಲಿ 1/2 ಏನು ಬಂದಿತ್ತು ಅದನ್ನು ಹಂಗೆ ಬರ್ಕೊಂಡಿದ್ದೀನಿ. ಲೆಟ್ ಮಿ ರೀರೈಟ್ ದಿಸ್ ಇನ್ ದ ನೆಕ್ಸ್ಟ್ ಪೇಜ್. ಸೊ ಇಲ್ಲೇನು ಬರ್ತಿದೆ, ಐ ಆಮ್ ಗೆಟಿಂಗ್ ಯರ್ 1/2 ಇಂಟು, it is 1/2 into log of 1 + y², okay, equals to, it is 1/2 into log of 1 + x². As I told you students, we need to write here log c. Okay, so ನೋಡಿ ನಮಗೆ ರೂಲ್ಸ್ ಗೊತ್ತಿದೆ. We know that log, a log m is nothing but log m power a. ಹೌದಾ? ರೈಟ್. ಹಾಗಾದರೆ ಇಲ್ಲೇನು ಬರುತ್ತೆ, we get here log of 1 + x² whole power 1/2, which is equal to log of 1 + y² here. Log of 1 + y² whole power 1/2 and log of 1 + x² whole power 1/2 plus log c. Okay, so this is nothing but it is log of root of 1 + y². This is log of root of 1 + x² plus log c. So now watch here, we get here, we know this log m plus log n. What is log m plus log n? Log m plus log n is nothing but it's log mn. ಇಲ್ಲೇನು ಬರುತ್ತೆ, we get here log mn. ಹಂಗಾದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಬಂತು, we got here log of c into root of 1 + x². I hope this is clear. And ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಬಂದಿದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲಾಗ್ ಬಂದಿದೆ, log of 1 + log of root of 1 + y². ನೋಡಿ, ನೀವು ಇಲ್ಲಿ ಏನಾದರೂ ಲಾಗ್ ಸಿ ಅಂತ ತಗೊಳ್ಳಿಲ್ಲ ಅಂತಂದಿದ್ದಿದ್ರೆ, ಇಲ್ಲೇನಾದರೂ ಲಾಗ್ ಸಿ ಅಂತ ತಗೊಳ್ಳಿಲ್ಲ ಅಂತಂದಿದ್ದಿದ್ರೆ, ಇಲ್ಲಿ ನನಗೆ ಈ ರೀತಿ ಬರ್ಕೊಳಕ್ಕಾಗ್ತಿರ್ಲಿಲ್ಲ. ಓಕೆ, ಇಲ್ಲಿ ರೀತಿ ಬರ್ಕೊಂಡಿದ್ದೀನಿ ಅಂತಂದರೆ ದ ರೀಸನ್ ಇಸ್ ದ ಲಾಸ್ಟ್ ಪೇಜ್. ಓಕೆನಾ? ಇದರಿಂದ ಬೆನಿಫಿಟ್ ಏನು, ಎರಡೂ ಕಡೆ ಲಾಗ್ ಇದ್ರೆ ಎಲಿಮಿನೇಟ್ ಆಗುತ್ತೆ. ಸೊ ವಾಟ್ ವಿ ಗೆಟ್ ಇಯರ್ ರೂಟ್ ಆಫ್ 1 + y² ಈಕ್ವಲ್ಸ್ ಟು ಇಟ್ ಸಿ ಇಂಟು ರೂಟ್ ಆಫ್ 1 + x². ದಿಸ್ ಈಸ್ ದ ಬೆನಿಫಿಟ್. ಎರಡೂ ಕಡೆ ಲಾಗ್ ಇದ್ದಾಗ ಕ್ಯಾನ್ಸಲ್ ಆಗೋದ್ರಿಂದ ನನಗೆ ಏನು ಬೆನಿಫಿಟ್ ಆಗ್ತಿದೆಯಲ್ಲ, ಇದರಲ್ಲಿ ಸೊಲ್ಯೂಷನ್ ಈ ರೀತಿ ಬರ್ತಾ ಇದೆ, ದರ್ ಇಸ್ ನೋ ಲಾಗ್ ಟರ್ಮ್. ಆ್ಯಂಡ್ ಈ ರೀತಿ ಕ್ಯಾನ್ಸಲ್ ಆಗಬೇಕಂದ್ರೆ ನನಗೇನು ಮಾಡಬೇಕು, ಪ್ರೀವಿಯಸ್ ಸ್ಟೆಪ್ಪಲ್ಲೇನೆ, ಅಂದರೆ ಪ್ರೀವಿಯಸ್ ಇಲ್ಲಿ ಏನು ಮಾಡಿದ್ದೀನಿ, ಇದರಲ್ಲೇ ಸಿ ಅಂತ ಬರ್ಕೋಬೇಕಾದ್ರೆ ಲಾಗ್ ಬರ್ಕೋಬೇಕಿದೆಯಾ. ಯಾವಾಗ ಬರ್ಕೋಬೇಕು ಅಂತಂದರೆ ಇಲ್ಲೂ ಲಾಗ್ ಇದ್ದಾಗ ನೀವು ಖಂಡಿತ ಇಲ್ಲಿ ಕೂಡ ಬರೀ ಸಿ ಅಂತ ಬರ್ಕೋಬೇಡಿ, ಜಸ್ಟ್ ರೈಟ್ ಇಟ್ ಆಸ್ ಲಾಗ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮುಂದಿನ ಪ್ರಾಬ್ಲಮ್ ಬರೋಣ. ಸೊ ಇಯರ್ dy ಆ್ಯಂಡ್ ಇಲ್ಲೇನಿದೆ 1 + cos x ಆ್ಯಂಡ್ ಇಲ್ಲಿ 1 - cos x ಇದೆ. ರೈಟ್, ಹೌದಲ್ಲ ಮಕ್ಕಳ? ಓಕೆ, ಸೊ ಇಲ್ಲಿ ನೋಡಿ ನನಗೆ ಇಯರ್ ದೇರ್ ಇಸ್ ನೋ ವೈ ಟರ್ಮ್ ಎಟ್ ಆಲ್. ವೈ ಟರ್ಮ್ ಇಲ್ಲ, ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ dy ಅಷ್ಟೇ ಇದೆ ಆ್ಯಂಡ್ ಇಲ್ಲೇನಿದೆ 1 - cos x ಆ್ಯಂಡ್ ಡಿವೈಡೆಡ್ ಬೈ 1 + cos x ಆ್ಯಂಡ್ ದೆನ್ ಇಟ್ ಈಸ್ dx ಅಂತ ಇದೆ. ಸಿ ವಾಟ್ ಈಸ್ 1 - cos x? It is nothing but 2 sin². This is nothing but it is 2 sin². This is 2 sin² x/2. This is 2 sin² x/2. Okay, and this is 2 cos² x/2. 2 cos² x/2 into dx. So 2 and 2 get cancelled. We get here tan² x/2. Tan² x/2 into dx. And here it is dy. Okay, so ಇಲ್ಲಿ ನಾವೇನು ಮಾಡ್ತೀವಿ, tan² ಇದೆ, tan² ಗೆ ಡೈರೆಕ್ಟ್ ಇಂಟಿಗ್ರೇಷನ್ ನನಗೆ ಗೊತ್ತಿಲ್ಲ.
ಐ ಡೋಂಟ್ ನೋ ದ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್. ಹೌದಾ, ನಾನೇನು ಮಾಡಬೇಕಾದ್ರೆ ಸೀಕೆಂಡ್ ಸ್ಕ್ವೇರ್ ಕನ್ವರ್ಟ್ ಮಾಡಬೇಕು. ಸೊ ಐ ನೀಡ್ ಟು ಕನ್ವರ್ಟ್ ಇಟ್ ಆಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2. ಯಾ, ಸೊ -1 ಇಂಟು ಡಿ ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ? ಸೊ ಟ್ಯಾನ್ ಸ್ಕ್ವೇರ್ ಇಂಟಿಗ್ರೇಷನ್ ಡೈರೆಕ್ಟ್ ಆಗಿಲ್ಲ, ಟ್ಯಾನ್ ಸ್ಕ್ವೇರ್ಗೆ ಇಲ್ಲ ಮಕ್ಕಳ, ಸೀಕೆಂಡ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಇದೆ, ಕಾಸಿಕೆಂಡ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಇದೆ. ಸೈನ್ ಸ್ಕ್ವೇರ್, ಕಾಸ್ ಸ್ಕ್ವೇರ್, ಟ್ಯಾನ್ ಸ್ಕ್ವೇರ್ ಮತ್ತು ಕಾಟ್ ಸ್ಕ್ವೇರ್ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಯು ನೀಡ್ ಟು ಡೂ ದಟ್ ಇಂಟಿಗ್ರೇಷನ್ ಯೂಸಿಂಗ್ ಬೈ ಕನ್ವರ್ಟಿಂಗ್ ಇಟ್. ಕನ್ವರ್ಟ್ ಮಾಡಿನೇ ಮಾಡಬೇಕು, ಈ ರೀತಿ ಕನ್ವರ್ಷನ್ ಮಾಡಬೇಕು. ಬಿಕಾಸ್ ಸೀಕೆಂಡ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಇದೆ ಆ್ಯಂಡ್ ಇಲ್ಲೇನಿದೆ, dy ಇದೆ. ಸೊ ಇಂಟಿಗ್ರೇಟ್ ದಿಸ್. ಸೊ ಹಿಯರ್ ವಿ ಗೆಟ್ y ಈಕ್ವಲ್ಸ್ ಟು ಇಟ್ ಇಸ್ tan x by 2. It is tan x by 2 divided by 1 by 2. ಇದನ್ನು ಮರಿಬಾರ್ದು. ಡು ನಾಟ್ ಎವರ್ ಫಾರ್ಗೆಟ್ ದಿಸ್. ಓಕೆ, ಆ್ಯಂಡ್ ಈ ಕಡೆಗೆ ಬಂದಾಗ ಇಲ್ಲೇನಾಗುತ್ತೆ -x plus c. ಸೊ ಹಿಯರ್ ವಿ ಗೆಟ್ y ಈಕ್ವಲ್ಸ್ ಟು ಇಟ್ ಇಸ್ 2 into tan x by 2. ಓಕೆ, -x plus c. ದಿಸ್ ಇಸ್ ವಾಟ್ ವಿ ಗಾಟ್. ಅರ್ಥ ಆಗಿದೆ ಎಲ್ಲರಿಗೂ? ಸೊ 1 minus cos x is nothing but 2 sin square x by 2. ಐ ಹೋಪ್ ಯು ನೋ ದಿಸ್. ನೆನ್ಪಿಟ್ಕೊಳ್ಳೇಬೇಕಾಗಿರೋ ಫಾರ್ಮುಲಾ ಇದು. ಯು ಶುಡಂಟ್ ಫಾರ್ಗೆಟ್ ದಿಸ್. ಆ್ಯಂಡ್ ಮೇಜರ್ ಆಗಿ ನಿಮಗೆ ಗೊತ್ತಾಗಬೇಕಾಗಿರೋದು ಏನಂದರೆ ಟ್ಯಾನ್ ಸ್ಕ್ವೇರ್ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ. ಸೊ ಸ್ವಲ್ಪ ರೀಕಾಲ್ ಮಾಡಿಸೋಣ ಅಂತಂದರೆ ನಿಮಗೆ ನೆನಪಿರಲಿ, ಯಾ, ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇಂಟಿಗ್ರೇಷನ್ ಬಂತು ಅಂತಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ದಿಸ್? ವಿ ಡೋಂಟ್ ನೋ ದ ಇಂಟಿಗ್ರೇಷನ್ ಫಾರ್ ದಿಸ್ ಡೈರೆಕ್ಟ್ಲಿ. ಸೊ ನಾನೇನು ಮಾಡ್ತೀನಿ, ಸೈನ್ ಸ್ಕ್ವೇರ್ಗೆ ಎಸ್ ವಿ ಯೂಸ್ ದಿಸ್ ಫಾರ್ಮುಲಾ. ವಾಟ್ ಈಸ್ ದ್ಯಾಟ್? cos 2x. ಇಟ್ ಇಸ್ ನಥಿಂಗ್ ಬಟ್ 1 minus 2 sin square x. ಈಗ ತಾನೇ ಬರ್ಸೋದಲ್ಲ ಅದೇ ರೀತಿ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ವಾಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್? ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 1 minus cos 2x divided by 2. Okay, the same formula will be written here. 1 minus cos 2x divided by 2. So we get here into dx, which is nothing but it is 1 by 2 into it is x minus sin 2x divided by 2. Okay, plus c is the right answer. I hope you understood this. Ide riti cos square. So cos square integration illa. So what is the integration for cos square x? So cos square x integration is nothing but 1 plus cos 2x divided by 2 into dx. So here we get 1 by 2 into integral of, 1 by 2 into it is x plus sin 2x divided by 2. Okay, plus c. Okay, and then coming to the next one, that is cot square x. So cot square x into dx, we don't have the integration for this. ಇದಕ್ಕೆ ಇಂಟಿಗ್ರೇಷನ್ ಇಲ್ಲ. ಸೊ ಲಾಸ್ಟ್ ಟೈಮ್ ಸೀಕೆಂಡ್ ನೋಡಿ 1 plus tan square x is equal to secant square x. Therefore tan square x is equal to secant square x minus 1. ಅದೇ ರೀತಿ 1 plus cot square x is equal to cosecant square x. Cot square x is equal to cosecant square x minus 1. So ಇಲ್ಲೇನು ಮಾಡ್ತೀವಿ, we write here cosecant square x minus 1 into dx. And what is this? This is nothing but minus cot x and here minus x plus c. So secant square x ಗೆ ಹಂಗೆ ಮಾಡಿದ್ವಿ ಅಲ್ಲ, secant square x by 2 ಏನಿತ್ತು, tan x by 2 divided by 1 by 2. ಯಾಕೆ 1 by 2 ಬಂತು ಕೆಳಗಡೆ? ಯಾಕಂದ್ರೆ x ಜೊತೆಗೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದ್ದು ಇಲ್ಲಿ 1 by 2. ದ ಕಾನ್ಸ್ಟೆಂಟ್ ವಿಚ್ ವಾಸ್ ಮಲ್ಟಿಪ್ಲೈಡ್ ವಿಲ್ ಬಿ ಕಮಿಂಗ್ ಇನ್ ದ ಡಿನಾಮಿನೇಟರ್. ಇದರ ಇಂಟಿಗ್ರೇಷನ್ ಕ್ಲಾಸಲ್ಲೇ ತುಂಬ ಸಲ ಹೇಳಿದ್ದೀನಿ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ನೋನ್ ಸ್ಟೂಡೆಂಟ್ಸ್. ಇದೆಲ್ಲನೂ ನೀವು ಕೂಡ ಇಂಟಿಗ್ರೇಷನ್ ಚಾಪ್ಟರ್ಸಲ್ಲಿ ಕಲ್ತಿರ್ತೀರಿ. ಇದೆಲ್ಲ ಕಲ್ತ್ಕೊಂಡಿದ್ರೆ ಮಾತ್ರ ನೀವು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ನೀಟಾಗಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ತುಂಬ ಜನಕ್ಕೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಕಷ್ಟ ಆಗೋದೇ ಇದೇ ಕಾರಣಕ್ಕೆ. ಯೂಶಲಿ ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಏನಂತ ಅನ್ಕೊಳ್ತಾರೆ, ಇಂಟಿಗ್ರೇಷನ್ ಆಲ್ರೆಡಿ ಹೇಳ್ಕೊಂಡು ಬಿಟ್ಟಿದ್ದೀವಿ, ಇಂಟಿಗ್ರೇಷನ್ ಆಲ್ರೆಡಿ ಹೇಳ್ಕೊಟ್ಟಿರೋದ್ರಿಂದ ಅದನ್ನ ಮತ್ತೆ ಏನು ರಿಕಾಲ್ ಮಾಡೋದು ಅಂತ ಹೇಳ್ಬಿಟ್ಟು ದೇ ವಿಲ್ ನಾಟ್ ರಿಕಾಲ್ ಆಲ್ ದೀಸ್ ಥಿಂಗ್ಸ್. ದೇ ವಿಲ್ ಜಸ್ಟ್ ಡೂ ಡೈರೆಕ್ಟ್ಲಿ ಆ್ಯಂಡ್ ದೇ ಡೋಂಟ್ ಈವನ್ ಹ್ಯಾವ್ ಟೈಮ್. ವಿ ಶುಡ್ ಅಗ್ರಿ ವಿತ್ ಇಟ್. ಯಾಕಂದ್ರೆ ಆಲ್ರೆಡಿ ಇಂಟಿಗ್ರೇಷನ್ಗೆ ಅಷ್ಟೊಂದು ಟೈಮ್ ಎಲ್ಲ ಸ್ಪೆಂಡ್ ಮಾಡಿರ್ತಾರೆ. ಓದಬೇಕಾಗಿರೋರು ಯಾರು ನೀವು ಆಗಲೂ ಓದಿರೋದಿಲ್ಲ, ಪಾಠನೂ ಕರೆಕ್ಟಾಗಿ ಕೇಳಿರೋದಿಲ್ಲ. ಲೆಟ್ ಅಸ್ ಅಸ್ಯೂಮಿಂಗ್ ಎಲ್ಲರೂ ಹಿಂಗೆ ಮಾಡಿರ್ತಾರೆ ಅಂತಲ್ಲ, ತುಂಬ ಜನ ಹಿಂಗೆ ಮಾಡಿರ್ತೀರಿ. ನಾಟ್ ಎವ್ರಿ ಒನ್. 100ಅಲ್ಲಿ 80% ಆಫ್ ದಿ ಸ್ಟೂಡೆಂಟ್ಸ್ ಡೂ ಲೈಕ್ ದಿಸ್. ಇಫ್ ಯು ಆರ್ ಫಾಲೋಯಿಂಗ್ ಇನ್ ದ 20% ಕ್ಯಾಟಗರಿ, ವಿ ಆರ್ ಹ್ಯಾಪಿ. ಪಾಠ ಕೇಳಿದ್ದೀರಿ, ಅರ್ಥ ಆಗಿದೆ ಅಂತಂದರೆ ವಿ ಆರ್ ರಿಯಲಿ ಹ್ಯಾಪಿ. ಬಟ್ ಪಾಠ ಕೇಳಬೇಕು ಮೊದಲನೇದಾಗಿ, ಮನೆಗೆ ಹೋದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಆಲ್ರೆಡಿ ಒಂದು ಶಾರ್ಟ್ಸಲ್ಲಿ ಹೇಳಿದ್ದೀನಿ, ಇಂಟಿಗ್ರೇಷನ್ ಕಲಿಬೇಕಾದ್ರೆ ಏನು ಮಾಡಬೇಕು, ಎಕ್ಸ್ಪರಿಮೆಂಟೇಷನ್ ಮಾಡಬೇಕು. ಈ ಪ್ರಾಬ್ಲಮ್ನ ಇದೇ ಮೆಥಡಲ್ಲಿ ಯಾಕೆ ಮಾಡಬೇಕು, ಈ ಪ್ರಾಬ್ಲಮ್ನ ಬೇರೆ ಮೆಥಡಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ದಿಸ್ ಕ್ವಶನ್ ಶುಡ್ ಅಪಿಯರ್ ಫಾರ್ ಯು ಎವ್ರಿ ಟೈಮ್ ವೆನ್ ಯು ಆರ್ ಡೂಯಿಂಗ್ ದ ಇಂಟಿಗ್ರೇಷನ್ ಪ್ರಾಬ್ಲಮ್. ಆ ಥರ ಮಾಡಿದ್ರೆ ಮಾತ್ರ ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ಗಳನ್ನ ನೀಟಾಗಿ ಕಲಿಯೋಕ್ಕೆ ಸಾಧ್ಯ. ಆ್ಯಂಡ್ ಬಯಾಟ್ ಮಾಡೋ ಅವಶ್ಯಕತೆ ಆಗಲೇ ಇರೋದಿಲ್ಲ. ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ಗಳನ್ನ ನೀವು ಎಷ್ಟೇ ಅನ್ಕೊಳ್ಳಿ, ಏನೇ ಅನ್ಕೊಳ್ಳಿ, ಬಯಾಟ್ ಮಾಡೋದಕ್ಕಾಗಲ್ಲ. ಕನ್ಫ್ಯೂಷನ್ಸ್ ತುಂಬ ಆಗುತ್ತೆ. ತುಂಬ ಜನ ಬಯಾಟ್ ಮಾಡೋ ಪ್ರಯತ್ನನೂ ಮಾಡಿರ್ಬೋದು, ಸಾಧ್ಯನೇ ಇಲ್ಲ. ಇನ್ಸ್ಟೆಡ್ ಆಫ್ ಬಯಾಟಿಂಗ್, ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಮೋರ್ ಟೈಮ್ ಆನ್ ದ್ಯಾಟ್, ಸ್ಪೆಂಡ್ ಟೈಮ್ ಆನ್ ಲಾಜಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಚೆನ್ನಾಗಿ ಅರ್ಥ ಆಗುತ್ತೆ, ಕಾನ್ಫಿಡೆಂಟಿಂದ ನೀವು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಬರಿಬೋದು. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನಾವು. ಸೊ ಕಮಿಂಗ್ ಟು ದಿಸ್, ಸೊ ಇಲ್ಲಿ ನೋಡಿ, √4 - y² ಇದೆ. ಓಕೆ, ಸೊ ಇದರಲ್ಲಿ ನನಗೆ dy ಡಿವೈಡೆಡ್ ಬೈ ರೂಟ್ ಆಫ್ 4 - y² ಆ್ಯಂಡ್ ಹಿಯರ್ ಇಟ್ ಈಸ್ dx. ಆ್ಯಂಡ್ ನೋಡಿ ಮಕ್ಕಳ, ಇದರಲ್ಲಿ ನನಗೆ ಇಂಟಿಗ್ರಲ್ ಆಫ್ 1 by square root of 2² - y²
ಇಂಟು ಡಿ ವೈ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ಡಿ ಎಕ್ಸ್. ಇದರಲ್ಲಿ ಹೇಳೋದು ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ನೆನಪಿದ್ಯಾ? ಡು ಯು ಆಲ್ ರಿಮೆಂಬರ್ ದ್ಯಾಟ್? ವಾಟ್ ಈಸ್ ದ್ಯಾಟ್? ಇಂಟಿಗ್ರಲ್ ಆಫ್ 1 ಬೈ ಇಂಟಿಗ್ರಲ್ ಆಫ್ 1 ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ t ಸ್ಕ್ವೇರ್ ಇಂಟು ಡಿ ಟಿ. ಇದು ನೆನಪಿದ್ಯಾ? ಇದು ವಾಟ್ ಈಸ್ ದಿಸ್? ದಿಸ್ ಇಸ್ ಸೈನ್ ಇನ್ವರ್ಸ್ ಆಫ್ t ಬೈ a ಪ್ಲಸ್ ಸಿ. ದಿಸ್ ಇಸ್ ಸೈನ್ ಇನ್ವರ್ಸ್ ಆಫ್ t ಬೈ a ಪ್ಲಸ್ ಸಿ. ನೆನಪಿದ್ಯಾ? ರೈಟ್, ಅದೇ ಥರ ಬರುತ್ತಿದ್ದು. ಇದೇನಾಗುತ್ತಿದ್ದು? ಸೈನ್ ಇನ್ವರ್ಸ್ ಆಫ್, ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ y ಬೈ 2 ಈಕ್ವಲ್ಸ್ ಟು ಇಟ್ ಈಸ್ x ಪ್ಲಸ್ ಸಿ. ದಿಸ್ ಇಸ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದ್ಯಾ? ಓಕೆ, ಇದನ್ನು ಸ್ವಲ್ಪ ಕನ್ವರ್ಷನ್ ಮಾಡ್ತೀರಾ ಅಂತಂದ್ರೆ ಬೇಕಾದ್ರೆ ಸೈನ್ ಇನ್ವರ್ಸ್ನ ಈ ಕಡೆ ಕಳಿಸ್ಬೋದು, ಸೈನ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಆ್ಯಂಡ್ ವೈ ಹಂಗೆ ಇಟ್ಕೊಂಡ್ರೆ 2 ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ಸಿ, ಆ ರೀತಿನೂ ಬರಿಬೋದು. ಸೊ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಸೊ y ಈಕ್ವಲ್ಸ್ ಟು 2 ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತಲೂ ಬರೀತಾರೆ. ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ಇಟ್. ಇಷ್ಟು ಕೇಟ್ರು ಕೂಡ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ದಿಸ್ ಇಸ್ ಸಚ್ ಅ ಈಸಿ ಪ್ರಾಬ್ಲಮ್ ಆ್ಯಂಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬ ಎಕ್ಸಾಮ್ನಲ್ಲಿ ಇದನ್ನ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲೇನಿದೆ? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ. Okay, and here we have got like this. See here, this particular problem, secant square x into tan y, okay, into dx equals to, here it is secant square y, secant square y into tan x into dy equals to 0. ಸೊ ಇಲ್ಲಿ ನೋಡಿ ಮೈನಸ್ ತೊಗೊಳ್ತೀನಿ ಮಕ್ಕಳ. ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡಿರೋದ್ರಿಂದ ಇಲ್ಲೇನು ಬರುತ್ತೆ? ದಿಸ್ ವಿಲ್ ಬಿ ಮೈನಸ್. ಹೌದಾ? ಇಲ್ಲಿ ಪ್ಲಸ್ ಇತ್ತು, ಸೊ ಅದಕ್ಕೇನಾಗಿದೆ? ಈ ಕಡೆ ಬಂದಿದೆ ಮೈನಸ್ ಆಗಿದೆ. ಓಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವ್ ಇಸ್ ಸೊ ಡಿ ವೈ ಹಿಂಗೆ ಇಟ್ಕೊಳ್ತೀನಿ. ಓಕೆ, ಡಿ ವೈ ಜೊತೆಗೆ ಮಕ್ಕಳ ಏನೇನು ಬರುತ್ತೆ? ವಾಟ್ ಆರ್ ದ ಟರ್ಮ್ಸ್ ವಿ ಗೆಟ್ ಹಿಯರ್? ಟ್ಯಾನ್ ವೈ ಬರುತ್ತೆ. ಓಕೆ, ಸೊ ಸೀಕೆಂಡ್ ಸ್ಕ್ವೇರ್ ವೈ ಡಿ ವೈ ಫಸ್ಟ್ ವಿ ಗೆಟ್ ಹಿಯರ್. ಸೀಕೆಂಡ್ ಸ್ಕ್ವೇರ್ ವೈ ಡಿ ವೈ ಡಿವೈಡೆಡ್ ಬೈ ಟ್ಯಾನ್ ವೈ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಡಿ ಎಕ್ಸ್ ಜೊತೆಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆ, ಮೈನಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಡಿ ವೈನ ಯೂಶ್ವಲಿ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋದು ಒಳ್ಳೆಯದು. ಇಟ್ ಈಸ್ ಆಲ್ವೇಸ್ ಬೆಟರ್. ಓಕೆ, ಕೀಪ್ ಯುವರ್ ಡಿ ವೈ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಯಾಕಂದರೆ ನಿಮ್ಮ ಸೊಲ್ಯೂಷನ್ಗೆ ಮ್ಯಾಚ್ ಆಗಬೇಕಂತ. ಸರ್ ಸೊಲ್ಯೂಷನ್ಗೆ ಮ್ಯಾಚ್ ಆಗಬೇಕಾ? ಪ್ಲಸ್ ಮೈನಸ್ ಆ ಕಡೆ ಈ ಕಡೆ ಆದರೆ ಇನ್ನೂ ತಲೆ ಕೆಡ್ಸ್ಕೊಬೇಡಿ. ಯೂಶ್ವಲಿ ಇಟ್ ಹ್ಯಾಪನ್ಸ್ ಆಗುತ್ತೆ. ಓಕೆ, ಸೊ ನಾನೇನಾದರೂ ಇದನ್ನು ಈ ಕಡೆಗೆ ಇಟ್ಕೊಂಡ್ರೆ ವೈನ ಈ ಕಡೆಗೆ ತೊಗೊಂಡ್ರೆ ವೈ ಜೊತೆ ಮೈನಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ನಾನೇನಾದರೂ ಇದನ್ನು ಈ ಕಡೆ ಎಕ್ಸ್ ಜೊತೆ ನಾನಿಲ್ಲಿ ಎಕ್ಸ್ ಜೊತೆ ಮೈನಸ್ ಸೈನ್ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆಲ್ಲ ವೈ ಜೊತೆ ಮೈನಸ್ ಸೈನ್ ಬರುತ್ತೆ. ಏನಂತ ಏನು ತೊಂದರೆ ಏನು ಆಗೋದಿಲ್ಲ. ಓಕೆ, ಅಲ್ಟಿಮೇಟ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ವಿಲ್ ಗೆಟ್ ದ ಸೇಮ್ ಆನ್ಸರ್. ಅರ್ಥ ಆಗ್ತಿದೆಯಾ? ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ದಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ವಿಲ್ ಬಿ ದ ಸೇಮ್. ನೋ ನೀಡ್ ಟು ಬಾದರ್ ಎಟ್ ಆಲ್. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಓಕೆ, ಸೊ ಇಲ್ಲಿ ನಾನು ಮೈನಸ್ ಸೈನ್ನ ಡಿ ಎಕ್ಸ್ ಜೊತೆಗೆ ಇಟ್ಕೊಳ್ತಾ ಇದ್ದೀನಿ. ಕೆಲವರು ಡಿ ವೈ ಜೊತೆ ಇಟ್ಕೋಬೋದು. ಇಟ್ಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ಸೊ ಇಲ್ಲಿ ಮಕ್ಕಳ ಇಂಟಿಗ್ರೇಟ್ ಮಾಡೋಣ. ಸೊ ಸೀಕೆಂಡ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಟ್ಯಾನ್ ವೈ ಇಂಟು ಡಿ ವೈ, okay, which is equal to minus integral of secant square x, okay, divided by tan x into dx. ಸೊ ಇದರಲ್ಲಿ ನೋಡಿ ನನಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ? ಟ್ಯಾನ್ ವೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಓಕೆ ಸೀಕೆಂಡ್ ಸ್ಕ್ವೇರ್ ವೈ ಸಿಗುತ್ತಲ್ವಾ? ಅದಕ್ಕೆ ಹೇಳಿದ್ದು ಡಿಫ್ರೆನ್ಸಿಯೇಷನ್ ಕೂಡ ಚೆನ್ನಾಗಿ ಗೊತ್ತಿರಬೇಕು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಬರೀ ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಲಲ್ಲ, ಡಿಫ್ರೆನ್ಸಿಯೇಷನ್ ಕೂಡ ಗೊತ್ತಿರಬೇಕು. ಸೊ ಇಫ್ ಐ ಡಿಫ್ರೆನ್ಷಿಯೇಟ್ ಟ್ಯಾನ್ ವೈ ವಿ ಗೆಟ್ ಹಿಯರ್ ಸೀಕೆಂಡ್ ಸ್ಕ್ವೇರ್ ವೈ, ದಟ್ ಈಸ್ ದ ನ್ಯೂಮರೇಟರ್. ಸೊ ಅಂದರೆ ಯಾವ ಫಾರ್ಮಲ್ಲಿ ಆಯ್ತು ಮಕ್ಕಳ? ಸೊ ಇಟ್ ಈಸ್ ಆಫ್ ದ ಫಾರ್ಮ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಹೌದಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಫಾರ್ಮಲ್ಲಿ ಬಂತಾ? ಸೊ ವಾಟ್ ವಿ ಗೆಟ್ ಹಿಯರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಹಿಯರ್ ವಿ ಗೆಟ್ ಲಾಗ್ ಆಫ್ ಇಟ್ is tan y, okay, equals to minus log of tan x. Okay, so ಈ ಥರ ಇದ್ದಾಗ ನಾನು ಏನು ಮಾಡ್ಬೇಕಂತ ಹೇಳಿದ್ದೀನಿ, ಐ ಆಸ್ಕ್ಡ್ ಯು ಟು ಟೇಕ್ ದ ಲಾಗ್ ಸಿ ಆಲ್ಸೋ. ಐ ಹೋಪ್ ಯು ಆಲ್ ರಿಮೆಂಬರ್ ದಿಸ್. ನೆನ್ಪಿಟ್ಕೊಂಡಿದ್ದೀರಲ್ಲ? ಓಕೆ, ಸೊ ಇಲ್ಲಿ ನೋಡಿ ಮೈನಸ್ ಇದೆ. ರಿಮೆಂಬರ್ ಹಿಯರ್ ಮೈನಸ್ ಸೈನ್ ಇಸ್ ದೇರ್ ಆ್ಯಂಡ್ ಹಿಯರ್ ಪ್ಲಸ್ ಇಸ್ ದೇರ್. ಸಿ ವಿ ನೋ ದಿಸ್ ರೂಲ್. ನಮ್ಗೆ ಈ ರೂಲ್ ಗೊತ್ತಿದೆ. log m minus log n. ವಾಟ್ ಇಸ್ log m minus log n ಸ್ಟೂಡೆಂಟ್ಸ್? ಇಟ್ ಇಸ್ log m by n. ಹೌದಲ್ಲ? ರೈಟ್. ಹಾಗಾದರೆ ಇದರಲ್ಲಿ ಎಮ್ ಯಾವುದು ಎನ್ ಯಾವುದು? ಸೊ ನನಗೇನು ಬರುತ್ತೆ ಇದರಲ್ಲಿ? ವಿ ಗೆಟ್ ಹಿಯರ್ ಲಾಗ್ ಟ್ಯಾನ್ ವೈ. ಓಕೆ, ಲಾಗ್ ಟ್ಯಾನ್ ವೈ ಈಕ್ವಲ್ಸ್ ಟು ಇಟ್ ಈಸ್ ಲಾಗ್ ಆಫ್ ಸಿ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎರಡೂ ಕಡೆ ಲಾಗ್ ಇದೆ, ಲಾಗ್ ಕ್ಯಾನ್ಸಲ್ ಆಗುತ್ತೆ. ವಿ ಗೆಟ್ ಹಿಯರ್ ಟ್ಯಾನ್ ವೈ ಈಕ್ವಲ್ಸ್ ಟು ಇಟ್ ಈಸ್ ಸಿ ಬೈ ಟ್ಯಾನ್ ಎಕ್ಸ್. ಓಕೆ, ಆರ್ ಇಟ್ ಈಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ, ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ, tan x into tan y equals to c. So we get here tan x into tan y, tan x into tan y equals to c. This is what we get. I hope this is clear. ಅರ್ಥ ಆಗ್ತಿದೆಯಾ? ಇದನ್ನು ಹೆಂಗೆ ತೊಗೊಂಡ್ರು ಕೂಡ ಹಂಗೆ ಆಗೋದು. ಸಿ ವೈ ಜೊತೆಗೆ ಮೈನಸ್ ತೊಗೊಂಡ್ರು, ಎಕ್ಸ್ ಜೊತೆಗೆ ಮೈನಸ್ ತೊಗೊಂಡ್ರು, ಇದೇ ಕಥೆ ಆಗೋದು ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ, ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್.
ಓಕೆ, ಸೊ ಇಲ್ಲಿ ಎಕ್ಸ್ ಮಾತ್ರ ಇದೆ, ಹಾಗಾದರೆ ವೈ ಇಸ್ ಆಡ್ ಮ್ಯಾನ್ ಔಟ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ ಡಿ ವೈ ಹಂಗೆ ಇಟ್ಕೊಳ್ತೀನಿ. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಸೊ ಇಲ್ಲೇನು ಬರುತ್ತೆ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದರಲ್ಲಿ ಆ್ಯಕ್ಚುಲಿ ಇದೇನು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಅಲ್ಲ. ಓಕೆ, ಬರ್ಕೊಂಬರೋಣ ಇದನ್ನು. ಸೊ ನೆಕ್ಸ್ಟ್ ಏನಾಗಿದೆ ಇದರಲ್ಲಿ ಡಿ ವೈ ಈಕ್ವಲ್ಸ್ ಟು ಹಿಯರ್ ವಿ ಗೆಟ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್, ರೈಟ್. ಸೊ ಈಗ ನೋಡಿ ಇದರಲ್ಲಿ ಸೊ ಇಂಟಿಗ್ರಲ್ ಡಿ ವೈ and here integral of it is e power x minus e power minus x divided by its e power x plus e power minus x into dx. So ಇಲ್ಲಿ ನೋಡಿ ಮಕ್ಕಳ f of x is denominator e power x plus e power minus x. What is f dash of x? That is your numerator. This is your denominator and this is your numerator, that is f dash of x ಏನು ಬರುತ್ತೆ e power x minus e power minus x ಬರುತ್ತೆ, ಹೌದಾ? ರೈಟ್. ಹಾಗಾದ್ರೆ ಏನು ಬರ್ಬೋದು ಇದರಲ್ಲಿ? what we get, we write here, what we write students, we write log of it is e power x plus e power minus x plus c and here it is y. So y is equal to this much. ನೋಡಿ ಈ ಪ್ರಾಬ್ಲಮ್ನ ಡೈರೆಕ್ಟಾಗಿ ಹಿಂಗೆ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ. ದರ್ ಇಸ್ ನೋ ರೂಲ್ಸ್ ದಟ್ ದ ಪ್ರಾಬ್ಲಮ್ ಶುಡ್ ಬಿ ಗಿವನ್ ಲೈಕ್ ದಟ್ ದಿಸ್. ನೋಡಿ ಇದೇ ಪ್ರಾಬ್ಲಮ್ ನಮ್ಮ ಮಕ್ಕಳ ಈ ರೀತಿ ಕೊಡ್ಬೋದು. ದೇ ಕ್ಯಾನ್ ಗಿವ್ ಲೈಕ್ ದಿಸ್ ಇ ಪವರ್ ಎಕ್ಸ್ ಇ ಪವರ್ 2x ಇ ಪವರ್ 2x ಪ್ಲಸ್ 1 ಇಂಟು dy ಈಕ್ವಲ್ಸ್ ಟು ಮೈನಸ್ ಇ ಪವರ್ 2x okay minus 1 into dx equals to 0. This is a problem. This problem can be asked in this way also. ಇದೇ ಪ್ರಾಬ್ಲಮ್ನ KCT ಎಕ್ಸಾಮ್ಸ್ ಅಲ್ಲಿ, ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳಲ್ಲ. ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಹೇಗಿದೆ ಹಂಗೆ ಕೇಳ್ಬಿಡ್ತಾರೆ. ಬಟ್ KCT ಎಕ್ಸಾಮ್ಸ್ ಬಂದಾಗ ಇದೇ ಪ್ರಾಬ್ಲಮ್ನ ಟ್ವಿಸ್ಟ್ ಮಾಡಿ ಈ ರೀತಿ ಕೇಳ್ಬಿಡ್ತಾರೆ. ಆನ್ಸರ್ ಇಸ್ ಸೇಮ್, ಆನ್ಸರ್ ಸೇಮ್ ಬರುತ್ತೆ. ನೋಡಿ ಇದೇ ಪ್ರಾಬ್ಲಮ್ನ ನೆಕ್ಸ್ಟ್ ಪೇಜಲ್ಲಿ ತೊಗೊಳ್ತೀನಿ ನೋಡಿ, ವಿಲ್ ಗೆಟ್ ಟು ನೋ ಇಟ್. ಸೊ ಇಲ್ಲೇನು ಬರ್ತಿದ್ದೀನಿ ಇ ಪವರ್ 2x ಪ್ಲಸ್ 1 ಓಕೆ ಇಂಟು dy ಮೈನಸ್ ಇ ಪವರ್ 2x ಮೈನಸ್ 1 ಇಂಟು ಡಿ ಎಕ್ಸ್ ಈಕ್ವಲ್ಸ್ ಟು 0 ಅಂತ ಬರ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಡಿ ವೈ ಈಕ್ವಲ್ಸ್ ಟು ಇಲ್ಲೇನು ಬರುತ್ತೆ ಇ ಪವರ್ 2x ಮೈನಸ್ 1 ಡಿವೈಡೆಡ್ ಬೈ ಇ ಪವರ್ 2x ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ನಿಮ್ಗೆ ನೆನಪಿರ್ಬೇಕು ಮಕ್ಕಳ, ಈ ರೀತಿ ಒಂದು ಪ್ರಾಬ್ಲಮ್ ನೆನಪಿರಬೇಕು. ನಿಮಗೆ ಬೋರ್ಡ್ ಎಕ್ಸಾಮ್ಸಲ್ಲಿ ಮಾಡಿರ್ತೀರಿ, ಹೌದಾ? ಸೊ ಇಲ್ಲೇನು ಮಾಡ್ತೀರಾ ಇ ಪವರ್ ಎಕ್ಸ್ ಕಾಮನ್ ತೊಗೊಳ್ತೀರಿ. ಸೊ ಇಲ್ಲಿ ಇ ಪವರ್ ಎಕ್ಸ್ ಬರುತ್ತೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಇಲ್ಲೂ ಕೂಡ ಇ ಪವರ್ ಎಕ್ಸ್ ಕಾಮನ್ ತೊಗೊಳ್ತೀರಿ. ಇಲ್ಲೇನು ಬರುತ್ತೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಹೌದಲ್ಲ? ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಇಲ್ಲೇನು ಮಾಡ್ತಿದ್ದೀನಿ ಇ ಪವರ್ ಎಕ್ಸ್ನ ನಾನೇನು ಮಾಡ್ತಾ ಇದ್ದೀನಿ ಆರ್ ಮಲ್ಟಿಪ್ಲೈ ಬೈ ಇ ಪವರ್ ಮೈನಸ್ ಎಕ್ಸ್ ಅಂತ ಅನ್ಕೋಬಹುದು. ಇನ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆ ರೀತಿನಾದರೂ ಅನ್ಕೊಳ್ಳಿ. ಇಲ್ಲ ಅಂತಂದರೆ ನಾನೇನು ಮಾಡಿದ್ದೀನಿ, ಐ ಹ್ಯಾವ್ ಟೇಕನ್ ಇ ಪವರ್ ಎಕ್ಸ್ ಕಾಮನ್, ಇ ಪವರ್ ಎಕ್ಸ್ನ ಕಾಮನ್ ತೊಗೊಂಡ್ಬಿಟ್ಟಿದ್ದೀನಿ. ಐ ಆಮ್ ಗೆಟಿಂಗ್ ದ ಸೇಮ್ ಥಿಂಗ್, ಇ ಪವರ್ ಎಕ್ಸ್ ಕ್ಯಾನ್ಸಲ್ಸ್. ಸೊ ಇಲ್ಲಿ ಡಿ ಎಕ್ಸ್ ಇದೆ. ಸೊ ಅಲ್ಟಿಮೇಟ್ಲಿ ವಾಟ್ ಐ ಆಮ್ ಗೆಟಿಂಗ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆ್ಯಂಡ್ ಇಯರ್ ಇಂಟಿಗ್ರಲ್ ಆಫ್ ಡಿ ವೈ. ದ ಸೇಮ್ ಆನ್ಸರ್ ಸ್ಟೂಡೆಂಟ್ಸ್. ಸೊ KCT ಎಕ್ಸಾಮ್ಸಲ್ಲಿ ಇಷ್ಟೇ ಡಿಫ್ರೆನ್ಸ್ ಆಗೋದು ಅಂತ ಏನು ತೀರಾ ಡಿಫ್ರೆನ್ಸ್ ಆಗೋದಿಲ್ಲ. ಪ್ಯಾನಿಕ್ ಆಗಬಾರ್ದು ಅಷ್ಟೇ ಅವತ್ತಿನ ಟೈಮಲ್ಲಿ. ಆ್ಯಂಡ್ ಎಲ್ಲ ಕ್ವಶನ್ಸ್ಗಳು ಕೂಡ ನಿಮಗೆ ಬೋರ್ಡ್ ಎಕ್ಸಾಮ್ಸಲ್ಲಿ ಮಾಡಿರೋದು KCT ಎಕ್ಸಾಮ್ಸ್ ಬರಬೇಕಂತ ರೂಲ್ಸ್ ಏನಿಲ್ಲ. ಓಕೆ, ಸೊ ಬೋರ್ಡ್ ಎಕ್ಸಾಮ್ಸಲ್ಲಿ ಡೈರೆಕ್ಟ್ ಅಂದರೆ ನಾನು ಹೇಳ್ತಾ ಇರೋದು ಬೋರ್ಡ್ ಎಕ್ಸಾಮ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳೆಲ್ಲ ಇರೋದನ್ನ ಸ್ವಲ್ಪ ಚೇಂಜಸ್ ಮಾಡಿ ಮ್ಯಾನಿಪುಲೇಟ್ ಮಾಡಿ KCT ಎಕ್ಸಾಮ್ಸು ಕೊಡ್ಬೋದು. ತುಂಬ ಸಲ ಆಗಿದೆ ಆ ರೀತಿ. ಸೊ ಅದಕ್ಕೆ ಬೋರ್ಡ್ ಎಕ್ಸಾಮ್ಸಲ್ಲಿ ಎಲ್ಲ ರೀತಿಯೂ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದರೆ KCT ಎಕ್ಸಾಮ್ಸ್ಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಇಲ್ಲಿಗೆ ಬರೋಣ. ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಕಂಡ್ರು. ಇದನ್ನು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಕಮಿಂಗ್ ಟು ದಿಸ್ ಒನ್ ನೋಡಿ, ಡಿ ವೈ ಬೈ 1 ಪ್ಲಸ್ ವೈ ಸ್ಕ್ವೇರ್ ಬರ್ಕೊಳ್ತೀನಿ ಆ್ಯಂಡ್ ಇಯರ್ ಇಟ್ ಇಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಟ್ ಮಾಡಿದಾಗ ಏನಾಗ್ತಿದೆ, ವಾಟ್ ಐ ಆಮ್ ಗೆಟಿಂಗ್ ಇಯರ್ ಇಂಟಿಗ್ರಲ್ ಆಫ್ ಡಿ ವೈ ಆರ್ 1 ಬೈ 1 ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿ ವೈ ಆ್ಯಂಡ್ ಇಯರ್ ಇಟ್ ಇಸ್ ಇಂಟಿಗ್ರಲ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. So here we get tan inverse of y. Okay, here we get it is x plus x cube by 3. Okay, plus c. This is what we get. Tan inverse of y equals to it is x plus x cube by 3 plus c. Okay, so coming to the next one. Yeah. So ಇಲ್ಲಿ ಮತ್ತೆ ಮಕ್ಕಳ ಇದರಲ್ಲಿ ನೋಡಿ, this is also one of the very important problem. ತುಂಬ ಚೆನ್ನಾಗಿದೆ ಈ ಪ್ರಾಬ್ಲಮ್ ಕೂಡ. ತುಂಬ ವಿಷಯಗಳನ್ನ ಕಲ್ತ್ಕೊಳ್ತೀರಿ ಈ ಪ್ರಾಬ್ಲಮಲ್ಲಂತೂ, ತುಂಬ ವಿಷಯಗಳನ್ನ ಕಲ್ತ್ಕೊಳ್ತೀರಿ. ಸೊ ಮ್ಯಾನಿಪುಲೇಷನ್ ಅಂದರೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ಇದೆಲ್ಲ ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು, ಇದೆಲ್ಲ ವಿಷಯಗಳನ್ನ ಈಗ ತಿಳ್ಕೊಳ್ತೀರಿ. ಓಕೆ, ಸೊ ಇಲ್ಲಿಗೆ ಬರೋಣ. ಕಮಿಂಗ್ ಟು ದಿಸ್. ಸೊ ಇಯರ್ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ವೈ ಇಂಟು ಡಿ ಎಕ್ಸ್ ಹಾಗೆ ಇಟ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಮೈನಸ್ ಆಫ್ 1 ಮೈನಸ್ ಇ ಪವರ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ವೈ ಇಂಟು ಡಿ ವೈ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ, ಡಿ ಎಕ್ಸ್ ಇರೋ ಕಡೆ ಓಕೆ ಡಿ ಎಕ್ಸ್ ಇದೆ ಮಕ್ಕಳ ಇದರಲ್ಲಿ. ಆ್ಯಂಡ್ ಇನ್ನೊಂದು ವಿಷಯ, ಡಿ ಎಕ್ಸ್ ಮತ್ತು ಡಿ ವೈ ಯಾವುದೇ ಕಾರಣಕ್ಕೂ ಡಿನಾಮಿನೇಟರ್ಗೆ ಹೋಗಬಾರ್ದು. dx ಮತ್ತು dy it should always stay in the numerator. That is one of the very important thing.
ನಾನು ವೇರಿಯೇಬಲ್ ಸಪರೇಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಡಿ ಎಕ್ಸ್ ಮತ್ತು ಡಿ ವೈ ಯಾವುದೇ ಕಾರಣಕ್ಕೂ ಡಿನಾಮಿನೇಟರಲ್ಲಿ ಇರಬಾರ್ದು. ಇಟ್ ಶುಡ್ ಬಿ ಆಲ್ವೇಸ್ ಪ್ರೆಸೆಂಟ್ ಇನ್ ದ ನ್ಯೂಮರೇಟರ್. ದಟ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದರಲ್ಲಿ ಡಿ ಎಕ್ಸ್ ಮತ್ತು ಡಿ ವೈ ಆಲ್ರೆಡಿ ನ್ಯೂಮರೇಟರಲ್ಲಿ ಇದೆ. ಸೊ ಅದು ನಾನು ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ ತೊಗೊಂಡು ಹೋಗಬಾರ್ದು. ಈಗ ನಾನು ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್ಸ್ ಏನೇ ಇದ್ರು ವೇರಿಯೇಬಲ್ಸ್ ಜೊತೆಗಿರಬೇಕು, ನಾಟ್ ವಿತ್ ದ ಆರ್ಡರ್ಸ್. ಆರ್ಡರ್ಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಆರ್ಡರ್ಸ್ ನ್ಯೂಮರೇಟರಲ್ಲಿ ಇತ್ತ ಇದ್ಬಿಡಬೇಕು. ಡಿನಾಮಿನೇಟರಲ್ಲಿ ಇದ್ದರೆ ನ್ಯೂಮರೇಟರ್ಗೆ ತರ್ಸೋದಕ್ಕೆ ಟ್ರೈ ಮಾಡಬೇಕು, ಐದರ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಬಟ್ ಆಲ್ರೆಡಿ ನ್ಯೂಮರೇಟರಲ್ಲಿ ಇದೆ ಅಂತಂದರೆ ಅದನ್ನು ಡಿನಾಮಿನೇಟರ್ಗೆ ತರಬೇಡಿ. ಯಾವುದನ್ನು ಆರ್ಡರ್ನ ಅಂದರೆ ಡಿ ಎಕ್ಸ್ ಮತ್ತು ಡಿ ವೈನ ಯಾವುದನ್ನು ಚೇಂಜಸ್ ಮಾಡಬೇಕು. ಚೇಂಜಸ್ ಏನೇ ಇದ್ರೂ ಕೂಡ ವೇರಿಯೇಬಲ್ಸ್ ಸಂಬಂಧಪಟ್ಟಂಗೆ ಚೇಂಜಸ್ ಇರಬೇಕು. ಓಕೆ, ಸೊ ನಾನೇನು ಮಾಡ್ತೀನಿ ಈಗ ನೋಡಿ, ಡಿ ಎಕ್ಸ್ ಆಲ್ರೆಡಿ ಇದೆ, ಡಿ ಎಕ್ಸ್ ಆಲ್ರೆಡಿ ಇದೆ ನ್ಯೂಮರೇಟರಲ್ಲಿ, ಡಿ ವೈ ಆಲ್ರೆಡಿ ನ್ಯೂಮರೇಟರಲ್ಲಿ ಇದೆ. ಸೊ ನಾನೇನು ಮಾಡ್ತೀನಿ ಈಗ, ವಾಟ್ ಐ ವಿಲ್ ಡೂ ಹಿಯರ್ ಇಸ್, ಎಸ್, ಸೊ ಐ ವಿಲ್ ರೈಟ್ ಹಿಯರ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಎಕ್ಸ್. ಓಕೆ, ಆ್ಯಂಡ್ ಇಲ್ಲಿ ಮೈನಸ್ ಸೀಕೆಂಡ್ ಸ್ಕ್ವೇರ್ ವೈ, ಮೈನಸ್ ಸೀಕೆಂಡ್ ಸ್ಕ್ವೇರ್ ವೈ, ಓಕೆ, ಡಿವೈಡೆಡ್ ಬೈ ಇಟ್ ಈಸ್ ಟ್ಯಾನ್ ವೈ ಇಂಟು ಡಿ ವೈ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಆಲ್ರೆಡಿ ಹೇಳಿದ್ದೆ ಮಕ್ಕಳ, ಒಂದ್ಸಲ ನಿಮ್ಗೆ ನೆನಪಿರ್ಬೋದು. ವೈನ ಯಾವತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಳ್ಳಿ, ನಿಮಗೆ ಒಳ್ಳೇದು. ಓಕೆ, ನಾನೇನು ಮಾಡ್ತೀನಿ ಅದಕ್ಕೋಸ್ಕರ, ನಮ್ಮ ಕನ್ವೀನಿಯನ್ಸ್ಗೋಸ್ಕರ, ಸೊ ನಾನೇನು ಮಾಡ್ತೀನಿ, ಸೀಕೆಂಡ್ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಟ್ಯಾನ್ ವೈ, ಓಕೆ, ಇಂಟು ಡಿ ವೈ ಈಕ್ವಲ್ಸ್ ಟು ಇಟ್ ಇಸ್ ಮೈನಸ್ ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇದರಲ್ಲಿ ನನಗೆ ಗೊತ್ತಿದೆ, ಈ ಕಡೆಗೆ ಬನ್ನಿ, ಫಸ್ಟ್ ಇಲ್ಲಿಗೆ ಬರೋಣ. ಎಫ್ ಆಫ್ ವೈ ಈಕ್ವಲ್ಸ್ ಟು ಟ್ಯಾನ್ ವೈ ಇದೆ. ಓಕೆ, ವಿಚ್ ಇಸ್ ಇನ್ ದ ಡಿನಾಮಿನೇಟರ್. ಹಾಗಾದರೆ ಎಫ್ ಡ್ಯಾಶ್ ಆಫ್ ವೈ ಏನಾಗುತ್ತೆ, ಇಟ್ ಇಸ್ ಸೀಕೆಂಡ್ ಸ್ಕ್ವೇರ್ ವೈ, ಇಟ್ ಇಸ್ ಇನ್ ದ ನ್ಯೂಮರೇಟರ್. ಇದು ನ್ಯೂಮರೇಟರಲ್ಲಿದೆ. ಹಾಗಾದ್ರೆ ಏನು ಬರಿಬೋದು ಇದನ್ನು, ಲಾಗ್ ಆಫ್ ಟ್ಯಾನ್ ವೈ. ಹೌದಾ? ಆ್ಯಂಡ್ ಈ ಕಡೆಗೆ ಬರೋಣ, ಇಲ್ಲೇನಿದೆ ಡಿನಾಮಿನೇಟರಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 1 ಮೈನಸ್ ಇ ಪವರ್ ಎಕ್ಸ್. ಓಕೆ, ಹಾಗಾದರೆ ನ್ಯೂಮರೇಟರಲ್ಲಿ ಏನು ಬರಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ ಇಯರ್ ಇಟ್ ಈಸ್ ಮೈನಸ್ ಇ ಪವರ್ ಎಕ್ಸ್. ಆದರೆ ಮಕ್ಕಳ ನೋಡಿ, ಇದರಲ್ಲಿ ಪ್ಲಸ್ ಇ ಪವರ್ ಎಕ್ಸ್ ಇದೆ, ಇಲ್ಲೇನಿದೆ ಪ್ಲಸ್ ಇದೆ, ಬಟ್ ಮೈನಸ್ ಆಚೆ ಇದೆ ಅಲ್ಲ. ಸೊ ಈಗ ನಾನೇನು ಮಾಡ್ತೀನಿ, ಈ ಮೈನಸ್ನ ಒಳಗಡೆ ತೊಗೊಂಬರ್ತೀನಿ. ಸೊ ವಾಟ್ ಐ ವಿಲ್ ಗೆಟ್ ಹಿಯರ್ ಮೈನಸ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಯಾಕೆ ಒಳಗಡೆ ತೊಗೊಂಬಂದಿದ್ದು, ಬಿಕಾಸ್ ಇಲ್ಲಿ ನನಗೇನು ಬರಬೇಕು, ಮೈನಸ್ ಸೈನ್ ಬರಬೇಕು. ಓಕೆ, ಸೊ ಅದರಿಂದ ನನಗೇನು ಆನ್ಸರ್ ಬರುತ್ತೆ, ವಾಟ್ ಡು ವಿ ಗೆಟ್ ಹಿಯರ್ log of tan y. This is log of tan y equals to, it is log of 1 minus e power x plus log c. ನೆನಪಿರಲಿ, ಎರಡು ಕಡೆ ಲಾಗ್ ಇದ್ದಾಗ ಇಲ್ಲೂ ಕೂಡ ಲಾಗ್ ಬರಲೇಬೇಕು. ಸೊ ಈಗ ಏನಾಗುತ್ತೆ ಇದರಲ್ಲಿ, ವಿ ಗೆಟ್ ಹಿಯರ್ log of tan y equals to, it is log of c into 1 minus e power x. ಸೊ ಎರಡು ಕಡೆ ಲಾಗ್ ಇದೆ. ಹಾಗಾದ್ರೆ ಏನು ಮಾಡ್ಬೇಕು ನಾನು ಇದರಲ್ಲಿ, tan y equals to, this is tan y equals to, it is c into 1 minus e power x. c into 1 minus e power x. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? So this is what we get. I hope this is clear, students. So coming to the next problem, students. Yeah. So ಈಗ ನೋಡಿ, ಇಲ್ಲಿ ಬಂದಿರೋ ಕ್ವಶನ್ ಬಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋ ಕ್ವಶನ್. ಸರ್ ಹೇಗೆ ಸರ್ ಗೊತ್ತಾಯ್ತು ನಿಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋ ಸೊಲ್ಯೂಷನ್ ಅಂತಂದ್ರೆ, ಎಸ್, ಬಿಕಾಸ್ ಆಫ್ ದಿಸ್ ಡೇಟಾ ಸ್ಟೂಡೆಂಟ್ಸ್. ಇಲ್ಲಿ ಏನು ಡೇಟಾ ಇದೆ, ಈ ಡೇಟಾಯಿಂದ ನನಗೆ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋ ಪ್ರಾಬ್ಲಮ್ ಇದು. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಮತ್ತು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಮತ್ತು ಫಿಕ್ಸ್ಡ್ ಕಾನ್ಸ್ಟೆಂಟ್ಸ್ಗೆ ನಾನು ಎಕ್ಸಾಂಪಲ್ ಕೊಟ್ಟೆ, ಹೌದಲ್ಲ? ಆರ್ಬಿಟ್ರರಿ ಪಾಯಿಂಟ್ ಮತ್ತು ಫಿಕ್ಸ್ಡ್ ಪಾಯಿಂಟ್ಗೆ ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಆ ಟೈಮಲ್ಲೇ ನನಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಮತ್ತು ಫಿಕ್ಸ್ಡ್ ಕಾನ್ಸ್ಟೆಂಟ್ ಬಗ್ಗೆ ಕೂಡ ಎಕ್ಸಾಂಪಲ್ ಕೊಟ್ಟೆ. ಸೊ ಇಲ್ಲಿ ನೀವು ಪ್ರತಿಯೊಂದು ಸಲ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಎವ್ರಿ ಟೈಮ್ ಯು ಹ್ಯಾವ್ ಯೂಸ್ ದಿಸ್ ಸಿ ವ್ಯಾಲ್ಯೂ, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ, ಹೌದಲ್ಲ? ಸೊ ದಟ್ ಕ್ಯಾನ್ ಬಿ C1, C2, C3 ಏನಾದರೂ ಬರಿಬೋದು. ಅದರಲ್ಲಿ ಸಿನೇ ಬರಿಬೇಕು ಅಂತ ರೂಲ್ಸ್ ಏನಿಲ್ಲ. ದಟ್ ಸಿ ರೆಪ್ರೆಸೆಂಟ್ಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್, ದಟ್ಸ್ ಆಲ್. ಸೊ ಯೂಶ್ವಲಿ ಟೆಕ್ಸ್ಟ್ ಬುಕ್ಸಲ್ಲಿ ಸಿ ಅಂತ ಯೂಸ್ ಮಾಡ್ತೀರಿ. ಸೊ C1 ಬರಿಬೋದು, ಕೆ ಅಂತ ಬರಿಬೋದು, ಎ ಅಂತ ಬರಿಬೋದು. ಓಕೆ, ಸೊ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಯು ನೀಡ್ ಟು ಕೀಪ್ ಇಟ್ ಆಸ್ ಸಿ. ಸೊ ಕಾನ್ಸ್ಟೆಂಟ್ನ ಸಿ ಅಂತ ಶುರು ಮಾಡ್ತೀವಿ ಅನ್ನೋ ಕಾರಣಕ್ಕೆ ಸಿ ಅಂತ ಬರ್ಕೊಳ್ತೀವಿ ಅಷ್ಟೇ. ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ ಟು ಯೂಸ್ ಸಿ ಓನ್ಲಿ. ಓಕೆ, ಸಿ ಇಸ್ ಜಸ್ಟ್ ಒನ್ ಆಫ್ ದ ಸಿಂಬಲ್. ಸೊ ಅದೇ ರೀತಿ ಬೇರೆ ಬೇರೆ ಸಿಂಬಲ್ನ ಕೂಡ ಯೂಸ್ ಮಾಡ್ಬೋದು. ನೋಡಿ ಮಕ್ಕಳ, ಈಗ ನನಗೆ ಸಪೋಸ್ ಇಲ್ಲೇ ಅಸಂಪ್ಷನ್ ಮಾಡ್ಕೊಳ್ಳಿ, ಇದರಲ್ಲೇ ಐ ಹ್ಯಾವ್ ಯೂಸ್ಡ್ ಅ ವ್ಯಾಲ್ಯೂ ಫಾರ್ ವೈ ಆ್ಯಂಡ್ ಎಕ್ಸ್ ಅಂತ ಅನ್ಕೊಳ್ಳಿ. ಸೊ ವೈ ಇಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಸಪೋಸ್ ವಿ ಹ್ಯಾವ್ ಟೇಕನ್ ಹಿಯರ್ ವೈ ಈಕ್ವಲ್ಸ್ ಟು 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಅನ್ಕೊಳ್ಳಿ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್, ಸೊ ವಿ ಆರ್ ಟೇಕಿಂಗ್ ಹಿಯರ್ ವೈ ಈಕ್ವಲ್ಸ್ ಟು 0 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಅನ್ಕೊಳ್ಳಿ. ಓಕೆ, ಸೊ ಏನು ಬರುತ್ತಿದ್ದು, tan 0 is 0, ಹೌದಲ್ಲ? tan 0 is nothing but 0, and ಇಲ್ಲಿ c into 1 minus e. So what is c? c is nothing but c is also 0, ಹೌದಾ? ಹಾಗಾದ್ರೆ ಆನ್ಸರ್ ಏನು ಬರುತ್ತೆ?
So we get here the answer will be students, yeah, tan y is equal to final answer ಏನಾಗುತ್ತೆ, yeah, tan y will be equals to 0. Okay, so y equals to 0 ಬರುತ್ತೆ. Instead of that, okay, ಇನ್ನೂ ಸ್ವಲ್ಪ ಮೀನಿಂಗ್ಫುಲ್ ವ್ಯಾಲ್ಯೂ ಕೊಡೋಣ. So let us try to give a meaningful value. Okay, so y is equal to pi by 4 ಹಾಕೊಳ್ತೀನಿ. Y is equal to pi by 4 and x is equal to let me put here some 2. Okay, x is equal to 2. So ಇಲ್ಲೇನು ಬರುತ್ತೆ ಮಕ್ಕಳ, we get tan pi by 4. What is tan pi by 4? 1. ಹೌದಾ, right, here we get 1 and then yeah, x is equal to 1 ಕೊಡೋಣ. So it will be more better. So 1 is equal to ಇಲ್ಲೇನು ಬಂತು, c into 1 minus e ಬಂತು. ಸೊ ಹಾಗಾದರೆ c is equal to ಏನಾಯಿತು, 1 by e ಬಂತು. ಹೌದಾ, c is equal to 1 by 1 minus e ಬಂತು. ಹಾಗಾದರೆ ಆನ್ಸರ್ ಏನು ಬರುತ್ತೆ, ಫೈನಲ್ ಆನ್ಸರ್ ಇಷ್ಟೇನೆ ಮಕ್ಕಳ. ಸೊ ವಿ ಗೆಟ್ ಯರ್ tan y is equal to, ಸೊ tan y is equal to ಇಲ್ಲೇನು ಬರುತ್ತೆ 1 by 1 minus e into 1 minus e power x. This is what we get. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇಲ್ಲೇನು ಆನ್ಸರ್ ಬಂದಿತ್ತು ಮಕ್ಕಳ, ದಿಸ್ ಇಸ್ ಕಾಲ್ಡ್ ಅಸ್ ಜನರಲ್ ಸೊಲ್ಯೂಷನ್. ಇಲ್ಲೇನು ಆನ್ಸರ್ ಬಂದಿದೆ, ದಟ್ ಇಸ್ ನಥಿಂಗ್ ಬಟ್ ಅ ಜನರಲ್ ಸೊಲ್ಯೂಷನ್. ಆ್ಯಂಡ್ ಇಲ್ಲಿ ಏನು ಕಂಡೀಷನ್, ಈ ಕಂಡೀಷನ್ ಇಲ್ಲಿ ಕೊಟ್ಟಿಲ್ಲ, ನಾನು ಸುಮ್ಮನೆ ತೊಗೊಳ್ತಿರೋದು ನಿಮಗೆ. ಸೊ ಈ ಕಂಡೀಷನ್ನ ಯೂಸ್ ಮಾಡ್ಕೊಂಡು ನಾನು ಆನ್ಸರ್ ಬಂತಲ್ವಾ, ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ ಅಲ್ವಾ, ಸಿಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬಂತು. ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ಮತ್ತೆ ಈ ಜನರಲ್ ಸೊಲ್ಯೂಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಮತ್ತೆ ಈ ಜನರಲ್ ಸೊಲ್ಯೂಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನೋಡಿ, ಅದೇ ಕೆಲಸ ಮಾಡಿದ್ದೀನಿ ಇದರಲ್ಲಿ. ಓಕೆ, ಸೊ ಇದನ್ನ ಏನಂತ ಕರಿತೀವಿ, ವಿ ಕಾಲ್ ದಿಸ್ ಆಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇದನ್ನ ಏನಂತ ಕರಿತೀವಿ ಮಕ್ಕಳ, ದಿಸ್ ಇಸ್ ಕಾಲ್ಡ್ ಆಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇದನ್ನ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಜನರಲ್ ಸೊಲ್ಯೂಷನ್ ಯಾವುದಾಗಿತ್ತು, ಸೊ ಜನರಲ್ ಸೊಲ್ಯೂಷನ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಜನರಲ್ ಸೊಲ್ಯೂಷನ್ ಪ್ರೀವಿಯಸ್ ಸ್ಟೇಟ್ಮೆಂಟ್ ಯಾವುದಾಗಿತ್ತು ಮಕ್ಕಳ, ದ ಪ್ರೀವಿಯಸ್ ಸ್ಟೇಟ್ಮೆಂಟ್ ವಾಸ್ tan y equals to c into 1 minus e power x ಏನಿದೆ, ದಿಸ್ ವಾಸ್ ದ ಜನರಲ್ ಸೊಲ್ಯೂಷನ್. ಆ್ಯಂಡ್ ಸಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ ಯೂಸಿಂಗ್ ದಿಸ್ ಕಂಡೀಷನ್. ಯಾವುದು ಕಂಡೀಷನ್, y ಈಕ್ವಲ್ಸ್ ಟು pi by 4 ಆ್ಯಂಡ್ x is equal to 1 ಯೂಸ್ ಮಾಡಿದಾಗ ಸಿ ವ್ಯಾಲ್ಯೂ ಏನು ಬಂತು, 1 by 1 minus e ಬಂತು. ಹೌದಲ್ಲ, ಸೊ ಯೂಸಿಂಗ್ ದಿಸ್ ವ್ಯಾಲ್ಯೂ ಐ ಹ್ಯಾವ್ ಗಾಟ್ ದಿಸ್ ಸೊಲ್ಯೂಷನ್. ದಿಸ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ವಾಟ್, ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಇದನ್ನ ಸೊಲ್ಯೂಷನ್ ಏನಂತ ಕರಿತೀವಿ ಮಕ್ಕಳ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಇಸ್ ಇಟ್ ಕ್ಲಿಯರ್? ಫೈನ್. ಸೊ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಈ ಪ್ರಾಬ್ಲಮಲ್ಲಿ ಒಂದು ಜನರಲ್ ಸೊಲ್ಯೂಷನ್ ಸಿಗುತ್ತೆ. ಆ ಜನರಲ್ ಸೊಲ್ಯೂಷನ್ಗೆ ಮಕ್ಕಳ ಈ ಕಂಡೀಷನ್ಸ್ನ ಯೂಸ್ ಮಾಡ್ತೀರಿ. ಆ್ಯಂಡ್ ಯೂಸಿಂಗ್ ದಿಸ್ ಕಂಡೀಷನ್ ವಿ ವಿಲ್ ಗೆಟ್ ದ ಸೊಲ್ಯೂಷನ್. ದ್ಯಾಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆ, ಸೊ ಏನು ಪ್ರಾಬ್ಲಮ್ ಕೊಟ್ಟಿರೋದು ಇದರಲ್ಲಿ ನನಗೆ, ವಾಟ್ ಇಸ್ ಅ ಪ್ರಾಬ್ಲಮ್, ದೇ ಹ್ಯಾವ್ ಗಿವನ್ dy by dx equals to ದೇ ಹ್ಯಾವ್ ಗಿವನ್ y into tan x. ನೋಡಿ ಇದರಲ್ಲಿ dy by y ಈಕ್ವಲ್ಸ್ ಟು tan x into dx ಅಂತ ಕೊಟ್ಟಿದ್ದಾರೆ, tan x into dx. ಓಕೆ, ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಮಾಡ್ತೀವಿ. ಸೊ ಇಂಟಿಗ್ರೇಷನ್ ಮಾಡಿದಾಗ dy by y ಈಕ್ವಲ್ಸ್ ಟು ಇಟ್ ಈಸ್ ಇಂಟಿಗ್ರಲ್ ಆಫ್ tan x into dx ಇದೆ. ಸೊ ವಾಟ್ ಈಸ್ dy by y? dy by y is nothing but it's log y. ಹೌದಾ, ರೈಟ್, dy by y ಇಂಟಿಗ್ರಲ್ ಆಫ್ 1 by y, ಇಂಟಿಗ್ರಲ್ ಆಫ್ 1 by y ಏನು ಬರುತ್ತೆ, log y ಬರುತ್ತೆ. ರೈಟ್, ಆ್ಯಂಡ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ tan x? ಇಟ್ಸ್ ನಥಿಂಗ್ ಬಟ್ ಇಟ್ಸ್ log ಆಫ್ secant x. ಆಸ್ ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, ಎರಡೂ ಕಡೆ ಲಾಗ್ ಬಂದಾಗ ಇಲ್ಲೂ ಕೂಡ ಲಾಗ್ ಯೂಸ್ ಮಾಡಿ, ರೈಟ್ ಇಟ್ ಆಸ್ log c here. So therefore we get here log y equals to, it is log of c into tan x, sorry c into secant x. Okay, so ಎರಡೂ ಕಡೆ ಲಾಗ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ವಿ ಎಂಡ್ ಅಪ್ ವಿತ್ y equals to it is c into secant x. ಸೊ ಇಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ, ದಿಸ್ ಇಸ್ ಕಾಲ್ಡ್ ಆಸ್ ಜನರಲ್ ಸೊಲ್ಯೂಷನ್. ಇದನ್ನೇನಂತ ಕರಿತೀವಿ ಮಕ್ಕಳ, ದಿಸ್ ಇಸ್ ಕಾಲ್ಡ್ ಆಸ್ ಜನರಲ್ ಸೊಲ್ಯೂಷನ್. ಇದನ್ನ ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ. ನೋಡಿ ಈಗ ಏನು ಕೊಟ್ಟಿದ್ದಾರೆ ಇದರಲ್ಲಿ, ಗಿವನ್ ದ ಕಂಡೀಷನ್ಸ್ ಏನು, ಕಂಡೀಷನ್ಸ್ ಆರ್ ನಥಿಂಗ್ ಬಟ್ y equals to 1 when x is equal to 0. y equals to 1 when x is equal to 0. ಸೊ ಇದರಲ್ಲಿ y equals to 1 when x is equal to 0. ವಾಟ್ ಈಸ್ secant 0 ಸ್ಟೂಡೆಂಟ್? secant 0 is nothing but 1. ಹೌದಲ್ಲ, ಸೊ ನನಗೆ ಇಲ್ಲಿ ಏನು ಬರುತ್ತೆ, 1 equals to c into 1. therefore we get here c equals to 1. ಸೊ ಹಾಗಾದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಏನಾಗುತ್ತೆ, therefore we get finally the particular solution, that is y equals to 1 into secant x or secant x, y equals to secant x is the particular solution. ಇದನ್ನೇನಂತ ಕರಿತೀವಿ ಮಕ್ಕಳ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ವಿ ಹ್ಯಾವ್ ಫೌಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ನೌ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಮಕ್ಕಳ ಇದರಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಬರಿತಾ ಇದ್ದೀವಿ. ಓಕೆ, ಸಿನ್ಸ್ we wanted to find the particular solution, the last value which we got, ಓಕೆ, ಸೊ ಸಿ ವ್ಯಾಲ್ಯೂ ಬಂತಲ್ವಾ, ಸಿ ವ್ಯಾಲ್ಯೂ ಯಾವುದರಿಂದ ಬಂತು, ಕೊಟ್ಟಿರೋ ಕಂಡೀಷನಿಂದ ಬಂತು. ಆ ಕಂಡೀಷನಿಂದ ನನಗೆ ಸಿ ವ್ಯಾಲ್ಯೂ ಬಂತು. ಓಕೆ, ದೀಸ್ ಕಂಡೀಷನ್ಸ್ ಆರ್ ಕಾಲ್ಡ್ ಆಸ್ ಇನಿಷಿಯಲ್ ವ್ಯಾಲ್ಯೂ ಕಂಡೀಷನ್ಸ್. ಇದನ್ನ ಇನಿಷಿಯಲ್ ವ್ಯಾಲ್ಯೂ ಕಂಡೀಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮಕ್ಕಳ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಮತ್ತು ಫೈನಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್ ಅಂತ ಕೆಲವು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತ ಗೊತ್ತಾಗತ್ತೆ ನಿಮಗೆ. ಓಕೆ, ಯು ವಿಲ್ ಗೆಟ್ ಟು ನೋ ಆಲ್ ದೋಸ್ ಥಿಂಗ್ಸ್ ಇನ್ ಕಮಿಂಗ್ ಪ್ರಾಬ್ಲಮ್ಸ್.
ಸೊ ನಿಮ್ಗೆ ನೋಡಿರ್ತೀರಿ, ನಿಮಗೆ ಕಾಲೇಜಲ್ಲಿ ಮಾಡಿದರೆ ಇಷ್ಟೋ ತನಕ ನೋಡಿರ್ತೀರಿ. ಪ್ರಿನ್ಸಿಪಲ್ ಅಮೌಂಟ್ದು ಪ್ರಾಬ್ಲಮ್ ಇದೆ, ಬ್ಯಾಕ್ಟೀರಿಯಾ ಪ್ರಾಬ್ಲಮ್ ಇದೆ, ಇದೆಲ್ಲ ಪ್ರಾಬ್ಲಮ್ಸ್ಗಳು ನೆನಪಿದೆಯಾ, ನೋಡಿದ್ದೀರಾ? ಸೊ ಅದೆಲ್ಲ ಮಕ್ಕಳ ದೇ ಹ್ಯಾವ್ ಗಿವನ್ ಬೋತ್ ದ ಇನಿಷಿಯಲ್ ವ್ಯಾಲ್ಯೂ ಆ್ಯಂಡ್ ಆಲ್ಸೋ ಫೈನಲ್ ವ್ಯಾಲ್ಯೂ ಆಲ್ಸೋ. ಸೊ ಇನಿಷಿಯಲ್ ಕಂಡೀಷನ್ಸ್ ಮತ್ತು ಫೈನಲ್ ಕಂಡೀಷನ್ಸ್ ಎರಡೂ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಅದರಿಂದ ಏನು ಉಪಯೋಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ಒಂದು ಕಂಡೀಷನ್ ಕೊಟ್ಟಾಗ ನಾನು ಒಂದು ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಎರಡು ಕಂಡೀಷನ್ ಕೊಟ್ಟಾಗ ಎರಡು ಕಾನ್ಸ್ಟೆಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಆ ರೀತಿ ಪ್ರಾಬ್ಲಮ್ಸ್ಗಳನ್ನ ಫರ್ದರ್ ನೋಡ್ತಾ ಬರ್ತೀರಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮಲ್ಲಿ ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1,1. ನೋಡಿ ಮಕ್ಕಳ, ಈ ಪ್ರಾಬ್ಲಮಲ್ಲಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಡೈರೆಕ್ಟಾಗಿ ಕೊಟ್ಟಿಲ್ಲ. ಓಕೆ, ಬಟ್ ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ ಕಂಡೀಷನ್ ಕೊಟ್ಟಿದ್ದಾರೆ? ಇಟ್ ಇಸ್ ಪಾಸಿಂಗ್ ಥ್ರೂ 1,1 ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಾ ಇದೆ. ಓಕೆ, ನನಗೇನು ಮಕ್ಕಳ ಇದರಲ್ಲಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಫೈಂಡ್ ಔಟ್ ಮಾಡಿದಾಗ ಲಾಸ್ಟಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತಲ್ಲ, ದ್ಯಾಟ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ದ ಕರ್ವ್ ಯು ಆರ್ ಫೈಂಡಿಂಗ್. ಓಕೆ, ಯು ಆರ್ ಆಕ್ಚುಲಿ ಫೈಂಡಿಂಗ್ ದ ಗ್ರಾಫ್ ಆಫ್ ಪರ್ಟಿಕ್ಯುಲರ್ ಕರ್ವ್, ಅಥವಾ ಒಂದು ಪರ್ಟಿಕ್ಯುಲರ್ ಕರ್ವ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ದಟ್ ಇಸ್ ವಾಟ್ ಯು ಆರ್ ಡೂಯಿಂಗ್ ಆಕ್ಚುಲಿ. ಓಕೆ, ಕೊಟ್ಟಿರೋ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ಸ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದಾಗ y is equal to equation in terms of x ಬರುತ್ತೆ ನೋಡಿ, ದಟ್ ಇಸ್ ನನ್ ಅದರ್ ದ್ಯಾನ್ ದ ಗ್ರಾಫ್ ಯು ಆರ್ ಫೈಂಡಿಂಗ್ ಆರ್ ದ ಗ್ರಾಫ್ ಆಫ್ ಅ ಕರ್ವ್ ಯು ಆರ್ ಫೈಂಡಿಂಗ್. ಓಕೆ, ಆರ್ ಈಕ್ವೇಷನ್ ಆಫ್ ಅ ಕರ್ವ್ ಯು ಆರ್ ಫೈಂಡಿಂಗ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ನನಗೆ ಸೊಲ್ಯೂಷನ್ ಲಾಸ್ಟಲ್ಲಿ ಸಿಗುತ್ತೆ, ಒಂದು ಜನರಲ್ ಸೊಲ್ಯೂಷನ್ ಸಿಗುತ್ತೆ. ಆ ಜನರಲ್ ಸೊಲ್ಯೂಷನ್ ಏನಂತ ಅಂದರೆ ಒಂದು ಕರ್ವ್. ಓಕೆ, ಈ ರೀತಿ ಒಂದು ಕರ್ವ್ ಬರುತ್ತೆ, ದಟ್ ಈಸ್ ಯೋರ್ y ಅಂದರೆ y ಈಕ್ವಲ್ಸ್ ಟು f ಆಫ್ x, ದಟ್ ಈಸ್ ಯೋರ್ ಕರ್ವ್. ಓಕೆ, ಈ ಒಂದು ಕರ್ವ್ ಏನಾಗ್ತಾ ಇದೆ, ಇಟ್ ಈಸ್ ಪಾಸಿಂಗ್ ಥ್ರೂ ಅ ಪಾಯಿಂಟ್ ದಟ್ ಈಸ್ 1,1 ಇಂದ ಪಾಸ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಓಕೆ, ಇದಕ್ಕೆ ಸಂಬಂಧಪಟ್ಟಿರೋ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ಏನದು ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಅಂದರೆ, ಇಟ್ ಇಸ್ x ಇಂಟು dy ಈಕ್ವಲ್ಸ್ ಟು ಇಟ್ ಇಸ್ 2x² ಪ್ಲಸ್ 1 ಇಂಟು dx, ಈ ರೀತಿ ಕೊಡ್ತಾ ಇದ್ದಾರೆ. ಸೊ ನೋಡಿ, ಇದರಲ್ಲಿ ನನಗೆ ಆಲ್ರೆಡಿ ಇಲ್ಲಿ x ಇದೆ, ಸೊ ಇಲ್ಲಿ ಆಲ್ರೆಡಿ dx ಇದೆ ಮಕ್ಕಳ, ಇಲ್ಲಿ ಆಲ್ರೆಡಿ dy ಇದೆ. ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ವಿಷಯ ಏನಂತ ಅಂದರೆ, dx ಮತ್ತು dy ಯಾವತ್ತೂ ಕೂಡ ನ್ಯೂಮರೇಟರಲ್ಲೇ ಇರಬೇಕು. ದಿಸ್ ಐ ಹ್ಯಾವ್ ಟೋಲ್ಡ್ ಆಲ್ರೆಡಿ, ರೈಟ್? ಸೊ ಹಾಗಾದರೆ ಎಕ್ಸ್ನ ಶಿಫ್ಟ್ ಮಾಡಬೇಕು. ಸೊ dy ಈಕ್ವಲ್ಸ್ ಟು ಏನು ಬರುತ್ತೆ, ಇಯರ್ ವಿ ಗೆಟ್ 2x² ಪ್ಲಸ್ 1 ಡಿವೈಡೆಡ್ ಬೈ x ಇಂಟು dx. ಸೊ ನೌ ಐ ಗೆಟ್ ಇಯರ್ dy ಈಕ್ವಲ್ಸ್ ಟು ಇಟ್ ಇಸ್ 2x ಪ್ಲಸ್ 1 ಬೈ x ಇಂಟು dx. ಸೊ ಇಂಟಿಗ್ರೇಟ್ ಮಾಡಿದಾಗ ಈ ಕಡೆ y ಬರುತ್ತೆ, ಈ ಕಡೆ 2 ಇಂಟು x² ಡಿವೈಡೆಡ್ ಬೈ 2 ಪ್ಲಸ್ ಲಾಗ್ x ಪ್ಲಸ್ c ಬರುತ್ತೆ. ಓಕೆ, ಸೊ ನಾವು ಹಿಯರ್ ವಿ ಗೆಟ್ y ಈಕ್ವಲ್ಸ್ ಟು ಇಟ್ ಇಸ್ x² ಪ್ಲಸ್ ಲಾಗ್ x ಪ್ಲಸ್ c. ಓಕೆ, ದಿಸ್ ಈಸ್ ವಾಟ್ ವಿ ಗಾಟ್. ಈಗ ಏನಂತ ಹೇಳ್ತಾ ಇದ್ದಾರೆ, ನನಗೆ ಈಕ್ವೇಷನ್ y ಸಿಕ್ತು. ಓಕೆ, y ಈಸ್ ಈಕ್ವಲ್ ಟು ಇಲ್ಲೇನು ಕರ್ವ್ ಬರ್ದೆ, ದ ಕರ್ವ್ ಇಸ್ ದಿಸ್ ಒನ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಕರ್ವ್ ಏನಿದೆ, ಇಟ್ ಇಸ್ ಪಾಸಿಂಗ್ ಥ್ರೂ ವಾಟ್ 1,1 ಅಂದ್ರೆ ಏನು, ದಿಸ್ ಇಸ್ ನಥಿಂಗ್ ಬಟ್ x ಆ್ಯಂಡ್ y ವ್ಯಾಲ್ಯೂ. ಸೊ ಇಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ವಿ ರೈಟ್ ದಿಸ್ ಗಿವನ್ x ಇಸ್ ಈಕ್ವಲ್ ಟು 1 ಆ್ಯಂಡ್ y ಈಕ್ವಲ್ಸ್ ಟು 1. ಸೊ ಇದನ್ನ ಜನರಲ್ ಸೊಲ್ಯೂಷನಲ್ಲಿ ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಜನರಲ್ ಸೊಲ್ಯೂಷನಲ್ಲಿ ಯೂಸ್ ಮಾಡ್ತಾ ಹೋದಾಗ ಇಲ್ಲಿ 1 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಪ್ಲಸ್ ಲಾಗ್ 1, ಓಕೆ, ಪ್ಲಸ್ c. ಸೊ ಇಲ್ಲೇನು ಬರುತ್ತೆ, 1 ಈಕ್ವಲ್ಸ್ ಟು 1 ಪ್ಲಸ್ 0 ಪ್ಲಸ್ c. ಸೊ c ಈಸ್ ಈಕ್ವಲ್ ಟು ಏನು ಬರುತ್ತೆ, 0 ಬರುತ್ತೆ. ಸೊ ವಿ ಗೆಟ್ c ಈಸ್ ಈಕ್ವಲ್ ಟು 0 ಇಯರ್. ಸೊ ಒಂದು ಸಲ c ಈಸ್ ಈಕ್ವಲ್ ಟು 0 ಬಂದಾಗ ಲಾಸ್ಟ್ ಈಕ್ವೇಷನ್ ಏನಾಗುತ್ತೆ, x² ಪ್ಲಸ್ ಲಾಗ್ x ಬರುತ್ತೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್. ನೋಡಿ, ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಕ್ಚುಲಿ ನಾನು ಲಾಸ್ಟ್ ಕ್ವಶನಲ್ಲೇ ಹೇಳೋದಿದ್ದೆ. ಸೊ ಅಲ್ಲಿ ಏನು dy/dx ಅಂತ ಬಂದಿದೆ ಮಕ್ಕಳ ನಿಮಗೆ. ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ನಾನು ಇದನ್ನು ಎಕ್ಸ್ನ ಈ ಕಡೆ ಕಳಿಸ್ಕೊಂಡೆ ಅಂತ ಅಂದ್ಕೊಳ್ಳಿ, dy/dx ಬರುತ್ತೆ. ಸಿ, dy/dx ಇಸ್ ನಥಿಂಗ್ ಬಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಇದು ನಿಮಗೆ ಲಾಂಗ್ ಬ್ಯಾಕೇನೆ ಗೊತ್ತಿರುತ್ತೆ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸಲ್ಲಿ ನಾನೇ ಹೇಳಿದ್ದೀನಿ ಇದನ್ನು. ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. dy/dx ಇಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಅಂದರೆ ಏನು ಮಾಡಿರ್ತಾರೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ y ಈಕ್ವಲ್ಸ್ ಟು f ಆಫ್ x. ಅಂದರೆ ಇಲ್ಲೇನು ಕರ್ವ್ ಇದೆ, ಓಕೆ. ಸೊ ಫೈಂಡ್ ದ ಈಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1,1. ಸೊ ಇಲ್ಲೇನಿದೆ ಮಕ್ಕಳ 1,1. ಈ 1,1 ಒಂದು ಐ ಆಮ್ ಜಸ್ಟ್ ಅಸ್ಯೂಮ್ ದಟ್ ಐ ಆಮ್ ಡ್ರಾಯಿಂಗ್ ಅ ಟ್ಯಾಂಜೆಂಟ್ ಅಂತ ಅನ್ಕೊಳ್ಳಿ. ಓಕೆ, ಆ ಟ್ಯಾಂಜೆಂಟ್ದು ಸ್ಲೋಪ್ ಕೊಟ್ಟಿರ್ತಾರೆ. ಆ ಸ್ಲೋಪ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಿ, ಕರ್ವ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಓಕೆ, ಯು ಆರ್ ಡೂಯಿಂಗ್ ದಟ್. ಸೊ ಅವರೇ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕೊಟ್ಟಿರ್ತಾರೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಯೂಸ್ ಮಾಡಿಕೊಂಡು ಕರ್ವ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದೀರಿ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಓಕೆ, ಇಲ್ಲಿ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀರಾ. ಸೊ ಅವರೇ ಹೇಳ್ತಾ ಇದ್ದಾರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ x, y ಇಸ್ 2x/y². ಸೊ ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ ಗಿವನ್ ಬೈ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಅವ್ರೇನು ಹೇಳಿದ್ದಾರೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್
tangent is equal to, it's 2x by y square. So what is slope of tangent? We know this. So already we know this, students, it is nothing but dy by dx. So which is equal to 2x by y square. So y square into dy. Y square into dy equals to 2x into dx baratta. So now here we get y cube divided by 3, which is equal to x square plus c baratta. So once again, they are given the condition, that is, it is passing through the point minus 2 comma 3. So this will be your x value and this will be your y value. So now students, here given, what is given? Given that x is equal to minus 2 and y equals to 3. So ಇದನ್ನ ಯೂಸ್ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ 27 divided by 3, which is equal to 4 plus c. So we get here 9. ಹೌದಾ? So 9 minus 4 equals to c. Therefore c is equal to ಏನು ಬಂತು? 5 ಬಂತು. We got here c is equal to 5. I hope this is clear. So ಇದನ್ನ ಮತ್ತೆ ನಾನು ಯೂಟಿಲೈಸ್ ಮಾಡ್ಕೊಂಡ್ರೆ ಜನರಲ್ ಸೊಲ್ಯೂಷನ್ ಅಲ್ಲಿ, ಸೊ ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್, ವಿ ನೋ ದಟ್. ಸೊ ಈ ಜನರಲ್ ಸೊಲ್ಯೂಷನ್ ಅಲ್ಲಿ ಯೂಸ್ ಮಾಡ್ಕೊಂಡಾಗ ಏನು ಬರುತ್ತೆ? ಸೊ ಈಕ್ವೇಷನ್ 1 ಇಂಪ್ಲೈಸ್ ವಿ ಗೆಟ್ ಯರ್ y cube by 3, which is equal to x square plus 5. So this will be your answer. So ಇಲ್ಲ ಅಂತಂದ್ರೆ y cube equals to, you can also write it as 3x square plus 15. ಅರ್ಥ ಆಗ್ತಿದ್ಯಾ? ಸೊ ದಿಸ್ ವಿಲ್ ಬಿ ಯೋರ್ ಗಿವನ್ ಕರ್ವ್. ಸೊ ಇನ್ನೂ ಫರ್ದರ್ ಬರಿಬೇಕಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ y ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ 3x ಸ್ಕ್ವೇರ್ ಪ್ಲಸ್ 15. ದಿಸ್ ಇಸ್ ವಾಟ್ ಯು ಕ್ಯಾನ್ ರೈಟ್. ಸಾಕು, ಇಷ್ಟು ಬರೆದ್ರು ಕೂಡ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಸ್, ಸೊ ಇಯರ್ ವಿ ಹ್ಯಾವ್ ಗಾಟ್ ಅ ಪ್ರಾಬ್ಲಮ್. ಏನಿದೆ ಮಕ್ಕಳ ಈ ಪ್ರಾಬ್ಲಮ್ ಅಲ್ಲಿ ನಮಗೆ at any point x comma y, okay, of a curve, the slope of the tangent, okay, so ಏನು ಹೇಳ್ತಿದ್ದಾರೆ, at any point x comma y. ನೋಡಿ, ಒಂದು ಕರ್ವ್ ಇದೆ ಅಂತ ಅನ್ಕೋಣ. So let us assume that there is a curve here. Okay, so ಇಲ್ಲಿ ಒಂದು ಕರ್ವ್ ಇದೆ and ಈ ಒಂದು ಕರ್ವ್ಗೆ x comma y, okay, ಇಲ್ಲೊಂದು ಪಾಯಿಂಟ್ ಇದೆ, that is x comma y ಅಂತ ಅನ್ಕೊಳ್ಳಿ. Okay, so ಇದಕ್ಕೊಂದು ಟ್ಯಾಂಜೆಂಟ್ ಬರಿತೀನಿ. ಐ ಆಮ್ ಡ್ರಾಯಿಂಗ್ ಅ ಟ್ಯಾಂಜೆಂಟ್ here. ಸೊ ಇದ್ರದ್ದು ಸ್ಲೋಪ್ ಏನಿದೆ ಮಕ್ಕಳ, ಈ ಸ್ಲೋಪ್, ಓಕೆ, ಈ ಸ್ಲೋಪ್ ಬಂದು ಇಲ್ಲಿಂದ ಈ ಪಾಯಿಂಟಿಂದ ಮಕ್ಕಳ, ಈ ಪಾಯಿಂಟಿಂದ ಇನ್ನೊಂದು ಯಾವುದೋ ಒಂದು -4, -3 ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿಗೊಂದು ಲೈನ್ ಸೆಗ್ಮೆಂಟ್ ಬರುತ್ತೆ. ದರ್ ಇಸ್ ಅ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್. ಓಕೆ, ಸೊ ಇದು ಒಂದು ಲೈನ್ ಸೆಗ್ಮೆಂಟ್. ದಿಸ್ ಇಸ್ ಅ ಲೈನ್ ಸೆಗ್ಮೆಂಟ್ ಆ್ಯಂಡ್ ದಿಸ್ ಇಸ್ ಅ ಟ್ಯಾಂಜೆಂಟ್. ಓಕೆ, ದಿಸ್ ಇಸ್ ಅ ಟ್ಯಾಂಜೆಂಟ್. ಇದೊಂದು ಲೈನ್ ಸೆಗ್ಮೆಂಟ್ ಆಗುತ್ತೆ, ಇದೊಂದು ಟ್ಯಾಂಜೆಂಟ್ ಆಗುತ್ತೆ. ಓಕೆ, ಸೊ ಈ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನಿದೆ at x, y, the slope of the tangent at x, y, slope of tangent to the curve at x, y, okay, at x, y is equal to twice the slope of the line segment joining these 2 points. Nodi, slope of the line segment joining 2 points, what is the formula we have? ನಿಮಗೆ ಗೊತ್ತಿರಬೇಕು, 2 ಪಾಯಿಂಟ್ ಫಾರ್ಮ್ ಏನಿದೆ, ದಟ್ ಇಸ್ y2 minus y1. ಸ್ಲೋಪ್ m is equal to y2 minus y1 divided by x2 minus x1 ಇದೆ. I think you know this formula, ಹೌದಲ್ಲ? ಸೊ we need to use this particular formula here. ಓಕೆ, ಸೊ ಇದರಲ್ಲಿ ಏನಾಗ್ತಿದೆ, ವಿ ಗೆಟ್ ಇಯರ್ y2 minus y1. ಓಕೆ, ಸೊ ನೋಡಿ ಮಕ್ಕಳ, ಇದರಲ್ಲಿ x1 y1. ವಾಟ್ ಈಸ್ x1 y1? x1 y1 is nothing but it's x, y. Okay, it's x, y, and x2 y2. x2 y2 it's nothing but x2 y2 is nothing but it's -4, -3. I hope this is clear. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲಿ ಏನು ಬರುತ್ತೆ ನನಗೆ, ವಾಟ್ ಡು ವಿ ಗೆಟ್ ಹಿಯರ್? y2 minus y1, -3 minus y divided by, it is -4 and then minus x. Okay, this is what we get. I hope this is clear. ಅರ್ಥ ಆಗ್ತಿದ್ಯಾ? ಸೊ ಸ್ಲೋಪ್ ಆಫ್ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದೀಸ್ 2 ಪಾಯಿಂಟ್ಸ್, ಈ 2 ಪಾಯಿಂಟ್ಸ್ ಏನಿದೆ ಅದರದ್ದು ಸ್ಲೋಪ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. Okay, as usual we know slope of tangent to the curve at x, y is nothing but dy by dx, which is equal to, it is 2 times y plus 3 divided by x plus 4. Okay, minus cancel agatala. So we get here dy by, it is y plus 3, which is equal to 2 times, it is dx divided by x plus 4. Okay, so idana next page al bariyana. So integral of dy divided by y plus 3, which is equal to 2 times integral of 1 by x plus 4 into dx. So what do we get here? We get here log of y plus 3. Len barata, we get here log of y plus 3, which is equal to 2 times, it is log of x plus 4. As I have told you students, ಎರಡು ಕಡೆ ಲಾಗ್ ಬಂದಾಗ ನಾನು ಏನು ಮಾಡ್ಬೇಕಂತ ಹೇಳಿದ್ದೀನಿ, we need to write plus log c. ಇಲ್ಲಾಂದ್ರೆ just c ಅಂತ ಬರ್ಕೊಂಡ್ರೆ ಸಾಕು. Okay, so what do we get here? We get here log of y plus 3, okay, which is equal to, it is
log of x plus 4 whole square, okay, plus log c, and then we get here it is log c into it is x plus 4 whole square, and here we get log of y plus 3. So makla illen barutte, what do we get here? We get here y plus 3 is equal to it is c times x plus 4 whole square. See, these problems are of initial value conditions. So ಏನು ಹೇಳ್ತಿದ್ದಾರೆ, this particular equation ಏನಿದೆ, this is passing through the given point that is minus 2, 1. So minus 2, 1 ಅಲ್ಲಿ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಹೌದಾ? So since it is passing through minus 2, 1, given that, so here it is given that x, y, okay, given that x is equal to minus 2 and y is equal to 1. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಕರ್ವ್, ಈ ಕರ್ವ್ ಏನಿದೆ ಅದು ಈ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. ಹಾಗಾದ್ರೆ minus 2, 1 ಇಂದ ಪಾಸ್ ಆದ್ಮೇಲೆ x is equal to minus 2 ಆಗುತ್ತೆ, y is equal to 1 ಆಗುತ್ತೆ. ಸೊ ಇಫ್ ಐ ಯೂಸ್ ದಿಸ್ ವ್ಯಾಲ್ಯೂ ದೆನ್ ಐ ಗೆಟ್ ಹಿಯರ್, ಇಲ್ಲಿ ಏನು ಜನರಲ್ ಸೊಲ್ಯೂಷನ್ ಇದೆ GS ಅಂತ ಬರ್ದಿರ್ತೀನಿ, ದಿಸ್ ಇಸ್ ಜನರಲ್ ಸೊಲ್ಯೂಷನ್. ಸೊ ಈ ಜನರಲ್ ಸೊಲ್ಯೂಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತಿದ್ದು, 1 plus 3 equals to it is c times it is minus 2 plus 4 whole square. So we get here 4 which is equal to 4 into c, or c is equal to 1 ಬರುತ್ತೆ. Therefore the particular solution, so ps ಅಂತ ಬರ್ದಿರ್ತೀನಿ, that is particular solution will be what? It is nothing but it is y plus 3 equals to it is x plus 4 whole square. This is what we get. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ, right? Okay, so now moving to the next problem. Okay, so volume of spherical balloon is being inflated. Okay, so being inflated changes at a constant rate. ನೋಡಿ, ಈ ಪ್ರಾಬ್ಲಮ್ಸ್ಗಳು ಬಂದಾಗ್ಲೇನೆ, ಓಕೆ, ಸೊ ಅದಕ್ಕೆ ನಿಮ್ಗೆ ಏನು ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ತಗೊಂಡಿದ್ದೀನಿ. ಯಾಕಂದರೆ ಮಕ್ಕಳ ಈ ಸಲ ಆಸ್ ಐ ಟೋಲ್ಡ್ ಯು HOT ಆರ್ಟ್ಸ್ ಕ್ವಶನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಯಾವ ಕ್ವಶನ್ ಆದರೂ ಕೊಡ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನಿಮಗೆ ಪ್ರತಿಯೊಂದು ಕ್ವಶನ್ಸ್ಗಳನ್ನ ಕಲ್ತ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ. ಈ ಕ್ವಶನ್ನ ನೋಡಿದ ತಕ್ಷಣ ನೀವೆಲ್ಲ ಅನ್ಕೊಳ್ತೀರಿ ರೇಟ್ ಮೆಜರ್ ಪ್ರಾಬ್ಲಮ್ ಇರ್ಬೋದು ಅಂತ, ಬಟ್ ಇಟ್ ಇಸ್ ನಾಟ್ ರೇಟ್ ಮೆಜರ್ ಪ್ರಾಬ್ಲಮ್, ಇಟ್ ಇಸ್ ಅ ಡಿಫರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್. ದಿ ಅಬ್ಸರ್ವ್ ವಾಟ್ ದೇ ಆರ್ ಆಸ್ಕಿಂಗ್, ಏನು ಕೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸುಮ್ಮನೆ ಕ್ವಶನ್ ನೋಡೋದು, ಅದನ್ನು ಬಯಾಟ್ ಮಾಡಿ ಬರ್ದ್ಬಿಡೋದಲ್ಲ. ವಾಟ್ ದೇ ಆರ್ ಆಕ್ಚುಲಿ ಆಸ್ಕಿಂಗ್ ಅಂಡ್ ವಾಟ್ ದ ಡೇಟಾ ದೇ ಆರ್ ಗಿವನ್, ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಡೇಟಾ ಬರ್ಕೊಳ್ಳೋದು ಕಲಿಬೇಕು ಫಸ್ಟ್. ಸೊ ಈ ಪ್ರಾಬ್ಲಮಲ್ಲಿ ಡೇಟಾ ಏನಿದೆ, ದ ವಾಲ್ಯೂಮ್ ಆಫ್ ಸ್ಪೆರಿಕಲ್ ಬೆಲೂನ್ ಬೀಯಿಂಗ್ ಇನ್ಫ್ಲೇಟೆಡ್. ನೋಡಿ ಮಕ್ಕಳ, ಬೀಯಿಂಗ್ ಇನ್ಫ್ಲೇಟೆಡ್ ಅಂದ್ರೇನು, ದೊಡ್ಡದಾಗ್ತಾ ಇದೆ, ಇಟ್ ಈಸ್ ಇನ್ಕ್ರೀಸಿಂಗ್. ಓಕೆ, ಸೊ ಚೇಂಜಸ್ ಏನು ಹೇಳ್ತಿದ್ದಾರೆ, ಚೇಂಜ್ ಆಗ್ತಾ ಇದೆ. ಸೊ ಒಂದು ಸಲ ಮಕ್ಕಳ ಚೇಂಜ್ ಆಗ್ತಿದೆ, ಇಟ್ ಈಸ್ ಕೀಪ್ ಆನ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದ್ರೆ ವಿ ನೀಡ್ ಟು ರೈಟ್ ದ ಡಿರೈವೇಟಿವ್. ಓಕೆ, ಏನು ಚೇಂಜ್ ಆಗ್ತಿದೆ, ವಾಲ್ಯೂಮ್ ಚೇಂಜ್ ಆಗ್ತಿದೆ. ಸೊ ವಿ ಕ್ಯಾನ್ ರೈಟ್ ಹಿಯರ್ ದ ವಾಲ್ಯೂಮ್ ಇಸ್ ಚೇಂಜಿಂಗ್, ಹೌದಾ? ಓಕೆ, ಎಷ್ಟು ಚೇಂಜಲ್ಲಿ ಆಗ್ತಿದೆ ಮಕ್ಕಳ, ಕಾನ್ಸ್ಟೆಂಟ್ ರೇಟಲ್ಲಿ. ಸೊ ವಿಲ್ ರೈಟ್ ಹಿಯರ್ dv/dt is equal to k. ಓಕೆ, ಸೊ k ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೊಳ್ಳೋಣ ಬೇಕಾರೆ, ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ದಿಸ್ ಇಸ್ ದ ಗಿವನ್ ಡೇಟಾ, ಹೌದಲ್ಲ? ದಿಸ್ ಇಸ್ ದ ಗಿವನ್ ಡೇಟಾ. ಹಾಗಾದ್ರೆ ಇನ್ನೇನು ಕೊಡ್ತಾ ಇದ್ದಾರೆ ಇದರಲ್ಲಿ? ಸೊ ವಾಟ್ ಎಲ್ಸ್ ದೇ ಆರ್ ಗಿವಿಂಗ್? ಯಸ್, ಸೊ ಇಯರ್ ಇಫ್ ಇನಿಷಿಯಲಿ ಇಟ್ಸ್ ರೇಡಿಯಸ್ ಇಸ್ 3 ಯೂನಿಟ್ಸ್ ಅಂದರೆ ಮಕ್ಕಳ ಬಿಗಿನಿಂಗಲ್ಲಿ ಫಸ್ಟ್ ಬೆಲೂನ್ ಒಂದು ಸೈಜ್ ಇರುತ್ತೆ, ಅದಾದ್ಮೇಲೆ ಪಂಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಇನಿಷಿಯಲಿ ಅಂದರೆ ಅಟ್ 0 seconds. ಇನಿಷಿಯಲ್ ಅಂತಂದರೆ ಅಟ್ 0 seconds ಇನ್ ದ ಬಿಗಿನಿಂಗ್, ಬಿಫೋರ್ ದ ಮೋರ್ ಏರ್ ಇಸ್ ಬೀಂಗ್ ಪಂಪ್ಡ್. ಓಕೆ, ಇನ್ನು ಜಾಸ್ತಿ ಏರ್ ಹಾಕೋದಕ್ಕಿಂತ ಮುಂಚೆ ಎಷ್ಟು ಬೆಲೂನ್ದು ರೇಡಿಯಸ್ ಇತ್ತು ಅಂತ ಹೇಳ್ತಿದ್ದಾರೆ, ಅಂದರೆ ಅಟ್ 0 seconds. ಓಕೆ, ಸೊ ಇನ್ನೇನು ಕೊಟ್ಟಿದ್ದಾರೆ? ಸೊ ಆಲ್ಸೋ ಗಿವನ್ ಇಯರ್ r is equal to 3 units. R is equal to 3 units. Okay, r is equal to 3 units when t is equal to 0. ಅರ್ಥ ಆಗ್ತಿದ್ಯಾ? ಅಂಡ್ ನೆಕ್ಸ್ಟ್ ಕಂಡೀಷನ್ ಏನಿದೆ, ವಾಟ್ ಈಸ್ ದ ನೆಕ್ಸ್ಟ್ ಕಂಡೀಷನ್ ದೇ ಆರ್ ಗಿವನ್? ಅಂಡ್ ಆಫ್ಟರ್ 3 seconds ಅಂದರೆ ವೆನ್ t is equal to 3 seconds. ಓಕೆ, ಸೊ ರೇಡಿಯಸ್ ಏನಾಗುತ್ತೆ, ರೇಡಿಯಸ್ is equal to 6 units ಆಗ್ತಾ ಹೋಗುತ್ತೆ. ಓಕೆ, ಸೊ ಫೈಂಡ್ ದ ರೇಡಿಯಸ್ ಆಫ್ ದ ಬೆಲೂನ್ ಆಫ್ಟರ್ t seconds. ಸೊ ಟು ಫೈಂಡ್ ವಾಟ್? ಟು ಫೈಂಡ್ r ವ್ಯಾಲ್ಯೂ, ಟು ಫೈಂಡ್ ಯುವರ್ r ವ್ಯಾಲ್ಯೂ. ಇದೇ ಪ್ರಾಬ್ಲಮ್ ಏನಾದರೂ ಫೈಂಡ್ ದ ರೇಟ್ ಎಟ್ ವಿಚ್ ದ r is changing, ಈ ಕಂಡೀಷನ್ಸ್ ಕೊಡೋದಿಲ್ಲ, ನಿಮಗೆ ರೇಟ್ ಮೆಜರಲ್ಲಿ ಈ ಕಂಡೀಷನ್ ಸಿಗೋದಿಲ್ಲ. ಓಕೆ, ಸೊ ನಿಮಗೆ ರೇಟ್ ಮೆಜರ್ ಪ್ರಾಬ್ಲಮಲ್ಲಿ ಏನಾಗುತ್ತೆ, ಫೈಂಡ್ ದ ರೇಟ್ ಎಟ್ ವಿಚ್ ದ ರೇಡಿಯಸ್ ಇಸ್ ಇನ್ಕ್ರೀಸಿಂಗ್ ಅಂತ ಕೇಳ್ತಾರೆ. ಸೇಮ್ ಕಂಡೀಷನ್, ಫೈಂಡ್ ದ ರೇಟ್ ಎಟ್ ವಿಚ್ ದ ರೇಡಿಯಸ್ ಇಸ್ ಇನ್ಕ್ರೀಸಿಂಗ್ ವೆನ್ r is equal to certain centimeter, ಇಷ್ಟೇ ಕೊಡೋದು. ಓಕೆ, ಬಟ್ ಇದರಲ್ಲಿ ಏನಾಗ್ತಿದೆ, r ಮತ್ತು t ಎರಡೂ ಕೊಡ್ತಾ ಇದ್ದಾರೆ. ದೇ ಆರ್ ಗಿವಿಂಗ್ ಯುವರ್ ಕಂಡೀಷನ್ಸ್ ಹಿಯರ್. ಕಂಡೀಷನ್ಸ್ ಕೊಡ್ತಾ ಇದ್ದಾರೆ. ಕಂಡೀಷನ್ಸ್ ಯಾವಾಗ ಬರುತ್ತೆ, ವೆನ್ ವಿ ಆರ್ ಫೈಂಡಿಂಗ್ ದ ಪರ್ಟಿಕ್ಯುಲರ್ ವ್ಯಾಲ್ಯೂಸ್. ಸೊ ಡೇಟಾ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ರೇಟ್ ಮೆಜರ್ ಪ್ರಾಬ್ಲಮ್ ಆಗಿರೋ ರೇಟ್ ಆಫ್ ಚೇಂಜ್ ಅಂತ ಬರ್ತಾ ಇತ್ತು, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನು ಬರ್ತಾ ಇದೆ, ದೇ ಜಸ್ಟ್ ಆಸ್ಕಿಂಗ್ ಯು ಟು ಫೈಂಡ್ ದ r ವ್ಯಾಲ್ಯೂ. ನೋಡಿ, ಕೊಟ್ಟಿರೋದು ವಾಲ್ಯೂಮ್,
ಕೊಟ್ಟಿರೋದು ವಾಲ್ಯೂಮ್, ಕೇಳ್ತಿರೋದು ರೇಡಿಯಸ್. ಹಾಗಾದ್ರೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಗೊತ್ತಿರಬೇಕಲ್ಲ ನನಗೆ. ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಸ್ಟೂಡೆಂಟ್ಸ್? ವಿ ನೋ ದ್ಯಾಟ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 1/3 into pi r cube. Okay, so therefore dv by dt is equal to, it is 1/3 into 3 pi r square into dr by dt. Okay, I hope this is clear. So what is this one students? ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ಆಲ್ರೆಡಿ ಕಾನ್ಸ್ಟೆಂಟ್ ಕೆ ಇದೆ, ಹೌದಾ? ಡಿ ವಿ ಬೈ ಡಿ ಟಿ ಇಸ್ ನಥಿಂಗ್ ಬಟ್ ಕೆ ಅಂತ ತಗೊಂಡಿದ್ದೀವಿ ಇದರಲ್ಲಿ. ಆ್ಯಂಡ್ ಇಯರ್ ವಿ ಆರ್ ಗಾಟ್ pi r square into dr by dt. So this is nothing but dr by dt is nothing but, therefore dr by dt is equal to, it is k by pi into 1 by r square. I hope this is clear. Okay, but k by pi is again a constant here. See, this k by pi is again a constant. ಇದು ಕೂಡ ಒಂದು ಕಾನ್ಸ್ಟೆಂಟ್. pi is a constant. ನೆನ್ಪಿಟ್ಕೊಳ್ಳಿ ಮಕ್ಕಳ, ಎಷ್ಟು ಕಾನ್ಸ್ಟೆಂಟ್ಸ್ಗಳನ್ನ ರಿಡ್ಯೂಸ್ ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ತುಂಬ ಒಳ್ಳೆಯದು. ಸೊ ವೆನೆವರ್ ಯು ಆರ್ ಗೆಟಿಂಗ್ ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್, ಮೇಕ್ ಇಟ್ ಆಸ್ ಅನದರ್ ಕಾನ್ಸ್ಟೆಂಟ್. ವೆನೆವರ್ ಯು ಆರ್ ಗೆಟಿಂಗ್ constant divided by constant, constant multiplied by constant, constant subtracted with constants, write it as a one more constant, a new constant value. So ನಾನು ಏನು ಮಾಡ್ತೀನಿ ಇದರಲ್ಲಿ, I will write here dr by dt is equal to, it is k1 divided, k1 into 1 by r square. This is what I am going to write. I hope this is clear. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ ಇದರಲ್ಲಿ, what I am going to do, so I will write in the new one. ಓಕೆ, ಸೊ ಇದರಲ್ಲಿ ಏನಿದೆ, dr by dt is equal to, it is k1 divided by r square. ನೋಡಿ ಮಕ್ಕಳ, ನಮಗೆ ಆಸ್ ವಿ ನೋ ವಿ ಆರ್ ಫೈಂಡಿಂಗ್ ದ ಆರ್ ವ್ಯಾಲ್ಯೂ. ಓಕೆ, ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ವಿ ಶಲ್ ರೈಟ್ ಹಿಯರ್ r square into dr which is equal to k1 into dt. Okay, now integrate here r square into dr which is equal to integral of, k1 is a constant. Okay, then here dt. So now we get here, what we get, r cube divided by 3 which is equal to k1 into t plus a constant c. ನೋಡಿದ್ರ, ಎರಡು ಕಾನ್ಸ್ಟೆಂಟ್ ಬಂತು. ಆಸ್ ಐ ಟೋಲ್ಡ್ ಅರ್ಲಿಯರ್, ಎರಡು ಕಾನ್ಸ್ಟೆಂಟ್ ಬಂದಾಗ ಏನು ಮಾಡ್ತೀವಿ, ವಾಟ್ ವಿ ಡೂ ಸ್ಟೂಡೆಂಟ್ಸ್, ಎರಡು ಕಾನ್ಸ್ಟೆಂಟ್ ಬಂದಾಗ ಎರಡು ಕಂಡೀಷನ್ಸ್ ಬೇಕು. ಆ್ಯಂಡ್ ಎರಡು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ಗಿವನ್ ಫಸ್ಟ್. ಸೊ ದಿಸ್ ಇಸ್ ಅ ಜನರಲ್ ಸೊಲ್ಯೂಷನ್. ಸೊ ಫಸ್ಟ್ ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆಸ್ ಐ ಟೋಲ್ಡ್ ಯು, ಇನಿಷಿಯಲ್ ಕಂಡೀಷನ್ಸ್ ಮತ್ತೆ ಫೈನಲ್ ಕಂಡೀಷನ್ಸ್ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ, ಹೌದಲ್ಲ? ರೈಟ್, ಇನಿಷಿಯಲ್ ಕಂಡೀಷನ್ ಏನಿದೆ, ವಾಟ್ ಈಸ್ ಗಿವನ್ ಆರ್ ಇಸ್ ಈಕ್ವಲ್ ಟು 3 ವೆನ್ ಟಿ ಇಸ್ ಈಕ್ವಲ್ ಟು 0. ಗಿವನ್ ಆರ್ ಇಸ್ ಈಕ್ವಲ್ ಟು 3 ವೆನ್ ಟಿ ಇಸ್ ಈಕ್ವಲ್ ಟು 0, ಹೌದಲ್ಲ? ದಿಸ್ ಇಸ್ ಅ ಇನಿಷಿಯಲ್ ಕಂಡೀಷನ್, ಅಂದರೆ ಬಿಗಿನಿಂಗ್ ಅಲ್ಲಿ. ಸೊ ಏನು ಬರುತ್ತೆ ಈಗ ಜನರಲ್ ಸೊಲ್ಯೂಷನ್? ಸೊ ಜನರಲ್ ಸೊಲ್ಯೂಷನ್ ಏನಾಗುತ್ತೆ ಅಂತಂದ್ರೆ 3 ಕ್ಯೂಬ್ divided by 3 which is equal to 0 plus c, therefore c is equal to 9 ಬರುತ್ತೆ. Okay, therefore we get, ಏನು ಬರುತ್ತೆ ಮಕ್ಕಳ, therefore we get here, so r cube divided by 3, okay, which is equal to k1 into t plus 9. I hope this is clear. ಅರ್ಥ ಆಗ್ತಿದ್ಯಾ? Okay, so let me do one thing, let me call this as equation 1 and let me call this as equation 2. ಈಗ ಮತ್ತೆ ಏನು ಕೊಟ್ಟಿದ್ದಾರೆ, what else they have given, r is equal to 6 ಕೊಟ್ಟಿದ್ದಾರೆ, ಹೌದಾ? So now they are given r is equal to 6 when t is equal to 3. Okay, so now students, now given r is equal to 6, now given r is equal to 6 when t is equal to 3, ಹೌದಾ? ಸೊ ಈಗ equation 2 ಯೂಸ್ ಮಾಡೋಣ. ಸೊ ಇಲ್ಲಿ equation 1 ಇಂದ ಈ ರೀತಿ ಬಂದಿತ್ತು ನನಗೆ. ಸೊ ಈಗ r is equal to 6 when t is equal to 3. Okay, therefore we get here, so 6 cube, this is 6 cube, okay, divided by 3 which is equal to, it is 3k1, okay, plus 9. So here we get 216. Hilen barate 216 divided by 3 minus 9 equals to 3k1. So this is nothing but 72. 72 minus 9 divided by 3 equals to k1. Therefore k1 equals to, it is 63 and 21. We get here k1 is equal to 21. ಅರ್ಥ ಆಗ್ತಿದ್ಯಾ? Therefore we get a new equation. What is the new equation students? Equation 2 implies what? ಇಲ್ಲಿ ಏನಿದೆ ಮಕ್ಕಳ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ we get here r cube divided by 3 which is equal to 21. Okay, 21 into t plus 9 ಬರುತ್ತೆ. 21 into t plus 9. So further I'll write again here r cube divided by 3 equals to 21 into t plus 9. So multiply this 3. So r cube equals to, it is 63t plus 27. Therefore r is equal to, it is 63t plus 27 whole power 1 by 3. This is what we get. This is your ultimate radius answer. Okay, so these type of questions you can definitely expect even in your boards exams or in your KCT exams also. So ಅದಕ್ಕೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಯಾವುದು ರೇಟ್ ಮೆಷರ್ ಪ್ರಾಬ್ಲಮ್, ಓಕೆ, ಯಾವುದು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಪ್ರಾಬ್ಲಮ್, ಡೇಟಾ ಅರ್ಥ ಮಾಡ್ಕೊಳ್ಳಿ, ಏನು ಕೇಳ್ತಿದ್ದಾರೆ ಅಂತ ನೋಡ್ಕೊಳ್ಳಿ ಮಕ್ಕಳ. ರೇಟ್ ಮೆಷರಲ್ಲಿ ರೇಟ್ ಆಫ್ ಚೇಂಜ್, ವಾಟ್ ಈಸ್ ದ ರೇಟ್ ಆಫ್ ಚೇಂಜ್ ಅನ್ನೋ ಪ್ರಾಬ್ಲಮೇ ಇರುತ್ತೆ.
ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿರೋದಿಲ್ಲ ಅದರಲ್ಲಿ. ಕಂಡೀಷನ್ಸ್ ಕೊಟ್ಟಿದ್ರೆ ಒಂದೇ ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಓಕೆ, ವಾಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ವೆನ್ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಈ ರೀತಿ ಇರುತ್ತೆ. ಟಿ ವ್ಯಾಲ್ಯೂನು ಮತ್ತು ಆರ್ ವ್ಯಾಲ್ಯೂ ಎರಡೂ ಕೊಟ್ಟಿರೋದಿಲ್ಲ. ಓಕೆ, ಬಟ್ ಇದರಲ್ಲಿ ಎರಡೂ ಕಂಡೀಷನ್ಸ್ನ ಕೊಟ್ಟಿರ್ತಾರೆ, ಆರು ಕೂಡ ಕೊಟ್ಟಿರ್ತಾರೆ, ಟೀನು ಕೂಡ ಕೊಟ್ಟಿರ್ತಾರೆ. ಸೊ ಯೂಸಿಂಗ್ ಬೋತ್ ಆಫ್ ದಿಸ್ ವಿ ಕ್ಯಾನ್ ಫೈಂಡ್ ವಾಟ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಓಕೆ, ಆ್ಯಂಡ್ ಇದರಲ್ಲಿ ರೇಟ್ ಆಫ್ ಚೇಂಜ್ ಅನ್ನು ಕೇಳ್ತಿಲ್ಲ, ದೇ ಆರ್ ಆಸ್ಕಿಂಗ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಯರ್. ಆರ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ನನಗೆ ಡಿ ಆರ್ ಬೈ ಡಿ ಟಿ ಕೇಳ್ತಿಲ್ಲ, ದೇ ಆರ್ ನಾಟ್ ಆಸ್ಕಿಂಗ್ ಅಸ್ ಟು ಫೈಂಡ್ ಡಿ ಆರ್ ಬೈ ಡಿ ಟಿ ಇಯರ್. ರಿಮೆಂಬರ್, ಡಿ ಆರ್ ಬೈ ಡಿ ಟಿ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ನ ಕೇಳ್ತಾ ಇಲ್ಲ ಇಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಕ್ಲಾರಿಟಿ ಸಿಕ್ಕಿದೆಲ್ಲ. ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ತುಂಬ ಸಲ ಮಕ್ಕಳ ಎಕ್ಸಾಮಿಗೆ ಕೇಳಿಬಿಟ್ಟಿದ್ದಾರೆ ಇದನ್ನು. ಓಕೆ, ಮೆನಿ ಟೈಮ್ಸ್ ದೇ have asked this problem for the exam. ಸೊ ಏನು ಪ್ರಾಬ್ಲಮ್ ಇದು? ಸೊ ವಾಟ್ ಈಸ್ ದಿಸ್ ಪ್ರಾಬ್ಲಮ್? ಎಸ್, ಲೆಟ್ ಮಿ ಕಮ್ ಟು ದಿಸ್ ಪ್ರಾಬ್ಲಮ್ ಇನ್ ಅ ಬ್ಯಾಂಕ್. ಸೊ ಈ ರೀತಿ ಇನ್ನೂ 3 ಪ್ರಾಬ್ಲಮ್ ಇದೆ ಮಕ್ಕಳ. ಇದು ಮೋಸ್ಟ್ಲಿ ದಿಸ್ ಪ್ರಾಬ್ಲಮ್ ಮೈಟ್ ಬಿ ಆಫ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಅಲ್ಲದೆ ಇನ್ನೂ 2 ಪ್ರಾಬ್ಲಮ್ ಇದೆ. 2 ಪ್ರಾಬ್ಲಮ್ನ ಮೋಸ್ಟ್ ಇಲ್ಲೇ ಬರ್ಕೊಂಡಿದ್ದೀನಿ ನಾನು. ಸೊ ಐ ಹ್ಯಾವ್ ಟೇಕನ್ ದೋಸ್ 2 ಪ್ರಾಬ್ಲಮ್ಸ್. ಎಸ್, ಇಲ್ಲಿ 2 ಇದೆ. ಓಕೆ, ಸೊ ಇದನ್ನೇನು ಬೇಡ, ದಿಸ್ ಪ್ರಾಬ್ಲಮ್ ಇದೇನು ಬೇಡ. ಓಕೆ, ಸೊ ನೋಡಿ, ಈ ಪ್ರಾಬ್ಲಮ್ ಏನಿದೆ ಅದೇ ರೀತಿ ಇನ್ನೂ 2 ಪ್ರಾಬ್ಲಮ್ನ ಇಲ್ಲೇ ಬಿಟ್ಟಿರ್ತೀನಿ. ಸೊ ಟ್ರೈ ದೀಸ್ ಬೋತ್ ಪ್ರಾಬ್ಲಮ್ಸ್. ಓಕೆ, ನಾ 2 ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿಸ್ತೀನಿ, 1 ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಇದರಲ್ಲಿ, ಇನ್ ಅ ಬ್ಯಾಂಕ್ ದ ಪ್ರಿನ್ಸಿಪಲ್ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ. ಒನ್ಸ್ ಅಗೇನ್ ಇನ್ಕ್ರೀಸಸ್ ಅಂತ ಹೇಳ್ತಿದ್ದಾರೆ. ಇನ್ಕ್ರೀಸಸ್ ಅಂದರೆ ಚೇಂಜಸ್ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿದೆ, ಹೌದಲ್ಲ? ರೈಟ್. ಸೊ ಅಟ್ ವಾಟ್ ರೇಟ್? ಅಟ್ 5% ಪರ್ ಇಯರ್. ಅಂದರೆ ಅರ್ಥ ಏನು ಮಕ್ಕಳ? ಒರಿಜಿನಲ್ ಆಗಿ ಎಷ್ಟೋ ಒಂದು ಅಮೌಂಟ್ ನಾನು ಡೆಪಾಸಿಟ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ದಟ್ ಲೆಟ್ ಅಸ್ ಕನ್ಸಿಡರ್ ದಟ್ ಪ್ರಿನ್ಸಿಪಲ್ ಅಮೌಂಟ್ ಟು ಬಿ ಪಿ. ಓಕೆ, ಅದೇನಾಗ್ತಾ ಇದೆ, ಪ್ರತಿ ವರ್ಷ 5% ಜಾಸ್ತಿ ಆಗ್ತಿದೆ. ಲೆಟ್ ಅಸ್ ಅಸ್ಯೂಮ್ ನಾನೊಂದು 100 ರೂಪೀಸ್ ಇಟ್ಟಿದ್ದೀನಿ. ನೆಕ್ಸ್ಟ್ ವರ್ಷಕ್ಕೆ ಎಷ್ಟಾಗುತ್ತೆ? 105 ರೂಪೀಸ್ ಆಗುತ್ತೆ, ಹೌದಾ? ಆದರೂ ನೆಕ್ಸ್ಟ್ ವರ್ಷಕ್ಕೆ 2ನೇ ವರ್ಷಕ್ಕೆ ಏನಾಗುತ್ತೆ? 105ಗೆ 5% ಗ್ರೋತ್ ಆಗುತ್ತೆ, ಹೌದಲ್ಲ? ರೈಟ್. ಮೇ ಬಿ ಅರೌಂಡ್ 6.5 ರೂಪೀಸ್ ಸಮಥಿಂಗ್ ಏನೋ ಬರ್ಬೋದು ಇಂಟ್ರೆಸ್ಟ್ ನನಗೆ. ಓಕೆ, ಮತ್ತೆ 111.5 ರೂಪೀಸ್ ಏನೋ ಬಂದಿದೆ ಅಂತ ಅನ್ಕೊಳ್ಳಿ ಅಕೌಂಟಲ್ಲಿ. ಮತ್ತೆ ನಾನು 5% ಗ್ರೋತ್ ಆಗುತ್ತೆ. ಎಷ್ಟಕ್ಕೆ? ನನಗೆ ಏನು ಕಾಂಪೌಂಡೆಡ್ ವ್ಯಾಲ್ಯೂ ಇದೆ ಅದಕ್ಕೆ ಸೇರಿಸಿ ನನಗೆ ಮತ್ತೆ ಅಮೌಂಟ್ ಸಿಗ್ತಾ ಹೋಗುತ್ತೆ, ಹೌದಲ್ಲ? ಸೊ ಈ ರೀತಿ ಆಗ್ತಾ ಹೋದ್ರೆ ನಾನು 100 ರೂಪೀಸ್ ಡಬಲ್ ಆಗೋದಕ್ಕೆ ಎಷ್ಟು ವರ್ಷ ಹಿಡಿಯುತ್ತೆ? ಈ ರೀತಿ ಕ್ವಶನ್ಸ್ ಕೇಳ್ಬೋದು, ಹೌದಲ್ಲ? ರೈಟ್. ನನ್ನ 100 ರೂಪೀಸ್ ಡಬಲ್ ಆಗಬೇಕು, 200 ರೂಪೀಸ್ ಆಗಬೇಕಂದ್ರೆ ಎಷ್ಟು ಟೈಮ್ ಹಿಡಿಬೋದು? ಗಾಟ್ ಇಟ್? ಸೊ ದೀಸ್ ಟೈಪ್ ಆಫ್ ಕ್ವಶನ್ಸ್ ಇಯರ್ ಇಟ್ ಈಸ್ ಗಿವನ್. ಸೊ ಹಾಗಾದ್ರೆ ಇಲ್ಲಿ ನೋಡಿ ಏನಿದೆ, ನಾನೇನು ಮಾಡ್ತೀನಿ, ಲೆಟ್ ಪಿ ಬಿ ದ ಒರಿಜಿನಲ್. ಓಕೆ, ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಓಕೆ, ಸೊ ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಏನು ಕೊಟ್ಟಿದ್ದಾರೆ? ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸಸ್ ಅಂದರೆ ಇಟ್ ಈಸ್ ಚೇಂಜಿಂಗ್. ಓಕೆ, ಇನ್ಕ್ರೀಸಸ್ ಅಥವಾ ಡಿಕ್ರೀಸಸ್ ಅಂದರೆ ಇಟ್ ಈಸ್ ಚೇಂಜಿಂಗ್ ಅಂತ ಅರ್ಥ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ನಾನು ಡಿರೈವೇಟಿವ್ಸ್ ತರಬೇಕು. ಸೊ ಯಾವ್ದು ಚೇಂಜ್ ಆಗ್ತಿರೋದು? ಪ್ರಿನ್ಸಿಪಲ್ ಅಮೌಂಟ್. ಸೊ ಡಿ ಪಿ ಬೈ ಟಿ ಟಿ ಇಸ್ ಚೇಂಜಿಂಗ್ ಅಟ್ 5%. ಇಷ್ಟು ಬರೆದ್ಬಿಟ್ರೆ ಸಾಕಾಗೋದಿಲ್ಲ. 5% ಆಫ್ ವಾಟ್? ಆಫ್ ಒರಿಜಿನಲ್ ಪ್ರಿನ್ಸಿಪಲ್ ಅಮೌಂಟ್. ಓಕೆ, ಸೊ 5% ಆಫ್ ದ ಒರಿಜಿನಲ್ ಪ್ರಿನ್ಸಿಪಲ್ ಅಮೌಂಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ನನಗೆ? ವಾಟ್ ಡು ಐ ಗೆಟ್ ಹಿಯರ್? I get here dp by dt which is equal to 5p divided by 100. Okay, therefore dp by dt is equal to it is p by 20. I hope this is clear. So ಈಗ ಏನು ಬರುತ್ತೆ ನನಗೆ ಇದರಲ್ಲಿ? what do I get? So now here students, as we have got this, ನಮ್ಗೆ ಇಲ್ಲೇನು ಕೇಳ್ತಿದ್ದಾರೆ? how many years ಅಂತ ಕೇಳ್ತಿದ್ದಾರೆ. how many years? rupees 1000 double itself. ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ? to find t ಯಾವಾಗ? when p is equal to 2000. when p is equal to 2000. ಹಾಗಾದ್ರೆ ಮಕ್ಕಳ ಇನಿಷಿಯಲ್ ಆಗಿ, ಓಕೆ, ಇನ್ ದ ಬಿಗಿನಿಂಗ್ ವಾಟ್ ಇಸ್ ದ ಅಮೌಂಟ್ ಐ ಹ್ಯಾವ್ ಡೆಪಾಸಿಟೆಡ್? ಇಟ್ ಈಸ್ 1000 ರೂಪೀಸ್. ಇನ್ ದ ಬಿಗಿನಿಂಗ್ ಅಂತಂದ್ರೆ ಅಟ್ ದ ಸ್ಟಾರ್ಟ್ ಅಲ್ವಾ? ಅಟ್ ದ ಸ್ಟಾರ್ಟ್ ಅಂತಂದ್ರೆ ಟೈಮ್ ಏನಾಗಿರುತ್ತಾಗ? 0 ಅಲ್ವಾ? ಇನ್ ದ ಬಿಗಿನಿಂಗ್. ಟುಡೇ ಐ ಆಮ್ ಸ್ಟಾರ್ಟಿಂಗ್ ಮೀನ್ಸ್ ಟುಡೇ ಟೈಮ್ ಇಸ್ ವಾಟ್? 0. ಓಕೆ, ಸೊ ಹಾಗಾದ್ರೆ ಏನು ಕೊಟ್ಟಿದ್ದಾರೆ ಇದರಲ್ಲಿ? ವಾಟ್ ಈಸ್ ದಟ್ ದ given that p is equal to 1000. ಓಕೆ, when ಯಾವಾಗ? t is equal to 0. ಈ ಕಂಡೀಷನ್ಸ್ಗಳನ್ನ ತಗೊಳ್ಳೋದನ್ನ ಮರಿಬಾರ್ದು. ಸೊ ದೀಸ್ ಕಂಡೀಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಕ್ವೇಶನ್ ದಟ್ ಇಸ್ ಗಿವನ್. ಇಯರ್ ಸ್ಟೂಡೆಂಟ್ಸ್ dp by dt equals to p by 20. ಓಕೆ, ಸೊ ಈಗ ನೋಡಿ ಇದರಲ್ಲಿ,
So here we get dp by p, okay, which is equal to 1 by 20 into t. Okay, so now let us integrate this. So we get here log p equals to, it is 1 by 20 into, so sorry, ಇಲ್ಲಿ dt ಬರುತ್ತೆ. So here we write dt, so ಇಲ್ಲೇನು ಬರುತ್ತೆ t plus c. Okay, therefore students, here we get p is equal to, it is p is equal to, what do we get here? Here we get e power t by 20, okay, plus c. So here we write p is equal to, it is e power t by 20, okay, ಬೇಡ ಇದೆಲ್ಲ ಏನು ಬೇಡ, let us keep it as it is, ಇಲ್ಲ ಹಿಂಗೆ ಇಟ್ಕೊಳ್ಳೋಣ. So let us call this as equation 1, ಹಿಂಗೆ ಇರಲಿ, ತೀರಾ ಸಾಲ್ವ್ ಮಾಡ್ಕೊಳ್ಳೋದೇನು ಬೇಡ. ಸೊ ಈಗ ಕಂಡೀಷನ್ ಯೂಸ್ ಮಾಡ್ತಾ ಬರೋಣ, ಯಾಕಂದ್ರೆ ಅಲ್ಟಿಮೇಟ್ಲಿ ಐ ರಿಕ್ವೈರ್ ಟಿ ವ್ಯಾಲ್ಯೂ. ಇಲ್ಲಿ ಏನು ಟಿ ವ್ಯಾಲ್ಯೂ ಇದೆ, ದಿಸ್ ವ್ಯಾಲ್ಯೂ ಐ ರಿಕ್ವೈರ್. ಸೊ ಏನು ಕಂಡೀಷನ್ ಕೊಡ್ತಾ ಇದ್ದಾರೆ ಈಗ? ಸೊ ದೇ ಹ್ಯಾವ್ ಗಿವನ್ ದಟ್ ವಿ ಹ್ಯಾವ್ ಡೆಪಾಸಿಟೆಡ್ 1000 rupees. ಸಿ ಡೆಪಾಸಿಟೆಡ್ 1000 rupees ಅಂದ್ರೆ ಏನಾಗುತ್ತೆ? ಯಾವಾಗ ಡೆಪಾಸಿಟೆಡ್ ಅಂದ್ರೆ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಆಸ್ ಐ ಹ್ಯಾವ್ ಟೋಲ್ಡ್ ಅರ್ಲಿಯರ್, ಗಿವನ್ ಪಿ ಈಸ್ ಈಕ್ವಲ್ ಟು 1000 ವೆನ್ ಟಿ ಈಸ್ ಈಕ್ವಲ್ ಟು 0. ಓಕೆ, ಸೊ ಇದರಲ್ಲಿ ಈಗ ನನಗೆ p is equal to 1000 ಹಾಕೊಂಡೆ. ಸೊ ಐ ಶಲ್ ಪುಟ್ ಯರ್ log 1000 ವಿಚ್ ಇಸ್ ಈಕ್ವಲ್ ಟು 0, ಯಾಕಂದ್ರೆ ಟಿ ವ್ಯಾಲ್ಯೂ 0 ಆಗಿದೆ, ಪ್ಲಸ್ ಸಿ ಬಂತು. ಹೌದಾ? ರೈಟ್. ಹಾಗಾದ್ರೆ ಮಕ್ಕಳ ನನಗೆ ವಾಟ್ ವ್ಯಾಲ್ಯೂ ಐ ವಿಲ್ ಗೆಟ್ ಇಯರ್? ಸೊ ಸಿ ಈಸ್ ಈಕ್ವಲ್ ಟು ಏನು ಬಂತು? ಸಿ ಈಸ್ ಈಕ್ವಲ್ ಟು log 1000 ಬಂತು. ವಾಟ್ ಐ ಗಾಟ್ ಇಯರ್? ಸಿ ಈಸ್ ಈಕ್ವಲ್ ಟು log 1000. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂಡು ಹೋದ್ರೆ, ಸಪೋಸ್ ಐ ಯೂಸ್ ದಿಸ್ ಇನ್ equation 1, therefore equation 1 implies I get here a log p, okay, log p, and then I get here log p equals to t by 20 plus log 1000 bantu. So I shall shift this log 1000 to left side. So we got here log p minus log 1000, okay, which is equal to t by 20, or t by 20 which is equal to, it is log p by 1000, p by 1000. Therefore t is equal to, what did I get? 20 into log p by 1000. This is what we got. I hope this is clear. ಅರ್ಥ ಆಗ್ತಿದ್ಯಾ? ಓಕೆ, ಮೇಜರ್ಲಿ ಮಕ್ಕಳ ನನಗೆ ಟಿ ವ್ಯಾಲ್ಯೂ ಬೇಕಾಗಿತ್ತು. ಟಿ ವ್ಯಾಲ್ಯೂ ಬೇಕಾಗಿದ್ದಕ್ಕೆ ನನಗೆ ಪ್ರಾಬ್ಲಮ್ ಇದ್ದಿದ್ದು ಯಾವುದು? ಸಿ ವ್ಯಾಲ್ಯೂ. ಸೊ ಸಿ ವ್ಯಾಲ್ಯೂ ನನಗೆ ಪ್ರಾಬ್ಲಮ್ ಇತ್ತು. ಸೊ ಈ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದರೆ ನನಗೇನು ಬೇಕು? ನನಗೆ ಕಂಡೀಷನ್ ಬೇಕು. ಏನು ಕಂಡೀಷನ್ ಅದು? ಐ ಡೆಪಾಸಿಟೆಡ್ ಸರ್ಟನ್ ಅಮೌಂಟ್. ವಾಟ್ ಇಸ್ ದಟ್ ಅಮೌಂಟ್? 1000 rupees. 1000 rupees ಡೆಪಾಸಿಟ್ ಮಾಡ್ತಾ ಇದೆ ಅಂದರೆ ಆಗ ಟೈಮ್ ಏನಾಗಿರುತ್ತೆ? 0 ಅಲ್ವಾ? ಓಕೆ, 12 o'clock ಟೈಮ್ ಆಗಿರುತ್ತೆ ಸರ್ ಅಂತ ಅನ್ನೋಕೆ ಹೋಗ್ಬೇಡಿ. ಸೊ ಅವತ್ತಿನ ದಿನ ನಾನು ಡೆಪಾಸಿಟ್ ಮಾಡಿದ ದಿನ ಇಟ್ ಈಸ್ 0 ಅಂತ ಅರ್ಥ. ಸೊ ನೆಕ್ಸ್ಟ್ ಡೇ ವಿಲ್ ಬಿ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಈ ರೀತಿ ಹೋಗ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ಈಗ ಏನು ಹೇಳ್ತಿದ್ದಾರೆ? ಸೊ ನಾವು ವಿ ನೀಡ್ ಟು ಫೈಂಡ್ ವಾಟ್? ಟು ಫೈಂಡ್ ಟಿ ವೆನ್ ಪಿ ಇಸ್ ಈಕ್ವಲ್ ಟು 2000. ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್ ಹಿಯರ್. ಯಾಕಂದ್ರೆ ಹೌ ಮೆನಿ ಇಯರ್ಸ್ rupees 1000 ವಿಲ್ ಡಬಲ್ ಇಟ್ ಸೆಲ್ಫ್. ಸೊ ಡಬಲ್ ಆಗ್ತಿದೆ ಅಮೌಂಟ್ ಈಗ. ಹೌದಲ್ಲ? ಡಬಲ್ ಅಂತ ಡೈರೆಕ್ಟಾಗಿ ಅವರು ಹೇಳ್ತಿರೋದ್ರಿಂದ ನನಗೆ 1000 ಇರೋದು ಡಬಲ್ ಆಗಬೇಕಂದ್ರೆ ಏನಾಗಬೇಕು? 2000 ಆಗಬೇಕು. ಸೊ 2000 ಆದಾಗ ಟಿ ವ್ಯಾಲ್ಯೂ ಏನಾಗುತ್ತೆ? ಸೊ ನಾವು ಸ್ಟೂಡೆಂಟ್ಸ್ ಹಿಯರ್, ಸೊ now if p is equal to 2000, now if p is equal to 2000, so we get here t is equal to, it is 20 into log 2000 divided by 1000, which is nothing but t is equal to 20 into log 2. I hope this is clear. So these many years it is required. ಎಷ್ಟು ಬೇಕು ಮಕ್ಕಳ ಟೈಮ್? we require here 20 into log 2 years. I hope this is clear. ಕ್ಲಾರಿಟಿ ಸಿಕ್ಕಿದೆಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ತಗೊಳ್ತೀನಿ ನೋಡಿ. ಇನ್ ಅ ಬ್ಯಾಂಕ್, ಸೇಮ್ ಥಿಂಗ್, ಪ್ರಿನ್ಸಿಪಲ್ ಅಮೌಂಟ್ ಇನ್ಕ್ರೀಸಸ್ ಅಟ್ ದ ರೇಟ್ ಆಫ್ ವಾಟ್? 6% per year. ಸೊ ನಾನು ಮತ್ತೆ ಮಕ್ಕಳು ಅದೇ ರೀತಿ ಮಾಡ್ತೀನಿ ಇದರಲ್ಲಿ. ಸೊ ಓಕೆ, ಸೊ ಇಲ್ಲೇನು ಕೇಳ್ತಿದ್ದಾರೆ ನೋಡೋಣ ಅದನ್ನ. ಬಟ್ ನಾವು ಪ್ಲೀಸ್ ವಾಚ್ ಹಿಯರ್. ಸೊ ಇಲ್ಲೇನು ಹೇಳ್ತಿದ್ದಾರೆ? ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಒನ್ಸ್ ಅಗೇನ್ ಸೇಮ್ ವೇ, ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಸೊ ಫಸ್ಟ್ ಡೇಟಾ ಬರ್ಕೊಳ್ಳೋಣ. ಸೊ ಲೆಟ್ ಪಿ ಬಿ ದ ಪ್ರಿನ್ಸಿಪಲ್ ಅಮೌಂಟ್. ಏನು ಕೊಟ್ಟಿದ್ದಾರೆ ಇದರಲ್ಲಿ? ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನಾಗುತ್ತೆ? ಡಿ ಪಿ ಬೈ ಡಿ ಟಿ ಬರುತ್ತೆ. ಓಕೆ, ವಿಚ್ ಇಸ್ ಈಕ್ವಲ್ ಟು R% ಆಫ್ ದ ಒರಿಜಿನಲ್ ಪ್ರಿನ್ಸಿಪಲ್ ಅಮೌಂಟ್. ಸೊ ವಾಟ್ ಡು ವಿ ಗೆಟ್ ಹಿಯರ್? ಡಿ ಪಿ ಬೈ ಡಿ ಟಿ ಈಕ್ವಲ್ಸ್ ಟು, ಇಟ್ ಈಸ್ R divided by 100 into P. R divided by 100 into P. I hope this is clear. ಅರ್ಥ ಆಗಿದೆಲ್ಲ? ಸೊ now what we need to find, ಏನು ಫೈಂಡ್ ಔಟ್ ಮಾಡಬೇಕು ಅಂತ ಚೆಕ್ ಮಾಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ R. If R equals to 100, double itself in 10 years. Okay, ಏನು ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳ? R is equal to 100 find out, sorry, we need to find R value. Okay, to find what? To find R. To find R,
ಓಕೆ ವೆನ್ ಯಾವಾಗ ವೆನ್ ಓಕೆ ವೆನ್ ಪಿ ಈಸ್ ಈಕ್ವಲ್ ಟು 200 rupees. ಓಕೆ ವೆನ್ ಪಿ ಈಸ್ ಈಕ್ವಲ್ ಟು 200. ಹೌದಲ್ಲ, ನಾನು ಯಾವಾಗ ಫೈಂಡ್ ಔಟ್ ಮಾಡಬೇಕು? ₹100 ಇರೋದು ಡಬಲ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ 100 rupees ನಾನು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಅಂತ, ಅದನ್ನ ಇನ್ನೊಂದು ಕಂಡೀಷನ್ ಸಿಕ್ತು ನನಗೀಗ. ಸೊ ಇದು ಡಬಲ್ ಆಗಬೇಕಂದ್ರೆ ಯಾವಾಗ? ಪಿ ಈಸ್ ಈಕ್ವಲ್ ಟು 200. ಅಷ್ಟೇ ಅಲ್ಲ, ಎಷ್ಟು ವರ್ಷದಲ್ಲಿ? ಓಕೆ ಸೊ ಇನ್ 10 years. 10 years ಅಂದರೆ ಮಕ್ಕಳ ನಾನು ಏನು ಮಾಡ್ಬೇಕಂತಂದ್ರೆ, ಈಗ ನಾನೇನೋ 100 rupees ಇಟ್ಟಿದ್ದೀನಿ, 10 ವರ್ಷದೊಳಗಡೆ ನಂಗೆ ಡಬಲ್ ಆಗಬೇಕು. ನನಗೆ 100 rupees ಇಟ್ಟಿರೋದು 10 ವರ್ಷದಲ್ಲಿ ನಾನು ಡಬಲ್ ಆಗಬೇಕಂದ್ರೆ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರಬೇಕು? ಓಕೆ ದಿಸ್ ಇಸ್ ವಾಟ್ ಇಸ್ ವಿ ಆರ್ ಫೈಂಡಿಂಗ್ ಇಯರ್. ಓಕೆ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ತಾನೇ ಡಿಪೆಂಡ್ ಆಗೋದು. ನಿಂಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ, ನಿನ್ನ ಅಮೌಂಟ್ ಇಟ್ಟಿರೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದ್ರ ಮೇಲೆ ನಿನ್ನ ಅಮೌಂಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಬೋದು ನಾನು. ಈಗ ಸಪೋಸ್ 1 lakh rupees ಇದೆ ನನ್ನ ಹತ್ರ ಅಂತ ಅನ್ಕೊಳ್ಳಿ. ಸೊ 1 lakh rupeesಗೆ ಪರ್ ಮಂತ್ ಇಫ್ ಐ ಆಮ್ ಆಸ್ಕಿಂಗ್ 2% ಇಂಟ್ರೆಸ್ಟ್ ಅಂತಂದ್ರೆ ನನಗೆ 2000 rupees ಇನ್ಕಮ್ ಬಂದಂಗೆ ಆಯಿತು. ಎಷ್ಟಕ್ಕೆ? 1 lakh rupeesಗೆ. ಫಸ್ಟ್ ಮಂತಲ್ಲಿ ನನಗೆ 1 lakh rupees ಪ್ಲಸ್ 2000 rupees ಎಷ್ಟು ಬಂತು? 1,02,000 rupees ಬಂತು. ನೆಕ್ಸ್ಟ್ ಏನು ಮಾಡ್ತೀನಿ ನಾನು? ಅದಕ್ಕೆ ಮತ್ತೆ 2% ಕೇಳ್ತೀನಿ. ಸೊ ಈಗ 1 lakh ಬರೀ 1 lakh ಅಷ್ಟೆಲ್ಲ ನಾನು ಇಂಟ್ರೆಸ್ಟ್ ಆಗ್ತಿರೋದು. ಈಗ 1 lakh ಮತ್ತು 2000 ಎರಡಕ್ಕೂ ಸೇರಿಸಿ ಇಂಟ್ರೆಸ್ಟ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ಅರ್ಥ ಆಗ್ತಿದೆಯಾ? ಕಾಂಪೌಂಡೆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ನಂದು ಎಷ್ಟು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳು, ಅಷ್ಟು ಬೇಗ ನಂದು ಗ್ರೋತ್ ಆಗ್ತಾ ಇರುತ್ತೆ. ಈ 2% ಬದಲು ನಾನು 5% ಕೇಳಿದೆ ಅಂತ ಅನ್ಕೊಳ್ಳಿ. ಸೊ ಆಗ 1 lakhಗೆ 5% ಅಂದರೆ ಎಷ್ಟಾಗುತ್ತೆ? 5,000 rupees ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಓಕೆ ಸೊ ನಾನೇನೋ 10% ಕೇಳಿದ್ರೆ 10,000 rupees ಇಂಟ್ರೆಸ್ಟ್ ಆಗುತ್ತೆ ಪರ್ ಮಂತ್. ಅರ್ಥ ಆಗ್ತಿದ್ಯಾ? ಹಾಗಾದರೆ ಎಷ್ಟು ಜಾಸ್ತಿ ಇಂಟ್ರೆಸ್ಟ್ ಇರ್ತಾ ಹೋಗುತ್ತೆ ಅಷ್ಟು ಬೇಗ ಅಮೌಂಟ್ ಗ್ರೋತ್ ಆಗ್ತಾ ಬರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಾರಿಟಿ ಸಿಗ್ತಲ್ಲ? ಓಕೆ ಫೈನ್. ಸೊ ಹಾಗಾದರೆ ವಿ ನೀಡ್ ಟು ಫೈಂಡ್ ಆರ್ ವೆನ್ ಪಿ ಈಸ್ ಈಕ್ವಲ್ ಟು 200 rupees. ಸೊ ಅಷ್ಟೇ ಅಲ್ಲ, ಆ್ಯಂಡ್ ಟಿ ಈಸ್ ಈಕ್ವಲ್ ಟು 10 years. ಸೊ ಏನು ಕೊಟ್ಟಿದ್ದಾರೆ ಇದರಲ್ಲಿ? ಗಿವನ್. ಓಕೆ ಗಿವನ್ ಸ್ಟೂಡೆಂಟ್ಸ್. ಸೊ ಆಲ್ಸೋ ಗಿವನ್ ಒರಿಜಿನಲ್ ಇಸ್ ವಾಟ್? 100 rupees ಡೆಪಾಸಿಟ್. ಓಕೆ ಒರಿಜಿನಲಿ 100 rupees ಐ ಆಮ್ ಡೆಪಾಸಿಟಿಂಗ್. ಆಗ ಟೈಮ್ ಏನಾಗಿತ್ತು? ವೆನ್ ಟಿ ಈಸ್ ಈಕ್ವಲ್ ಟು 0 ಆಗಿತ್ತು. ಓಕೆ ಸೊ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಈಕ್ವೇಶನ್. ಸೊ ಇಯರ್ ವಾಟ್ ವಿ ಹ್ಯಾವ್ ಗಾಟ್? dp by dt is equal to it is r divided by 100 into p. Okay, so dp by p which is equal to r by 100 into dt. So now let me integrate this. We get here log p. Okay, log p is equal to r divided by 100 into t. Okay, and then plus c. So ಏನು ಕೊಟ್ಟಿದ್ದಾರೆ ಇದರಲ್ಲಿ? what is that given? So given initial deposit is 100 rupees. Okay, when t is equal to 0. So we get here log 100. Okay, log 100 which is equal to 0 plus c because t is equal to 0 ಆಗಿದೆ. So c is equal to ಏನು ಬಂತು? log 100 ಬಂತು. Okay, therefore students ಈಗ ಏನು ಬರುತ್ತೆ ಇದರಲ್ಲಿ? what do we get here? Therefore let us call this as equation 1. So equation 1 implies we get log p is equal to it is r divided by 100 into t plus it is log 100. So now I am shifting this to left side. So ಏನು ಬರುತ್ತೆ ಇದು? ಪ್ರೀವಿಯಸ್ ಪ್ರಾಬ್ಲಮ್ ಥರ log p minus log 100. Okay, which is equal to r divided by 100 into t. Okay, therefore we get log p by 100. Yeah, log p by 100 which is equal to r divided by 100 into t. Okay, now please watch here. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಕೆ ಸೊ ನನಗೆ ಬೇಕಾಗಿರೋದೇನು? r ವ್ಯಾಲ್ಯೂ ಅಲ್ಲ. ಸೊ r is equal to r by 100 into t. Okay, equals to it is log p by 100. ನನಗೆ ಬೇಕಾಗಿರೋದೇನೀಗ r ವ್ಯಾಲ್ಯೂ. therefore r is equal to, so 100 is multiplied here, 100 into log p, okay, divided by 100, okay, and all divided by ಏನಿದೆ? t ಇದೆ. So now I know what I need to find. r value I need to find. So conditions ಏನಿದೆ? condition is students it should double within 10 years. Okay, so ನಾನೇನು ಮಾಡ್ತೀನಿ ಈಗ? So what I will do now? Yes, so given here p is equal to 200. Here p is equal to 200 and t is equal to 10 years. Therefore r is equal to, we get 100 divided by 10, okay, into log 200 divided by 100. Okay, therefore we get here, what do we get students? This implies r is equal to, we get here 10 into log 2. So this is the rate of interest we need to get. ಎಷ್ಟಿರ್ಬೇಕು ಮಕ್ಕಳ? rate of interest is 10 into log 2. So we are given the log 2 value. What is log 2? It is 0.6931. Okay, ಹಾಗಾದ್ರೆ okay, therefore
ಆರ್ ಇಸ್ ಈಕ್ವಲ್ ಟು ಏನಿದೆ ಇದರಲ್ಲಿ 10 ಇಂಟು ಲಾಗ್ 2 ಇದೆ. ಓಕೆ, ಸೊ ಇಯರ್ ಸ್ಟೂಡೆಂಟ್ಸ್ ಲಾಗ್ 2 ಇಸ್ ಈಕ್ವಲ್ ಟು ವಾಟ್ 0.6931. ಹೌದಾ? therefore we get here 10 into 0.6931, which is nothing but it is r is equal to it is 6.93%. ಓಕೆ, ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದ್ರೆ ಎಷ್ಟು 6.93 ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿದ್ರೆ ನೀವು 100 ರೂಪೀಸ್ ಇಟ್ಟಿರೋದು 10 ಇಯರ್ಸ್ ಅಲ್ಲಿ ಡಬಲ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಇಯರ್ಲಿ ವೈಸ್ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಇಯರ್ ವೈಸ್ ರೇಟ್ ಆಫ್ ಇಂಟ್ರೆಸ್ಟ್, ನಾಟ್ ಮಂತ್ ವೈಸ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ಪ್ರತಿ ವರ್ಷ ನಿಮಗೆ ನೀವು 100 ರೂಪೀಸ್ಗೆ ಎಷ್ಟು ಫಸ್ಟ್ ಇಯರಲ್ಲಿ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ? 6 ರೂಪೀಸ್ 93 ಪೈಸಾ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇಯರ್ಗೆ 100 ರೂಪೀಸ್ 106 ರೂಪೀಸ್ 93%ಗೆ 93 ಪೈಸಾಗೆ ಮತ್ತೆ 6.93% ರೇಟ್ ಆಫ್ ಇಂಟ್ರೆಸ್ಟ್ನ ಕೌಂಟ್ ಮಾಡಬೇಕು. ಆ ರೀತಿ ಕೌಂಟ್ ಮಾಡ್ತಾ ಹೋಗ್ತಾ ಕಾಂಪೌಂಡೆಡ್ ಆಗಿ 10 ಇಯರ್ಸಲ್ಲಿ ಡಬಲ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ಲಾರಿಟಿ ಸಿಗ್ತಿದೆ ಎಲ್ಲರಿಗೂ, ರೈಟ್? ಓಕೆ, ಸೊ ನಾವು ಸ್ಟೂಡೆಂಟ್ಸ್ ದಿಸ್ ಇಸ್ ಅ ಹೋಮ್ವರ್ಕ್ ಪ್ರಾಬ್ಲಮ್ ಐ ವುಡ್ ಲೈಕ್ ಟು ಗಿವ್. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತ ನೋಡಿ. ಓಕೆ, ವಾಟ್ ಯು ನೀಡ್ ಟು ಫೈಂಡ್ ಹಿಯರ್, ಜಸ್ಟ್ ಚೆಕ್ ಇಟ್. ಓಕೆ, ಸೊ ಹೌ ಮಚ್ ವಿಲ್ ಇಟ್ ವರ್ತ್ ಆಫ್ಟರ್ 10 ಇಯರ್ಸ್? ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ನೇ ಕೇಳ್ತಾ ಇದ್ದಾರೆ. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಪಿ ವ್ಯಾಲ್ಯೂ ಅಕಾರ್ಡಿಂಗ್ ಟು ಮಿ. ಓಕೆ, ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಪಿ ವ್ಯಾಲ್ಯೂ. ಒಂದು ಪ್ರಾಬ್ಲಮಲ್ಲಿ ಟಿ ವ್ಯಾಲ್ಯೂ ಕೇಳಿದ್ರು, ಇನ್ನೊಂದು ಪ್ರಾಬ್ಲಮಲ್ಲಿ ಆರ್ ವ್ಯಾಲ್ಯೂ ಕೇಳಿದ್ರು, ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರು. ಓಕೆ, ಈ ಪ್ರಾಬ್ಲಮಲ್ಲಿ ಪಿ ವ್ಯಾಲ್ಯೂ ಕೇಳ್ತಾರೆ. ಜಸ್ಟ್ ಚೆಕ್ ಇಟ್, ಏನು ಬರುತ್ತೆ ಆನ್ಸರ್ ನೋಡಿ, ಡೇಟಾ ಕರೆಕ್ಟಾಗಿ ಬರ್ಕೊಳ್ಳಿ. Okay, and these problems are given in your textbook only. I hope this is clear, students. Clarity sikkidella ellargu? Okay, so now we shall start with the next type of the differential equation, that is linear differential equation. Okay, so here students we shall start with the linear differential equation, one of the very important topic. ನೋಡಿ, ನಾನು ನಿಮಗೆ ಹೋಮೋಜಿನಿಯಸ್ ಫಾರ್ಮ್ಸ್ ಏನು ಹೇಳ್ಕೊಡೋದಕ್ಕೆ ಹೋಗಲ್ಲ, ಯಾಕಂದರೆ ಹೋಮೋಜಿನಿಯಸ್ ಫಾರ್ಮ್ಸ್ ಇದುವರೆಗೂ ಎಕ್ಸಾಮಲ್ಲಿ ಕೇಳಿಲ್ಲ. ಸೊ ಯಾವುದನ್ನು ಕೇಳಿದಾರೆ ಮಕ್ಕಳು ಅದನ್ನು ಮಾತ್ರ ಜಾಸ್ತಿ ಮಾಡ್ತಾ ಇರೋದು. ಸೊ ಅದನ್ನು ಮಾತ್ರ ಸ್ಟ್ರೆಸ್ ಮಾಡಿ ಪ್ರಾಬ್ಲಮ್ಸ್ ಮಾಡಿ, ಯಾಕಂದರೆ ಒಂದು ಪ್ರಾಬ್ಲಮ್ 6 ಮಾರ್ಕ್ಸಲ್ಲಿ ಕೇಳ್ತಾರೆ, 5 ಮಾರ್ಕ್ಸ್ಗೆ ಕೇಳ್ತಾರೆ ಇದನ್ನು. ಓಕೆ, 3 ಮಾರ್ಕ್ಸಲ್ಲಿ ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಇಷ್ಟು ಪ್ರಾಬ್ಲಮ್ಸ್ ಏನು ಮಾಡಿಸ್ತಾ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಓಕೆ, ಇನ್ನು 1 ಮಾರ್ಕ್ಸ್ಗೆ ಆರ್ಡರ್ ಆ್ಯಂಡ್ ಡಿಗ್ರಿ, ಅದನ್ನು ಬಿಟ್ಟರೆ ಇನ್ನು ಬೇರೆ ಏನು ಸ್ಕೋಪ್ ಇಲ್ಲವೇ ಇಲ್ಲ. ನಿಮಗೆ ಹೋಮೋಜಿನಿಯಸ್ ಫಾರ್ಮ್ ಕ್ವಶನ್ಸ್ಗಳನ್ನ ಕೇಳೋದೇ ಇಲ್ಲ, ನೋ ಡೌಟ್ ಇನ್ ಇಟ್. ಸೊ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು? ಸೊ ವಿ ಕ್ಯಾನ್ ಜಸ್ಟ್ ಸ್ಟಿಕ್ ಆನ್ ಟು ದ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ಸ್, ವೇರಿಯಬಲ್ ಸೆಪರೇಬಲ್ ಫಾರ್ಮ್ಸ್ ಆ್ಯಂಡ್ ಆರ್ಡರ್ ಆ್ಯಂಡ್ ಡಿಗ್ರಿ. ಈ 3 ಕಾನ್ಸೆಪ್ಟ್ನ ತಿಳ್ಕೊಳ್ಳಿ ಸಾಕು. ದರ್ ಇಸ್ ನಥಿಂಗ್ ಎಲ್ಸ್ ಯು ನೀಡ್ ಟು ಈವನ್ ಸ್ಟಡಿ ಎಟ್ ಆಲ್. Okay, even for your KCT exams or for your board exams, there is nothing more to study. So ಈ ಪ್ರಾಬ್ಲಮ್ ನೋಡಿ, ಇದರಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ there are 2 types ಸ್ಟೂಡೆಂಟ್ಸ್, 2 ಟೈಪ್ ಇದೆ. ಸೊ ಮೊದಲನೇದು ಟೈಪ್ 1. ಸೊ ಟೈಪ್ 1 ಅಲ್ಲಿ ನಿಮಗೆ ಐ ಟೋಲ್ಡ್ ಯು ಆಲ್ರೆಡಿ, ನಿಮಗೆ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಯಾವುದೇ ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ನೋಡಿದಾಗ ಅದರದ್ದು ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಫಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಯಾವ ಫಾರ್ಮಲ್ಲಿ ಇದೆ, ಇಸ್ ಇಟ್ ಇನ್ ವೇರಿಯಬಲ್ ಸೆಪರೇಬಲ್ ಫಾರ್ಮ್, ಇಸ್ ಇಟ್ ಇನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್, ಇಸ್ ಇಟ್ ಇನ್ ಹೋಮೋಜಿನಿಯಸ್ ಫಾರ್ಮ್, ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ದೆರ್ ಆರ್ ಪರ್ಟಿಕ್ಯುಲರ್ ಟೈಪ್ಸ್. ನೀವು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದನ್ನು ನಾನು ಫ್ಯಾಕ್ಟರೈಸ್ ಮಾಡ್ಬೋದಾ, ಇದನ್ನು ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಬೋದಾ. ಓಕೆ, ಇದನ್ನೆಲ್ಲನೂ ಮಕ್ಕಳ ನೀವೇನೇ ಐಡೆಂಟಿಫೈ ಮಾಡ್ತಾ ಬರ್ತೀರಿ, ಅದ್ರ ಬೇಸಿಸ್ ಮೇಲೆ ನೀವು ಆ ಮೆಥಡ್ಗಳನ್ನ ಫಾಲೋ ಮಾಡ್ತಾ ಹೋಗ್ತೀರಿ. ಇಲ್ಲೂ ಕೂಡ ಅಷ್ಟೇ, ಐಡೆಂಟಿಫಿಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಫಸ್ಟ್ ಇದು ಯಾವ ರೀತಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಫೈನ್. ಸೊ ನೋಡಿ, ಟೈಪ್ 1 ಅಲ್ಲಿ, so coming to the type 1 students, type 1, so if the differential equation is of the form, okay, if the differential equation is of the form, if the differential equation is of the form dy by dx plus py equals to q, okay, where p and q are functions of x only, functions of x only. This is very very important students, are functions of x only. ಏನಿದು ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಓನ್ಲಿ ಅಂತಂದ್ರೆ, ಇಲ್ಲಿ ಪಿ ಮತ್ತೆ ಕ್ಯೂ ಏನು ಬರ್ಕೊಂಡಿದ್ದೀನಿ, ದ ವೇರಿಯೇಬಲ್ಸ್ ಆರ್ ದ ಫಂಕ್ಷನ್ಸ್ ಪಿ ಆ್ಯಂಡ್ ಕ್ಯೂ ಏನಿದೆ, ದಿಸ್ ಪಿ ಆ್ಯಂಡ್ ಕ್ಯೂ ಶುಡ್ ಬಿ ವಾಟ್ ಫಂಕ್ಷನ್ಸ್ ಆಫ್ ಎಕ್ಸ್ ಓನ್ಲಿ. ಅಂದರೆ ಇಟ್ ಶುಡ್ ನಾಟ್ ಹ್ಯಾವ್ ವೈ ಟರ್ಮ್ ಇನ್ ಇಟ್. ಓಕೆ, ಸೊ ಇಟ್ ಮೀನ್ಸ್ ದಟ್ ದಿಸ್ ಇಂಪ್ಲೈಸ್ ಪಿ ಆ್ಯಂಡ್ ಕ್ಯೂ ಶುಡ್ ನಾಟ್ ಹ್ಯಾವ್ ವೈ ಟರ್ಮ್ಸ್ ಇನ್ ಇಟ್, should not have y variable in it. ಓಕೆ, ಏನಿರಬಾರ್ದು ಮಕ್ಕಳ ಅದರಲ್ಲಿ y ವೇರಿಯೇಬಲ್ ಅನ್ನೋದು ಇರಲೇಬಾರ್ದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರೀತಿನೇ ನಾನು ಈಕ್ವೇಷನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ, ಸೊ ನೋಡಿ, ಈಗ ಇದರಲ್ಲಿ ಶುಡ್ ನಾಟ್ ಹ್ಯಾವ್ y ವೇರಿಯೇಬಲ್ ಇನ್ ಇಟ್. ದೆನ್ ಇದರಲ್ಲಿ ಮೇಜರ್ ಆಗಿ ಮಕ್ಕಳ, ಇದರಲ್ಲಿ ಮೇಜರ್ ಆಗಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಕಲ್ತ್ಕೊಳ್ತೀರಿ.
So then integrating factor is equal to, then integrating factor. So integrating factor na IF anta bariti. This is very, very important, integrating factor. So then integrating factor IF, then integrating factor IF, which is equal to e power integral p into dx. ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ಇಲ್ಲಿ ಸಿ ವ್ಯಾಲ್ಯೂ ಎಲ್ಲ ಬರೋದಿಲ್ಲ. You will just find e power integral p dx. Okay, this is the value I'll be finding. ನಾನು ಬರೆಸ್ತೀನಿ, ಎಕ್ಸಾಂಪಲ್ ಬರೆಸ್ತೀನಿ, ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಡೋಂಟ್ ವರಿ ಮಚ್. ಓಕೆ, ಸೊ ಈಗ ನೋಡಿ ಈ ಪ್ರಾಬ್ಲಮ್ ಅಲ್ಲಿ, okay, so then the integrating factor is this. Okay, therefore solution is, ultimately ನಮಗೆ ಬೇಕಾಗಿರೋದೇನು solution ಅಲ್ವಾ. Okay, therefore solution is, it is y into integrating factor, y into integrating factor equals to integral of this is integrating factor into q into dx plus c. This will be the solution. Okay, this will be the solution. ಈ ಫಾರ್ಮುಲಾನ ನೆನಪಿಟ್ಕೊಳ್ಳೇಬೇಕು. I will give examples, students. Examples ಕೊಡ್ತೀನಿ ನೋಡಿ. So let me give example here. Suppose, okay, so example ತಗೊಳ್ತೀನಿ ನೋಡಿ. ಮೊದಲನೇದು, differential equation is given in this form. dy by dx plus 1 by x into y equals to x square ಅಂತ ಅನ್ಕೊಳ್ಳಿ. This is the question given. ಸೊ ಇದರಲ್ಲಿ ನಂಗೆ ಮೇಜರ್ ಆಗಿ ಫಸ್ಟ್ ಐಡೆಂಟಿಫೈ ಮಾಡಬೇಕಾಗಿರೋದು p ಮತ್ತೆ q ವ್ಯಾಲ್ಯೂಸ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, p ವ್ಯಾಲ್ಯೂ ಯಾವುದು? p ವ್ಯಾಲ್ಯೂ y ಜೊತೆ ಮಲ್ಟಿಪ್ಲೈ ಏನಾಗಿದೆ, the term which is multiplied with y, that is nothing but p value, and the condition is it should not have y variable in it. y ಅನ್ನೋದು ಇರಬಾರ್ದು, ಯಾವುದೇ ಕಾರಣಕ್ಕೂ ಅದರಲ್ಲಿ y ಅನ್ನೋ ವೇರಿಯಬಲ್ ಇರಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಏನು ಬರುತ್ತೆ, ವಾಟ್ ವಿ ಗೆಟ್ ಇಯರ್ p is equal to 1 by x ಬರುತ್ತೆ, and q is equal to ಏನು ಬರುತ್ತೆ, q is equal to x square ಬರುತ್ತೆ. ಓಕೆ, ಸಪೋಸ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಸಪೋಸ್ ಐ ಟೇಕ್ ಇಯರ್ dy by dx, okay, plus 2 into y, okay, equals to 2 into y equals to 3. Okay, 3x ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ನೋಡಿ ಮಕ್ಕಳ, y ಜೊತೆ ಮಲ್ಟಿಪ್ಲೈ ಆಗಿರೋದು ಯಾವುದು? 2. ಸೊ ಇಯರ್ 2 is your p ವ್ಯಾಲ್ಯೂ. ಓಕೆ, p ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ, and q is equal to what? 3x. It should not have what? y variable in it. y variable ಅನ್ನೋದು ಇರಬಾರ್ದು ಇದರಲ್ಲಿ. I hope this is clear. Clarity ಸಿಕ್ಕಿದ್ಯಾ? Okay, suppose students, okay, this is the second one. Suppose ನನಗೆ ಮೂರನೇ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಇದರಲ್ಲಿ dy by dx plus, okay, x into y, okay, plus x into y equals to y plus x square divided by x ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆ, ಅಸ್ಯೂಮ್ ಯು ಗಾಟ್ ಲೈಕ್ ದಿಸ್, ಈ ರೀತಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಏನಿದೆ ಮಕ್ಕಳ ಇದರಲ್ಲಿ y plus x square or y, yeah, so let me write here, y plus x square divided by x. This is what we have got. Okay, so this is what we have got, or let me write here, y plus x square, okay, y plus x square divided by x square. ಈ ರೀತಿ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಾಗ್ತಾ ಇದೆ, p ವ್ಯಾಲ್ಯೂ ಅಲ್ಲಿ ಏನೋ x ಇದೆ, ಬಟ್ q ವ್ಯಾಲ್ಯೂ ಅಲ್ಲಿ ಏನಿದೆ? y ಇದೆ. ಹಿಯರ್ there is a term which was not necessary here. ಇಲ್ಲಿ ಬರಬಾರದು. ಓಕೆ, ಯಾಕಂದ್ರೆ ಇಲ್ಲಿ q ಅಂತ ಬರ್ಕೊಂಡ್ರೆ ಅದರಲ್ಲಿ y ಟರ್ಮ್ ಅನ್ನೋದು ಇರಬಾರ್ದು, ಬಟ್ y ಟರ್ಮ್ ಇದೆ. ಇಸ್ ದಿಸ್ ನಾಟ್ linear differential equation? This is a linear differential equation, but we need to convert it. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ? ವಾಚ್ ದಿಸ್ ಒನ್ ನೋಡಿ. ಈಗ ಸದ್ಯಕ್ಕಿದು q ವ್ಯಾಲ್ಯೂನ ನಾನು ಬರ್ಕೊಳಕ್ಕಾಗ್ತಿಲ್ಲ. p ವ್ಯಾಲ್ಯೂ ಮತ್ತೆ q ವ್ಯಾಲ್ಯೂನ ಬರ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್, ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ p ಮತ್ತೆ q ವ್ಯಾಲ್ಯೂ ಬರ್ಕೊಳ್ಳೋದು. ಸೊ p ಮತ್ತೆ q ವ್ಯಾಲ್ಯೂ ನಿಮ್ಗೆ ಏನಾದ್ರು ಸಿಗ್ತಾ ಇಲ್ಲ ಅಂತಂದ್ರೆ ಟ್ರೈ ಟು ಕನ್ವರ್ಟ್ ದಿಸ್. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ? ವಾಚ್ ದಿಸ್ ಪ್ರಾಬ್ಲಮ್ ನೋಡಿ. ಸೊ ಇಲ್ಲೇನು ಬರ್ತಿದೆ? dy by dx ಇದೆ, ಪ್ಲಸ್ x into y ಇದೆ, ಈಕ್ವಲ್ಸ್ ಟು y by x square plus 1 ಬಂತು, ಬಿಕಾಸ್ here we got here x square divided by x square. ಓಕೆ, ಸೊ ವಾಟ್ ಡು ವಿ ಗೆಟ್ ಹಿಯರ್? ಇಲ್ಲೇನು ಬರುತ್ತೆ? ಈ y ನ ಶಿಫ್ಟ್ ಮಾಡಿ, shift this y value to the left hand side. So we get here dy by dx plus x into y minus y by x square, okay, equals to, it is 1, because x square by x square is nothing but 1. So what did we get? Nodi, dy by dx plus, here we write x minus 1 by x square, okay, into y equals to 1. ಅರ್ಥ ಆಗ್ತಿದ್ಯಾ? ಸೊ ಈಗ ಬರಿಬೋದು ನಾನು p ಮತ್ತೆ q ವ್ಯಾಲ್ಯೂಸ್ನ. ಸೊ ಏನು ಬರುತ್ತೆ ಇದರಲ್ಲಿ? ದಿಸ್ ಇಂಪ್ಲೈಸ್ ಸ್ಟೂಡೆಂಟ್ಸ್, ಸೊ p is equal to it is x minus 1 by x square, and q is equal to what? q is equal to 1. I hope this is clear. ಅರ್ಥ ಆಗ್ತಿದ್ಯಾ? ಸೊ ಐಡೆಂಟಿಫೈಯಿಂಗ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐಡೆಂಟಿಫೈಯಿಂಗ್ p and q is very 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 important. So this is a type 1 of
differential equation in linear form or a linear differential equation of type 1. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ ಫೈನ್. ಸೊ ಹಾಗಾದ್ರೆ ಟೈಪ್ 2 ಏನು ಬರುತ್ತೆ? ಐ ವಿಲ್ ಟೆಲ್ ದ್ಯಾಟ್, ಬಟ್ ಬಿಫೋರ್ ದ್ಯಾಟ್ ವಿ ಶಾಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ಸೊ ಟೈಪ್ 1 ನಿಮಗೆ ಕ್ಲಾರಿಟಿ ಸಿಕ್ಲಿ ಫಸ್ಟ್. 99% ಟೈಮ್ಸ್ ದೇ ವಿಲ್ ಬಿ ಗಿವಿಂಗ್ ಟೈಪ್ 1 ಪ್ರಾಬ್ಲಮ್ ಓನ್ಲಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್, ಬಟ್ KCT ಯಾವುದಾದ್ರೂ ಬರ್ಬೋದು. ಓಕೆ, ಫಸ್ಟ್ ಟೈಪ್ 1 ಅರ್ಥ ಮಾಡ್ಕೊಂಬರೋಣ, ಅದಾದ್ಮೇಲೆ ಟೈಪ್ 2 ಬರೋಣ. ಓಕೆನಾ? ಫೈನ್. ಸೊ ಈ ಪ್ರಾಬ್ಲಮ್ ನೋಡೋಣ. ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಸೊ ಏನು ಕೊಟ್ಟಿದ್ದಾರೆ ಇದರಲ್ಲಿ? ಸೊ ಸೊಲ್ಯೂಷನ್. ಸೊ ಕಮಿಂಗ್ ಟು ದ ಸೊಲ್ಯೂಷನ್, ದೇ ಆರ್ ಗಿವನ್ ಅಸ್ dy by dx equals dy by dx plus -1 into y equals to cos x. ಹೌದಾ? ರೈಟ್. ಇಲ್ಲಿ ಏನಿತ್ತು ಮಕ್ಕಳ? ಮೈನಸ್. ಈ ಮೈನಸ್ ನಾನು ಏನು ಬರ್ಕೊಂಡಿದ್ದೀನಿ? -1 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. therefore p is equal to -1 ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದನ್ನು ನಾನು ಕಂಪೇರ್ ಮಾಡಬೇಕಾದ್ರೆ ಇದ್ರ ಜೊತೆನೇ ಕಂಪೇರ್ ಮಾಡಬೇಕು. ಇಲ್ಲಿ ಏನಿದೆ ಸ್ಟ್ಯಾಂಡರ್ಡ್ 1, ಇದ್ರ ಜೊತೆನೇ ನಾನು ಕಂಪೇರ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆಯಾ? ಓಕೆ, ಇಲ್ಲೂ ಕೂಡ ಪ್ಲಸ್ ಬರಲೇಬೇಕು. ಅರ್ಥ ಆಗ್ತಿದ್ಯಾ? ದಿಸ್ ಶುಡ್ ಬಿ ಕನ್ವರ್ಟೆಡ್ ವಿತ್ ದಿಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ನೋಡಿ ಇದರಲ್ಲಿ -1 ಬಂತು ಆ್ಯಂಡ್ q is equal to ಏನು ಬಂತು? ಸೊ ಆ್ಯಂಡ್ q is equal to cos x ಬಂತು. See, there is one more thing which I need to tell you. Okay, there is one more thing I need to tell you. So let me take the fourth example for this. See, suppose you're right, 1 plus x square into dy by dx plus y equals to, okay, equals to 1 plus x square so here y equals to 1 plus x square ಅಂತ ಅನ್ಕೊಳ್ಳಿ. This is the question we have got. ಸೊ ನೋಡಿ ಮಕ್ಕಳ, ಇದರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಜೊತೆ ಕಂಪೇರ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಇಕ್ವೇಷನ್ ಯಾವುದು? ಜಸ್ಟ್ ಐ ರೋಟ್ ಯಾವುದನ್ನ ಬರ್ಕೊಂಡೆ. ಸೊ ಐ ನೀಡ್ ಟು ಕಂಪೇರ್ ವಿತ್ ದಿಸ್ dy by dx plus py equals to q. ಸಿ ನೋಡಿ, ಕೋಯಿಫಿಷಿಯಂಟ್ ಆಫ್ dy by dx ಇಸ್ ವಾಟ್? 1 year. ನೋಡಿ ಮಕ್ಕಳ, ಕೋಯಿಫಿಷಿಯಂಟ್ ಆಫ್ dy by dx ಇಲ್ಲಿ ಏನಿದೆ? ಓಕೆ, ಸೊ ಇಲ್ಲಿ ಏನು ಬರುತ್ತೆ ಮಕ್ಕಳ? ಕೋಯಿಫಿಷಿಯಂಟ್ ಆಫ್ dy by dx ಏನು ಬರುತ್ತೆ ಇದರಲ್ಲಿ? ದಟ್ ಶುಡ್ ಬಿ 1. ಹೌದಲ್ಲ? ಸೊ ನೋಡಿ, ಕೋಯಿಫಿಷಿಯಂಟ್ ಆಫ್ dy by dx ಏನಿದೆ ಇದರಲ್ಲಿ? 1 ಇದೆ. ಕೋಯಿಫಿಷಿಯಂಟ್ ಆಫ್ dy 6 1. ಬಟ್ ಇಲ್ಲೇನಿದೆ ಮಕ್ಕಳ? 1 plus x square ಇದೆ. ಸೊ ಈ ರೀತಿ 1 plus x square ಬರೋಂಗಿಲ್ಲ. ಇದ್ರ ಜೊತೆ ಏನೇ ಕೋಯಿಫಿಷಿಯಂಟ್ ಬಂದು ದಟ್ ಶುಡ್ ಬಿ ವಾಟ್? 1 ಓನ್ಲಿ. ಓಕೆ, ಸೊ ಅದರಿಂದ ನಾನು ಏನು ಮಾಡ್ತೀನಿ ಇದರಲ್ಲಿ? ಐ ವಿಲ್ ಡಿವೈಡ್ ದ ಹೋಲ್ ಥಿಂಗ್ ಬೈ 1 plus x square. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದೇರ್ ಫೋರ್ ವಿ ಗೆಟ್ ಹಿಯರ್ dy by dx equals dy by dx plus 1 by 1 plus x square into y equals to 1. Okay, therefore here p is equal to 1 by 1 plus x square and q is equal to what? And q is equal to 1 bantu. I hope this is clear. Clarity ಸಿಕ್ಕಿದಲ್ಲ ಎಲ್ಲರಿಗೂ? ಓಕೆ, ಸೊ ಮಕ್ಕಳ, ಈ ಎಲ್ಲ ವಿಷಯಗಳು ಕ್ಲಾರಿಟಿ ಇರಲೇಬೇಕು ನಿಮಗೆ. ವೈ ಟರ್ಮ್ ಬರೋಂಗಿಲ್ಲ. ಓಕೆ, ವೈ ಟರ್ಮ್ ಬಂದರೆ ಇಟ್ ಇಸ್ ನಾಟ್ ಎಟ್ ಆಲ್ ಅ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಕ್ಯೂ ಜಾಗದಲ್ಲಾಗಲಿ ಪಿ ಜಾಗದಲ್ಲಾಗಲಿ ವೈ ವ್ಯಾಲ್ಯೂ ಬರೋಂಗಿಲ್ಲ. ಅರ್ಥ ಆಗ್ತಿದೆ ಎಲ್ಲರಿಗೂ? ಆ್ಯಂಡ್ dy by dx ಗೆ ಕೋಯಿಫಿಷಿಯಂಟ್ ಏನಿರಬೇಕು? 1 ಇರಬೇಕು. So if it is not 1, then divide by that particular term. So that equation, that coefficient will be 1 later. ಅರ್ಥ ಆಗ್ತಿದ್ಯಾ? ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದಿಸ್ ಬರೋಣ ಇಲ್ಲಿಗೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಏನು ಬೇಕು ಈ ಪ್ರಾಬ್ಲಮಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಇನ್ ದಿಸ್ ಕ್ವಶನ್, ಓಕೆ, ಹಿಯರ್ ಐ ಟೋಲ್ಡ್ ಯು ವಿ ನೀಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So first find the integrating factor. What is the formula for integrating factor here? E power integral p dx ಬಂತು. ಹೌದಾ? So here we shall write here, okay, therefore integrating factor is equal to, e power integral p into dx. We get e power, that is nothing but e power integral of -1 into dx. Therefore we got here e power minus. This is your integrating factor. ಹೌದಾ? ಸೊ ಈಗ ಏನು ಬೇಕು ನನಗೆ? ಸೊಲ್ಯೂಷನ್ ಬೇಕು. ಸೊ ಐ ವಾಂಟ್ ವಾಟ್ ನಾವು? ಸೊಲ್ಯೂಷನ್. Therefore solution is, what is the solution, students? Y into it is integrating factor, okay, equals to integral of integrating factor into q into dx plus c. See now here what we got here, y into it is e power minus x, okay, which is equal to it is integral of e power minus x, okay, into cos x into dx plus c. So now what I got here, e power minus x into cos x into dx ಬಂತು. ಸೊ ನಾನೇನು ಮಾಡ್ತೀನಿ ಈಗ, ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಸೊ ನೋಡಿ, y into e power minus x ಇದೆ, ವಿಚ್ ಇಸ್ i1 ಪ್ಲಸ್ c ಅಂತ ಬರೀತೀನಿ. ಸೊ ನಾವು ಐ ನೀಡ್ ಟು ಫೈಂಡ್ ದಿಸ್ i1 ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ನೋಡಿದ್ರೆ ಮಕ್ಕಳ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕಾಗತ್ತೆ. ಹೌದಲ್ಲ? ಐ ನೀಡ್ ಟು ಯೂಸ್ ದ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹಿಯರ್. ಸೊ ಲೆಟ್ ಮಿ ರೈಟ್ ದಿಸ್ ಇನ್ ದ ನೆಕ್ಸ್ಟ್ ಪೇಜ್. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಓಕೆ, therefore i1 is equal to ಏನು ಬಂತು? integral of e power minus x into cos x into dx.
ಸೊ ಇಂಟಿಗ್ರೇಟ್ ಮಾಡಿ ಮಕ್ಕಳ ಇದನ್ನ ಏನು ಬರುತ್ತೆ ವಿ ಗೆಟ್ ಹಿಯರ್ ಇ ಪವರ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಇಸ್ ಸೈನ್ ಎಕ್ಸ್ ಓಕೆ ಮೈನಸ್ here we get integral of e power minus x divided by minus 1 ಯಾಕಂದ್ರೆ ಡಿಫರೆನ್ಶಿಯೇಟ್ ಮಾಡಿದೀನಿ and then we get here sin x okay into dx then we get here e power minus x into sin x okay plus ಏನು ಬರುತ್ತೆ ಇದರಲ್ಲಿ e power minus x into sin x into dx okay therefore here we get e power minus x e power minus x into sin x plus here again integrate this e power minus x into minus cos x okay minus of integral e power minus x divided by minus 1 into minus cos x into dx okay therefore we get here e power minus x into sin x minus e power minus x into cos x ಇಲ್ಲಿ ನೋಡಿ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಸೊ ಇದೇ ಮೈನಸ್ ಉಳ್ಕೊಳ್ಳುತ್ತೆ ಮೈನಸ್ ಇಂಟು ಪ್ಲಸ್ ಇಸ್ ನಥಿಂಗ್ ಬಟ್ ಮೈನಸ್ ಹಿಯರ್ ವಿ ಗೆಟ್ e power minus x into cos x into dx see what is this value students ಈ ವ್ಯಾಲ್ಯೂ ಏನು this value is nothing but i1 ಅಲ್ವಾ ಓಕೆ ದಿಸ್ ಒನ್ ಇಸ್ ನಥಿಂಗ್ ಬಟ್ i1 ಅದೇ ಇರೋದು ಇದರಲ್ಲಿ ಓಕೆ ಸೊ ಇಲ್ಲೇನು ಬರುತ್ತೆ ಇಲ್ಲಿ ಕೂಡ i1 ಇದೆ ಸೊ ವಿಚ್ ಇಸ್ ನಥಿಂಗ್ ಬಟ್ e power minus x ಕಾಮನ್ ತಗೊಳ್ಳಿ ವಿ ಗೆಟ್ ಹಿಯರ್ sin x minus cos x ಓಕೆ ಸೊ ಶಿಫ್ಟ್ ದಿಸ್ i1 ಸೊ ಏನು ಬರುತ್ತೆ ಇದರಲ್ಲಿ 2 into i1 ಬರುತ್ತೆ ಸೊ 2 into i1 equals to e power minus x into sin x minus cos x okay so therefore we ultimately require i1 value ಬೇಕಾಗಿದೆ therefore i1 is equal to we get here e power minus x divided by 2 here we get sin x minus cos x okay so therefore equation 1 implies equation 1 ಏನಿದೆ so we got here y into e power minus x which is equal to i1 plus c ಇತ್ತು therefore ಇಲ್ಲೇನು ಬರುತ್ತೆ y into e power minus x and here we get e power minus x divided by 2 okay then sin x minus cos x okay plus c this is what we get I hope this is clear ಅರ್ಥ ಆಗ್ತಿದ್ಯಾ so this is your final solution if you want students you can divide the whole thing by e power minus x ಮಾಡ್ಬೋದು therefore we get here y equals to 1 by 2 into sin x minus cos x okay plus c into e power x ಬರುತ್ತೆ so this is also the solution either ಇಲ್ಲಿಗೆ ನಿಲ್ಸ್ಕೋಬಹುದು ಇಲ್ಲ ಇಲ್ಲಿಗೆ ನಿಲ್ಸ್ಕೊಂಡ್ರು ಕೂಡ ಏನು ತೊಂದರೆ ಇಲ್ಲ both of them are the proper solution clarity ಸಿಗ್ತಲ್ಲ ಎಲ್ಲರಿಗೂ right okay so now coming to the next problem so ನೋಡಿ ಈ ಪ್ರಾಬ್ಲಮ್ ಅಲ್ಲಿ as I told you earlier students ನೋಡಿ x into dy by dx plus 2y equals to x square ಇದೆ so ನಾನು ಹೇಳಿದ್ದೆ ಇಲ್ಲಿ x ವ್ಯಾಲ್ಯೂ ಬರೋಂಗಿಲ್ಲ so divide by x what we get here dy by dx plus 2 by x into y equals to x okay so therefore what is p is equal to 2 by x and q is equal to what q is equal to x okay therefore we require now integrating factor so what is the integrating factor students it is e power integral p into dx so which is nothing but e power integral p is nothing but 2 by x into dx therefore we get here e power 2 into integral of 1 by x into dx so which is e power 2 into log x okay e power 2 into log x so ನೋಡಿ ನಮಗೆ ಗೊತ್ತಿದೆ ಕೆಲವು ರೂಲ್ಸ್ ಗೊತ್ತಿದೆ that is m into log x is nothing but log x power m ಹೌದಾ so ಇಲ್ಲೇನು ಬರುತ್ತೆ we get here e power log x square and then we also know that students e power log x is nothing but it's x okay e power log x is nothing but x so ಹಾಗಾದ್ರೆ ಇಲ್ಲೇನಿದೆ x square ಇದೆ ಅಲ್ಲ so ನನಗೇನು ಬರುತ್ತಿದ್ರೆ x square ಬರುತ್ತೆ so integrating factor is what x square I hope this is clear okay ಈಗ ನನಗೆ ಸೊಲ್ಯೂಷನ್ ಬೇಕು therefore solution is what is the solution students therefore solution is it is y into integrating factor okay which is equal to integral of integrating factor into q into dx plus c so we get here y into x square so ಇಲ್ಲೇನು ಬರುತ್ತೆ y into x square equals to integral of x square into x okay into x into dx plus c ನೋಡಿ ಇಲ್ಲೇನಿದೆ what is that q is nothing but x okay so therefore we get here x cube x power 4 divided by 4 ಬರುತ್ತೆ ಬೇಕಾದ್ರೆ ಒಂದು ಸ್ಟೆಪ್ ಜಾಸ್ತಿ ಬರೆಯೋಣ integral of x cube into dx plus c so which is nothing but x power 4 divided by 4 plus c and here it is y into x square so if you divide by x square students okay therefore we get y equals to it is x square divided by 4 plus c into it is x power minus 2 so ಇಲ್ಲಿಗೆ ಬರ್ಕೊಂಡ್ರು ಕೂಡ ನಿಮಗೆ ಮಾರ್ಕ್ಸ್ ಇದೆ even if you end it till here then also you have got marks no need to bother so coming to the next problem ಈ ಪ್ರಾಬ್ಲಮ್ ಬರೋಣ ಇದರಲ್ಲಿ ನೋಡಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಆರಾಮ್ಸೆ ಬರೀಬಹುದು ಇದರಲ್ಲಿ ಸೊ ವಾಟ್ ಈಸ್ ಪಿ ಸ್ಟೂಡೆಂಟ್ಸ್
p is equal to secant x ಹೌದಾ, p is equal to ಏನಿದೆ secant x ಇದೆ and q is equal to ಏನಿದೆ tan x ಇದೆ. ಓಕೆ therefore first of all I need the integrating factor. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲಿ ಮಕ್ಕಳ ನನಗೆ ಓಕೆ ಫಸ್ಟ್ ನಾನು ಏನು ಮಾಡ್ತೀನಿ ಯೂಶಲಿ ಅಂತಂದ್ರೆ ಐ ವುಡ್ ಲೈಕ್ ಟು ಫೈಂಡ್ ದಿಸ್ ಇಂಟಿಗ್ರಲ್ ಪಿ ಇಂಟು ಡಿ ಎಕ್ಸ್. ಸೊ ಇದನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆರಾಮ್ಸೆ ಬರುತ್ತೆ. ಸೊ ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್, ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಲಾಗ್ ಆಫ್ ಇಟ್ ಇಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಹೌದಲ್ಲ, therefore ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಬರೋಣ ಈಗ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ವಾಟ್? ಇ ಪವರ್ ಇಂಟಿಗ್ರಲ್ ಪಿ ಇಂಟು ಡಿ ಎಕ್ಸ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಇ ಪವರ್ ಇಟ್ ಇಸ್ ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. secant x plus tan x. Okay, so therefore e ಮತ್ತೆ log cancel ಆಗುತ್ತೆ. So integrating factor is nothing but it is secant x. Yeah, it is secant x plus tan x. I hope this is clear. ಅರ್ಥ ಆಗಿದಲ್ಲ? Okay, therefore solution ಗೆ ಬರೋಣ ಈಗ. So let me come to the solution. Therefore solution is, so what is the solution students? It is y into integrating factor. So ಇದನ್ನು ಬರ್ಕೊಳ್ಳೇಬೇಕು, ಪ್ರತಿ ಒಂದು ಕಡೆ ಕೂಡ ಇಷ್ಟನ್ನು ಬರೀಲೇಬೇಕು. So then integral of it is integrating factor into q into dx plus c. Okay, therefore we get y into it is secant x plus tan x. It is secant x plus tan x. Okay, which is equal to integral of it is secant x plus tan x. Secant x plus tan x multiplied with tan x. Multiplied with tan x into dx. Okay, plus c. So what is the integral of this? Nodi. ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದೆಲ್ಲ ರೈಟ್ ಹ್ಯಾಂಡ್ ಸೈಡನ್ನ. ಸೊ ಏನು ಬರುತ್ತೆ ಇದರಲ್ಲಿ? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಓಕೆ, ಪ್ಲಸ್ ಇಯರ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ ಗೊತ್ತಿದೆ, ಸೀಕೆಂಟ್ ಎಕ್ಸ್, ಬಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರೇಷನ್ ಇಲ್ಲ. ಸೊ ನಾನೇನು ಮಾಡಬೇಕು? ಐ ನೀಡ್ ಟು ಕನ್ವರ್ಟ್ ದಟ್ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಓಕೆ, ಸೊ ಇಲ್ಲಿ ಟರ್ಮ್ ಏನಿದೆ ಈ ಟರ್ಮ್ ಓಕೆ ಇದಕ್ಕೆ ಚೇಂಜಸ್ ಆಗುತ್ತೆ. ಸೊ ಏನು ಬರುತ್ತೆ ಇದರಲ್ಲಿ? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಇಯರ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಇಲ್ಲೇನಿದೆ ಮಕ್ಕಳ, ಈ ಪರ್ಟಿಕ್ಯುಲರ್ ಟರ್ಮ್ ಏನಿದೆ ಇದನ್ನ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬೇಕು. ಓಕೆ, ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರೇಷನ್ ನನ್ನ ಹತ್ರ ಡೈರೆಕ್ಟ್ ಆಗಿಲ್ಲ, ಲಾಸ್ಟಲ್ಲಿ ಕೂಡ ಮುಂಚೆನೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ಓಕೆ, therefore ಸ್ಟೂಡೆಂಟ್ ಸೊಲ್ಯೂಷನ್ಸ್, therefore ಸೊಲ್ಯೂಷನ್ ಇಸ್ ಓಕೆ, ಸೊ ಏನು ಬರುತ್ತೆ ಇದರಲ್ಲಿ? y ಇಂಟು ಇಟ್ ಇಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. Secant x plus tan x equals to, here we get integral of secant x. Okay, integral of secant x into tan x plus secant square x, okay, minus 1 into dx plus c. So secant x into tan x is nothing but secant x plus integral of secant square x is nothing but tan x minus x plus c. This is what we get. ಅರ್ಥ ಆಗ್ತಿದೆಯಾ? ಸೊ ಈ ಕಡೆ ಏನಿದೆ? here we have got y into it is secant x plus tan x. This is what we have got. ಅದಕ್ಕೆ ಮಕ್ಕಳ ಹೇಳಿದ್ದು, ಇಂಟಿಗ್ರೇಷನ್ ಚೆನ್ನಾಗಿದ್ರೆ ಮಾತ್ರ ನೀವು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಸೊ ಇಲ್ಲಿ ನೋಡಿ ನನಗೆ ಏನು ಕೊಟ್ಟಿದ್ದಾರೆ? ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್. ಸೊ ನನಗೆ ಗೊತ್ತಿದೆ ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಬರೋಂಗಿಲ್ಲ. ಸೊ ನಾನೇನು ಮಾಡಬೇಕು? ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಳ್ತೀನಿ. ಓಕೆ, so because coefficient of dy by dx should be 1. Okay, therefore we get here dy by dx plus it is 1 by cos square x, okay, into y equals to it is tan x by cos square x. So what is 1 by cos square x? It's secant square x ala. So dy by dx plus secant square x, okay, into y equals to tan x by cos square x. Nodi tan x by cos square x and it is sin x by cos x, okay, into 1 by cos square x ಇದೆ. It is 1 by cos square x. ಹೌದಲ್ಲ? ಸೊ ನನಗೇನು ಬಂತು ಇದರಲ್ಲಿ? sin x by, okay, tan x, okay. So instead of that, let me write here tan x into secant square x. That is the best thing. ಏನು ಮಾಡ್ಬೋದು ಮಕ್ಕಳ ಇದರಲ್ಲಿ? We shall write here tan x into secant square x. ಹಿಂಗೆ ಬರ್ಕೊಳ್ಳೋಣ. Okay, this is the best thing. Let us see what we can do with this in future. So p is equal to ಏನು ಬಂತು? secant square x ಬಂತು. Okay, and q is equal to ಏನು ಬಂತು? q is equal to is nothing but it's tan x into secant square x. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Right? Okay, so now here we get, okay, so now here students we get integral of p into dx. What is integral of p into dx? It is integral of secant square x into dx. So what we get here? tan x ಅಲ್ವಾ? ಇಲ್ಲೇನು ಬರುತ್ತೆ? tan x ಬರುತ್ತೆ. Okay, so here we got tan x, and then students, and then now please watch, correct ಆಗಿ ಕೇಳಿಸ್ಕೊಳ್ಳಿ. Therefore
integrating factor. What is the integrating factor? It is e power integral of p into dx. So we get here it is e power tan x. I hope this is clear. Istu clarity siktala makla. Now watch, this is a beautiful problem. Please watch here. So ಈಗ solution ಗೆ ಬರೋಣ. Therefore solution is y into integrating factor, okay, which is equal to integral of integrating factor into q into dx plus c. So what is integrating factor, students? ನಮಗೆ e power tan x ಬಂತಲ್ಲ. So y equals to y into e power tan x, which is equal to here e power tan x, and then what is q here? Q is nothing but tan x into secant square x. ಇಲ್ಲೇನಿದೆ? We have got here tan x into secant square x, okay, into dx plus c. So ನೋಡಿ ಇಲ್ಲೇನೆ ಮಕ್ಕಳ ನೀವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು. Here only we can use the substitution method, no problem. So ಏನು ಮಾಡ್ಬೋದು ಇದರಲ್ಲಿ? ಇಷ್ಟನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. Put tan x is equal to t. So tan x is equal to t ಹಾಕೊಂಡಾಗ ಇಲ್ಲೇನು ಬರುತ್ತೆ? secant square x into dx equals to dt. ಸೊ ನೋಡಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಗೊತ್ತಿರಬೇಕು ಇದಕ್ಕೆ. ಸೊ ಹಾಗಾದ್ರೆ ಮಾತ್ರ ಎಲ್ಲವೂ ಕೂಡ ಅರ್ಥ ಆಗ್ತಾ ಬರುತ್ತೆ, ಇಲ್ಲಾಂದ್ರೆ ಎಲ್ಲವೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಏನಾಗುತ್ತೆ ಇದರಲ್ಲಿ? ವಿ ಗೆಟ್ ಹಿಯರ್ ಸ್ಟೂಡೆಂಟ್ಸ್ e power t. ಓಕೆ, ಇಲ್ಲೇನು ಬಂತು? e power t. ಓಕೆ, tan x is nothing but t, and here tan x is nothing but t, and secant square x into dx. What is secant square x into dx? It is nothing but dt plus c. Okay, so integration of this is nothing but t into e power t minus e power t plus c. Okay, so therefore we get here y into e power tan x ide. Okay, therefore students, integral of this, idu integration by parts ಮಾಡಿದೀನಿ. integration by parts e power t into t integration ಮಾಡಿ ನೋಡಿ, we will get t into e power t minus t. Okay, ಯಾಕಂದ್ರೆ integration by parts ಮಾಡಿದಾಗ ನೋಡಿ, integration by parts e power t into dt ಇದ್ದಾಗ I need to use the highlight rule. ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇದನ್ನ highlight rule ಬಗ್ಗೆ. ಸೊ ಇದರಲ್ಲಿ ಫಸ್ಟ್ ಯಾವ್ದು ಬರೀತೀರಾ? t ಬರೀತೀರಾ, ಆಮೇಲೆ e power t into dt. ಸೊ ಯೂಸಿಂಗ್ ದಿ ಸ್ಟೂಡೆಂಟ್ಸ್ t into e power t minus 1 into e power t, ಓಕೆ, ಪ್ಲಸ್ c ಬರುತ್ತೆ. ಸೊ e power t ಕಾಮನ್ ತಗೋಬಹುದು. ವಿ ಗೆಟ್ ಹಿಯರ್ t minus 1. ಓಕೆ, ಸೊ ಸಿಮಿಲರ್ ವೇ ಹಿಯರ್ ವಿ ಗೆಟ್ y into e power tan x. So we get here y into e power tan x, and then here it is e power t common, then t minus 1 plus c. Okay, so here y into e power tan x equals to, it is e power tan x, t andre tan x ಅಲ್ಲ. ಸೊ ಇಲ್ಲೇನು ಬರಿತೀವಿ? tan x minus 1 plus c ಅಂತ ಬರಿತೀವಿ. ಇಷ್ಟು ನಿಲ್ಸ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ you can divide the whole thing by e power tan x. It is left to you. I hope this is clear, students. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Okay, so now coming to the next one. Yeah, so I hope you can do this problem, students. ಈ ಪ್ರಾಬ್ಲಮ್ಸ್ಗಳನ್ನ ನೀವೇ ಮಾಡ್ಬೋದಲ್ಲ. ಸೊ ಟ್ರೈ ದೀಸ್ ಪ್ರಾಬ್ಲಮ್ಸ್. ಕೆಲವು ಹೋಮ್ವರ್ಕ್ಗಳು ಕೊಟ್ಟಿರ್ತೀನಿ ನಾನು ನಿಮಗೆ. ಓಕೆ, ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಟ್ರೈ ಮಾಡಿ. ಸೊ ಇಟ್ ಈಸ್ ಬೆಟರ್ ಯು ಟ್ರೈ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳನ್ನ ನಾನೇ ಮಾಡಿಸ್ತೀನಿ. ಓಕೆ, ಸೊ ಮಾಡಿಸೇ ಬಿಡೋಣ ಬಿಡಿ, ಏನು ತೊಂದರೆ ಏನಿಲ್ಲ. ಸೊ ಈ ಪ್ರಾಬ್ಲಮಲ್ಲಿ ಏನು ಮಾಡ್ತೀರಿ? ವಾಟ್ ಯು ವಿಲ್ ಡೂ ಹಿಯರ್? ಸಿ ಡಿವೈಡ್ ಬೈ ಎಕ್ಸ್ ಹಿಯರ್. ಏನು ಮಾಡ್ತೀರಿ ಮಕ್ಕಳ? ಡಿವೈಡೆಡ್ ಬೈ ಎಕ್ಸ್. ಸೊ ವಾಟ್ ಯು ವಿ ಗೆಟ್? dy by dx which is plus 2 by x into y, okay, which is equal to x into log x. So what is p here? Okay, p is nothing but 2 by x, and q is nothing but it is x into log x. Okay, therefore integrating factor. What is the integrating factor? It is nothing but, so first idralli integral of p into dx ಮಾಡೋಣ, which is nothing but integral of 2 by x into dx. It is 2 into log x. Okay, so we get here log x square. Okay, therefore integrating factor is nothing but it is e power integral of p dx, which is e power integral of, it is e power log x square. So ಏನು ಬರುತ್ತೆ ಇದರಲ್ಲಿ? e ಮತ್ತೆ log ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ? x square ಸಿಗುತ್ತೆ. That is your integrating factor. So now students, here we get solution. So solution ಏನಾಗುತ್ತೆ? Therefore solution is it is y into integrating factor, okay, which is equal to integral of, it is integrating factor into q into dx plus c. So now here we get y into, it is x square, which is equal to x square into x into log x, okay, into dx plus c. So we get here it is x cube into log x, okay, into dx plus c. So here we shall write it as i1 plus c. So here it is students y into x square. So ಹಾಗಾದ್ರೆ ಏನು ಮಾಡ್ಬೋದು ಈಗ? I can find the value of i1 ಅಲ್ವಾ? So what is i1 here? Therefore i1 equals to integral of x cube into log x,
okay, into dx. So now students here x cube, okay, ಇದನ್ನ ಹೇಗೆ ಬರ್ಕೊಳ್ತೀನಿ, according to the highlight rule we need to write it as log x into x cube into dx. Okay, so here we get log x into x power 4 divided by 4 minus integral of 1 by x, log x na differentiate ಮಾಡಿದ್ದೀನಿ, ಮತ್ತೆ ಇಲ್ಲಿ x power 4 divided by 4 into dx. Therefore we got here 1 by 4 or x by 4, x power 4 divided by 4 into log x minus 1 by 4 into x cube into dx. So here we got x power 4 divided by 4 into log x, okay, minus x power 4 divided by 16. Okay, so here it is I1. Therefore students, solution is, so therefore solution is, solution is students, in barutte makla solution, we get here y into x square, which is equal to, it is x power 4 divided by 4 into log x, okay, minus x power 4 divided by 16 plus c is the right answer. I hope this is clear. Clarity ಸಿಕ್ಕಿದೆಲ್ಲ ಎಲ್ಲರಿಗೂ, right? Okay, fine. So similarly here we have got one more problem. Okay, ಇದನ್ನ ನೀವೇ ಟ್ರೈ ಮಾಡಿ. So these problems are given as homework. So ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ ಮಕ್ಕಳ, ಇದನ್ನೆಲ್ಲ ನೀವೇ ಟ್ರೈ ಮಾಡಿ. ಸೊ ಈ ಪ್ರಾಬ್ಲಮ್ ನೋಡಿ, ಈ ಪ್ರಾಬ್ಲಮಲ್ಲಿ ನೋಡಿ ಏನಾಗ್ತಿದೆ. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು, ಇಲ್ಲಿ ಏನಿದೆ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಎಕ್ಸ್ ಇಂಟು ವೈ ಇಂಟು ಕಾಟೆಕ್ಸ್ ಇದೆ, ಎಕ್ಸ್ ಇಂಟು ವೈ ಇಂಟು ಕಾಟೆಕ್ಸ್. ಸೊ ನಾವೇನು ಮಾಡ್ತೀವಿ ಇದರಲ್ಲಿ, ಎಸ್, ಸೊ ಲೆಟ್ ಮಿ ಕೀಪ್ ದಿಸ್ ವೈ ಕಾಟೆಕ್ಸ್ ಆಸ್ ಇಟ್ ಇಸ್ ಪ್ಲಸ್ ವೈ ಎಕ್ಸ್ ಇಂಟು ವೈ ಕಾಟೆಕ್ಸ್, ಎಕ್ಸ್ ಇಂಟು ವೈ ಕಾಟೆಕ್ಸ್ ಹಂಗೆ ಇಟ್ಕೊಳ್ಳೋಣ. ಈ ಕಡೆ ಈ ಎಕ್ಸ್ನ ಮಾತ್ರ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ ಈ ರೀತಿ ಮಾಡೋಣ. ಸೊ ಇಲ್ಲೇನು ಬರುತ್ತೆ ನನಗೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್, ಓಕೆ, ಪ್ಲಸ್ 1 ಪ್ಲಸ್ ಎಕ್ಸ್ ಇಂಟು ಕಾಟೆಕ್ಸ್, 1 ಪ್ಲಸ್ ಎಕ್ಸ್ ಇಂಟು ಕಾಟೆಕ್ಸ್, ಓಕೆ, ಇಂಟು ವೈ ಈಕ್ವಲ್ಸ್ ಟು 1, ಓಕೆ, ಸಾರಿ, ಈಕ್ವಲ್ ಟು ಎಕ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಲ್ಲಿ ಎರಡು ಕಡೆ ವೈನ ಕಾಮನ್ ತೊಗೊಂಡಿದ್ದೀನಿ. ಸೊ ಇಲ್ಲೇನು ಬರುತ್ತೆ ಮಕ್ಕಳ, ಡಿವೈಡ್ ಬೈ ಎಕ್ಸ್. ಸೊ ಇಫ್ ಯು ಡಿವೈಡ್ ಬೈ ಎಕ್ಸ್ ವಿ ಗೆಟ್ ಯರ್ ಡಿ ವೈ ಬೈ ಡಿ ಎಕ್ಸ್, dy by dx plus it is 1 by x into 1 by x plus cot x, 1 by x plus cot x into y equals to 1. So what is the p value here? P value is nothing but it's 1 by x plus cot x, 1 by x plus cot x, okay, and q value is nothing but 1. So let me find first integral of p into dx. Okay, therefore integral of p into dx, which is equal to integral of 1 by x plus cot x, okay, into dx. So what is the integral of 1 by x is nothing but log x plus it is log of sin x. ಇಲ್ಲೇನು ಬರುತ್ತೆ, log sin x. ಸೊ ಎರಡು ಕಡೆ ಲಾಗ್ ಇರೋದ್ರಿಂದ ಸೊ ಇಲ್ಲೇನು ಬರುತ್ತೆ, log x into sin x. ಇಲ್ಲೇನು ಬರುತ್ತೆ ಮಕ್ಕಳ, log x into sin x. Okay, so therefore students, therefore this is your p into dx. Therefore integrating factor, what is integrating factor? It is e power integral p into dx. This is nothing but it is e power log of x into sin x, log of x into sin x. So integrating factor is equal to, it is x into sin x. ಓಕೆ, ನಿಮಗೆ KCT ಎಕ್ಸಾಮಲ್ಲಿ ಇದೇ ರೀತಿ ಪ್ರಾಬ್ಲಮ್ ಕೊಟ್ಟು ಜಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಾಬ್ಲಮ್ಸ್ಗಳು ಬಂದ್ಬಿಡುತ್ತೆ. ಓಕೆ, ಸೊ ದೇ ವಿಲ್ ಜಸ್ಟ್ ಆಸ್ಕ್ ಯು ಟು ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಅದಕ್ಕೇ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? KCT ಎಕ್ಸಾಮಲ್ಲಿ ಈ ರೀತಿ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಇವನ್ ಇದೇ ಪ್ರಾಬ್ಲಮ್ನ ನಿಮಗೆ MCQ ಅಲ್ಲಿ ಕೂಡ ಕೊಡ್ಬೋದು, ಕೊಡಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ದ ಸೇಮ್ ಪ್ರಾಬ್ಲಮ್ ದೇ ಕ್ಯಾನ್ ಆಸ್ಕ್ ಯು ಇನ್ MCQ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ. ಸೊ ಲರ್ನಿಂಗ್ ಆಲ್ ದೀಸ್ ಥಿಂಗ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, therefore solution is so y into integrating factor, okay, which is equal to integral of integrating factor into q into dx plus c. So here we got y into x into sin x, okay, which is equal to integral of x into sin x into 1 into dx, okay, plus c. So x into sin x integration in barutte, we get here x into minus cos x, okay, minus 1 into, so minus cos x integration ಏನಾಗುತ್ತೆ, minus sin x ಬರುತ್ತೆ, okay, plus c. So we got here minus x into cos x plus sin x plus c. Okay, so therefore here we got here y into x into sin x. So this is the right answer. I hope this is clear. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನು ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ನೋಡಿ ಈ ಪ್ರಾಬ್ಲಮ್ ನೋಡಿ, x plus 3y square ಇದೆ. Okay, this is one of the very good problem. Watch your students. This is also one of the very important problem. Yeah. So coming to this one, ಇಲ್ಲಿ ಏನಿದೆ ಈ ಪ್ರಾಬ್ಲಮ್ ನೋಡಿ. ಸೊ ಇಲ್ಲೇನಿದೆ x plus 3y square ಇದೆ. Okay, so into dy by dx equals to y. Okay, so suppose
Suppose students I divide by x plus 3y square. Okay, so ನಾನೇನು ಮಾಡ್ತೀನಿ ಇದರಲ್ಲಿ what we get here dy by dx, okay, which is equal to y divided by x plus 3y square. ನೋಡಿ ಇಲ್ಲಿ ಸ್ಪ್ಲಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. I cannot split this one. Okay, ಯಾಕಂದ್ರೆ ನ್ಯೂಮರೇಟರ್ ಅಲ್ಲಿ ಕಡಿಮೆ ಟರ್ಮ್ಸ್ ಇದೆ, ಡಿನಾಮಿನೇಟರ್ ಅಲ್ಲಿ ಜಾಸ್ತಿ ಟರ್ಮ್ಸ್ ಇದೆ. So when the terms in numerator is lesser than terms in denominator, when terms in numerator is lesser than terms in denominator, we cannot split. ಆಗ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ, ಬಟ್ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಉಪಯೋಗಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ ಮಕ್ಕಳ, ಈ ಪ್ರಾಬ್ಲಮ್ನಲ್ಲಿ ನನಗೆ ಗೊತ್ತಿರೋಂಗೆ ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಮೋರ್ ಅಲ್ವಾ. ನನಗೆ ಗೊತ್ತಿದೆ ಟರ್ಮ್ಸ್ ಇನ್ ನ್ಯೂಮರೇಟರ್ ಶುಡ್ ಬಿ ಮೋರ್. ನಾನೇನು ಮಾಡ್ತೀನಿ ಇದನ್ನು ರೆಸಿಪ್ರೋಕಲ್ ಮಾಡ್ತೀನಿ. Suppose if I reciprocal this, what I got here dx by dy, which is equal to x plus 3y square divided by y. I hope this is clear. Okay, so ಈಗ ನೋಡಿ ಇದರಲ್ಲಿ ಏನು ಬರ್ತಿದೆ, what did I get now? So ಈಗ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮಾಡೋರು ಏನು ಬಂತು, dx by dy, okay, equals to it is x by y plus 3y square divided by y. So now I got here dx by dy minus x by y, okay, which is equal to 3y. So here we got dx by dy, okay, plus of minus 1 by y into x equals to 3y. Sir, ಏನು ಸರ್ ಇಷ್ಟೋ ತನಕ dy by dx ಹೇಳ್ಕೊಡ್ತಾ ಇದ್ರಿ, ಈಗ ಸಡನ್ ಆಗಿ ಎಲ್ಲಿಂದ ಸರ್ dx by dy ಬಂತು? Yes, this is the second type, students. This is the second type. First type ಹೇಳಿದ್ದೆ ಅಲ್ವಾ. Now we are getting the second type of differential equation. So type 2 of linear differential equation. Okay, so type 2 of linear differential equation. So what is the type 2 of linear differential equation, students? Nodi, type 2 of linear differential equation is what? So it is nothing but it is in the form of, nodi, ಯಾವ ಫಾರ್ಮ್ ಅಲ್ಲಿ ಇರುತ್ತೆ, dx by dy plus p into x ಬರುತ್ತೆ equals to q. ನೋಡಿ ಇದರಲ್ಲಿ ನೋಡಿ, ಸೊ ಏನಿದೆ, p into x ಇದೆ. See here, this value into x. ಸೊ ಇಲ್ಲೇನು ಬಂತು ಮಕ್ಕಳ, p is equal to minus 1 by y ಬಂತು and q is equal to ಏನು ಬಂತು, 3y ಬಂತು. I hope this is clear. ನೋಡಿ ಮುಂಚೆ p ಮತ್ತೆ q ಅಲ್ಲಿ ಏನಿತ್ತು, dy by dx ಬಂದಾಗ p ಮತ್ತೆ q were in terms of x alone. ಬಟ್ ಈಗ dx by dy ಬಂದಾಗ p and q should be in terms of y alone. Okay, so ಅದಕ್ಕೆ ಮಕ್ಕಳ ಇದರಲ್ಲಿ ಏನಂತ ಬರಿತೀವಿ, where p and q, okay, p and q are functions of okay, y alone. ಅಂದ್ರೆ p and q should not have x variable in it. p and q should not have x variable in it. p and q should not have x variable in it. ಏನಿರಬಾರ್ದು ಮಕ್ಕಳ, ಅದರಲ್ಲಿ x variable ಅನ್ನೋದು ಇರಬಾರ್ದು. should not have x variable in it. I hope this is clear. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ therefore ಸ್ಟೂಡೆಂಟ್ಸ್ ಇದರಲ್ಲಿ ನಿಮಗೆ ಸೇಮ್ ಥಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರುತ್ತೆ. ಸೊ ಇದರಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬರುತ್ತೆ, ವಾಟ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹಿಯರ್? therefore ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is, so integrating factor is, so what do we get, students? Here it is e power integral of, integrating factor is nothing but p into dy ಬರುತ್ತೆ. ಯಾಕಂದ್ರೆ ಇಲ್ಲಿ ಟರ್ಮ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, y ಅಲ್ಲಿದೆ, ಹೌದಲ್ಲ? ಸೊ ಟರ್ಮ್ ಯಾವ ರೀತಿ ಇದೆ, y ಅಲ್ಲಿದೆ. ಹಾಗಾದ್ರೆ ಅಲ್ಲಿ ಕೂಡ ಏನು ಬರಬೇಕು, ವಾಟ್ ವಿ ನೀಡ್ ಟು ಗೆಟ್ ದೇರ್, ವಿ ನೀಡ್ ಟು ಗೆಟ್ ಹಿಯರ್ ಆಲ್ಸೋ p into dy. And now the solution. So now the solution is, it is x into integrating factor, okay, which is equal to integral of integrating factor into q, and here what we get, dy plus c. Okay, this will be your solution. ಅರ್ಥ ಆಗ್ತಿದ್ಯಾ? ಎಲ್ಲೆಲ್ಲಿ dy ಇತ್ತು ಮಕ್ಕಳ, ಎಲ್ಲೆಲ್ಲಿ dx ಇತ್ತು ಅಲ್ಲೆಲ್ಲ ಏನು ಬರಕ್ಕೆ ಶುರು ಆಯಿತು, dy ಬರಕ್ಕೆ ಶುರು ಆಯಿತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಹಾಗಾದ್ರೆ ಇದರಲ್ಲಿ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ನೋಡಿ, p is equal to minus 1 by y ಇದೆ. what we have got here, p is equal to minus 1 by y. So therefore ಇಲ್ಲೇನಿದೆ ಮಕ್ಕಳ, p is equal to minus 1 by y and q is equal to, what is q ಏನಿದೆ, it is 3y ಅಲ್ಲ. q is nothing but it's 3y. okay, therefore students integrating factor ಗಿಂತ ಮುಂಚೆ p into dy find out ಮಾಡ್ಕೊಳ್ಳೋಣ. so here minus 1 by y into dy, which is nothing but minus log y. okay, so here we get, it is log 1 by y. ಇಲ್ಲೇನು ಬರುತ್ತೆ, it is log 1 by y. okay, therefore
integrating factor is nothing but it is e power integral p into dy, which is e power, it is log, ಏನಿದೆ log 1 by y ಇದೆ. So what do we get students here? 1 by y is the integrating factor. Therefore solution ಏನು ಬರುತ್ತಾಗಾದ್ರೆ it is x into integrating factor, which is equal to integral of, it is integrating factor into, it is q into dy plus c. So therefore students, here we get x into, it is 1 by y, okay, which is equal to integral of 1 by y into 3y, okay, into dy plus c. So y and y get cancelled here, okay, so ಎರಡು cancel ಆಗುತ್ತೆ. So ಏನು ಬಂತಿದ್ರಲ್ಲಿ x by y equals to, it is integral of 3 into dy plus c, or x by y equals to, it is 3y plus c. Okay, so x is equal to, it is 3y square plus cy is the right answer. I hope this is clear. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ ಮಕ್ಕಳ, ರೈಟ್? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ನೋಡಿ ಈ ಇಲ್ಲಿ ಕೂಡ ಮಕ್ಕಳ ನಮಗೆ ಪರ್ಟಿಕ್ಯುಲರ್ ಕಂಡೀಷನ್ಸ್ ಅಂದರೆ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡೋ ಪ್ರಾಬ್ಲಮ್ಸ್ಗಳು ಕೂಡ ಸಿಗುತ್ತೆ. ಓಕೆ, ಸೊ ಈ ರೀತಿ ರೇರ್ ಕೇಳೋದು ನಿಮ್ಮ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸಲ್ಲಿ ರೇರ್ ಮಕ್ಕಳ ಈ ರೀತಿ ಕೇಳೋದು, ಯಾಕಂದರೆ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಫೈಂಡ್ ಔಟ್ ಮಾಡ್ತೀರಿ, ಓಕೆ, ಸೊ ಅದ್ರ ಫಸ್ಟ್ ಪಿ ಮತ್ತು ಕ್ಯೂ ಐಡೆಂಟಿಫೈ ಮಾಡಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಅದಾದಮೇಲೆ ಸೊಲ್ಯೂಷನ್ ಏನು ಫೈಂಡ್ ಔಟ್ ಮಾಡ್ತೀರಿ ಅಷ್ಟಕ್ಕೇ 4 ಮಾರ್ಕ್ಸ್ ಇದೆ. ಫಾರ್ಮುಲಾ ಏನು ಬರೀತೀರಿ, ಸೊಲ್ಯೂಷನ್ ಫಾರ್ಮುಲಾ ಬರೀತೀರಲ್ಲ ನೋಡಿ, ಅದಕ್ಕೆ 1 ಮಾರ್ಕ್ಸ್, ಆ್ಯಂಡ್ ಲಾಸ್ಟಲ್ಲಿ ಸೊಲ್ಯೂಷನ್ ಮಾಡೋದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಮಕ್ಕಳ ಇದರಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳೋದು ರೇರ್. ಕೇಳಿಲ್ಲ ಅಂತಲ್ಲ, ಸೊ ಅಂಥ ಟೈಮಲ್ಲಿ ಕ್ವಶನ್ ಚಿಕ್ಕದಾಗಿರುತ್ತೆ. ಓಕೆ, ಸೊ ಪರ್ಟಿಕ್ಯುಲರ್ ಕಂಡೀಷನ್ ಕೇಳಿರೋದು ತುಂಬಾ ಕಡಿಮೆ ಟೈಮ್, ಬಟ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ನೋ ಇಟ್. ಓಕೆ, ಸೊ ಈ ಪ್ರಾಬ್ಲಮಲ್ಲಿ ಏನಿದೆ ನೋಡಿ, ಇದರಲ್ಲಿ ಮಕ್ಕಳ ಡಿ ವೈ ಬೈ ಡಿ ಎಕ್ಸ್ ಫಾರ್ಮ್ ಇದೆ. ಸೊ ಇದು ಯಾವ ಫಾರ್ಮಲ್ಲಿ ಇದೆ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ಸ್ ಟು ಕ್ಯೂ. ಓಕೆ, ಸೊ ಪಿ ವೈ ಪಿ ಜಾಗದಲ್ಲಿ ಏನಿದೆ ಮಕ್ಕಳ? ಇಟ್ ಇಸ್ 2 into tan x. ಇಟ್ ಇಸ್ 2 into tan x, ಹೌದಾ? ಆ್ಯಂಡ್ ಕ್ಯೂ ಇಸ್ ಈಕ್ವಲ್ ಟು ವಾಟ್? ಕ್ಯೂ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇದೆ. ಸೊ ವಾಟ್ ಈಸ್ ಇಂಟಿಗ್ರಲ್ ಆಫ್ ಪಿ ಇಂಟು ಡಿ ಎಕ್ಸ್? ಇಟ್ಸ್ ನಥಿಂಗ್ ಬಟ್ ಇಟ್ ಇಸ್ 2 into ಇಂಟಿಗ್ರಲ್ ಆಫ್ tan x ಇಂಟು ಡಿ ಎಕ್ಸ್. ಸೊ ವಿಚ್ ಇಸ್ ನಥಿಂಗ್ ಬಟ್ 2 into log secant x, ಹೌದಾ? ಸೊ ಇಯರ್ ವಿ ಗೆಟ್ log secant square x. ಇಲ್ಲೇನು ಬರುತ್ತೆ ಮಕ್ಕಳ? log secant square x ಬರುತ್ತೆ. ಸೊ ದಿಸ್ ಇಸ್ ಯೋರ್ ಇಂಟಿಗ್ರಲ್ ಆಫ್ ಪಿ ಇಂಟು ಡಿ ಎಕ್ಸ್. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬರುತ್ತೆ? ಇಟ್ ಈಸ್ ಇ ಪವರ್ ಇಂಟಿಗ್ರಲ್ ಪಿ ಇಂಟು ಡಿ ಎಕ್ಸ್, ದೇರ್ಫೋರ್ ಇಟ್ ಈಸ್ ಇ ಪವರ್ log secant square x. ಸೊ ದೇರ್ಫೋರ್ ಸ್ಟೂಡೆಂಟ್ಸ್ ವಿ ಗೆಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು secant square x ಬರುತ್ತೆ. ವಿ ಗೆಟ್ ಯೋರ್ secant square x. ಸೊ ಈಗ ನೋಡಿ ಇದರಲ್ಲಿ ಸೊಲ್ಯೂಷನ್ ಏನು ಬರುತ್ತೆ? ವಾಟ್ ಈಸ್ ದ ಸೊಲ್ಯೂಷನ್? ಸೊ ಅಂದರೆ ಜನರಲ್ ಸೊಲ್ಯೂಷನ್. ನಾನು ಈಗ ಏನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಮಕ್ಕಳ, ಅದು ಜನರಲ್ ಸೊಲ್ಯೂಷನ್ ಆಗಿರುತ್ತೆ, ಯಾಕಂದರೆ ಸಿ ಅನ್ನೋ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಇಲ್ಲಿ ಏನು ಬರುತ್ತೆ? ವಿ ಗೆಟ್ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿಚ್ ಇಸ್ ಈಕ್ವಲ್ ಟು, ಇಟ್ ಇಸ್ ಇಂಟಿಗ್ರಲ್ ಆಫ್ ಕ್ಯೂ ಇಂಟು, ಸೊ ಇಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಸೊ ಇಯರ್ ವಿ ಗೆಟ್ ವೈ ಇಂಟು, ಇಟ್ ಇಸ್ secant square x, ಓಕೆ, ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ secant square x ಇಂಟು sin x, secant square x ಇಂಟು sin x ಇಂಟು ಡಿ ಎಕ್ಸ್ ಪ್ಲಸ್ ಸಿ. ವಾಟ್ ಈಸ್ secant square x ಇಂಟು sin x ಸ್ಟೂಡೆಂಟ್ಸ್? secant square x ನ 1 by cos square x ಅಂತ ಬರಿಬೋದಾ? ಇಟ್ ಈಸ್ 1 by cos square x. ಓಕೆ, ಇಟ್ ಈಸ್ 1 by cos square x ಇಂಟು sin x. ಸೊ ದಿಸ್ ಈಸ್ ನಥಿಂಗ್ ಬಟ್ sin x by cos x. ದಿಸ್ ಈಸ್ ನಥಿಂಗ್ ಬಟ್ sin x by cos x ಇಂಟು 1 by cos x. ಸೊ ಅಂದರೆ ಏನಾಗುತ್ತೆ? tan x ಇಂಟು secant x ಬರುತ್ತಲ್ಲ, ವಿ ಗೆಟ್ ಯರ್ tan x ಇಂಟು secant x. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಹಾಗಾದರೆ ಈ ಜಾಗದಲ್ಲಿ, ಓಕೆ, ಸೊ ಇಲ್ಲಿ ಏನು ಬರುತ್ತೆ ಮಕ್ಕಳ? ಈ ಜಾಗದಲ್ಲಿ ನಾನು ಏನು ಬರ್ಕೊಳ್ತೀನಿ? ವಿ ರೈಟ್ ಯರ್ ಇಟ್ ಇಸ್ tan x ಇಂಟು secant x, ಆರ್ secant x ಇಂಟು tan x ಇಂಟು ಡಿ ಎಕ್ಸ್, ಓಕೆ, ಪ್ಲಸ್ ಸಿ. ಸೊ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ secant x ಇಂಟು tan x? ಇಟ್ಸ್ ನಥಿಂಗ್ ಬಟ್ secant x. ಓಕೆ, ಸೊ secant x ಪ್ಲಸ್ ಸಿ, ಆ್ಯಂಡ್ ಇಯರ್ ಇಟ್ ಈಸ್ y ಇಂಟು, ಇಟ್ ಈಸ್ secant square x. ಸೊ ಏನು ಕೊಟ್ಟಿದ್ದಾರೆ ಇದರಲ್ಲಿ? ವಾಟ್ ಈಸ್ ದ ಕಂಡೀಷನ್ ದೇ ಹ್ಯಾವ್ ಗಿವನ್? y ಈಕ್ವಲ್ಸ್ ಟು 0 ವೆನ್ x ಇಸ್ ಈಕ್ವಲ್ ಟು pi by 3. ಸೊ ಏನು ಕೊಟ್ಟಿದ್ದಾರೆ? ಗಿವನ್ ಓಕೆ, x is equal to pi by 3 and y equals to 0, ಹೌದಲ್ಲ? x is equal to pi by 3, that is 60 degree, and y equals to 0. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆಟೋಮೆಟಿಕಲಿ ಮಕ್ಕಳ ಏನಾಗುತ್ತೆ? 0 ಆಗುತ್ತಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಗುತ್ತಲ್ಲ y ಇರೋದ್ರಿಂದ. ಆ್ಯಂಡ್ secant pi by 3, ವಾಟ್ ಈಸ್ secant pi by 3? cos pi by 3 is 1 by 2, secant pi by 3 ಏನಾಗುತ್ತೆ? 2 ಆಗುತ್ತಲ್ವಾ? ಸೊ 2 plus c, where therefore we get here c is equal to -2. Okay, therefore particular solution is, therefore particular solution is, okay, therefore particular solution is, so ಏನು ಬರುತ್ತೆ ಇದರಲ್ಲಿ? we get here y into secant square x, okay, equals to secant x minus 2. This is the right answer. I hope you understood this. ಅರ್ಥ ಆಗ್ತಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಸೊ ಇದರಲ್ಲಿ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ? ಸೊ ಇಯರ್
we have got so dy by dx plus okay minus 3 into cot x into y, okay, which is equal to sin 2x. Okay, so ಇಲ್ಲಿ p value, what is p value students? P value is nothing but minus 3 into cot x. Okay, and q value, what is q value? Q value is nothing but sin 2x. See, what is integral of p into dx? It's nothing but minus 3 into integral of cot x into dx. So what is the integration of cot x? It's nothing but log sin x. Howda? Right. See, here we get log of sin x whole power minus 3. This is what we get. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? I hope this is clear, students. Okay, so we got here log of sin x whole power minus 3. This is what we have got. This is your integrating, this is your p into dx. Okay, therefore integrating factor is, so illen barutte makla, therefore integrating factor. So integrating factor is e power integral p into dx, which is nothing but e power log of sin x whole power minus 3. Okay, so we got here sin x whole power minus 3 is your integrating factor. So hagadre solution ಏನು ಬರುತ್ತೆ ನೋಡೋಣ. Therefore solution is it is y into integrating factor, okay, which is equal to integral of integrating factor into q, okay, into dx plus c. So now we got here y into sin x whole power minus 3, which is equal to integral of sin x, okay, whole power minus 3 into sin 2x into dx plus c. See, what is sin 2x? Sin 2x andre 2 sin x into cos x alva, right? So here we get, nodi ille ಏನು ಬರುತ್ತೆ, we get here 1 by sin cube x. Okay, this is sin x whole power minus 3 ಇದೆ 1 by sin cube x ಬರ್ಕೊಳ್ತೀನಿ, and ಇಲ್ಲಿ ಏನು ಬರೀತೀನಿ 2 sin x into cos x, 2 sin x into cos x, okay, into dx plus c. So here we got, okay, so here we got students, one of the sin got cancel, ಇಲ್ಲಿ 2 ಉಳ್ಕೊಳ್ಳುತ್ತೆ, ಇಲ್ಲಿ sin cancel ಆಯ್ತು. So what did I get here? We get here 2 into it is cos x divided by sin square x into dx plus c, and here it is y divided by sin cube x. Okay, so next page ಅಲ್ಲಿ ಬರೆಯೋಣ ಇದನ್ನ. We got here y divided by sin cube x, y divided by sin cube x equals to 2 into integral of, so cos x divided by sin square x, okay, into dx plus c. See, here we can do in two ways. ಒಂದು cos by cosecant square ಆಗುತ್ತೆ, cos into cosecant square ಅಥವಾ cot into cosecant x. We can do that. Students, cot into cosecant x, that is the best thing. ನೋಡಿ, cos x divided by sin square x can be written as sin x into 1 by sin x. Okay, so here we got cot x into cosecant x. ಹೌದಲ್ಲ? Is that right? Okay, so therefore we got here, so here we got 2 into integral of, it is cot x into cosecant x into dx plus c. Okay, so this is nothing but it is minus 2 into cosecant x into cot x is nothing but minus cosecant x alva. So here we got minus cosecant x plus c, and this is y divided by sin cube x. Okay, so ಏನು ಕೊಟ್ಟಿದ್ದಾರೆ ಇದರಲ್ಲಿ, what is that they have given? I hope this is clear. ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ? Okay, so this is what we get. ಸೊ ಅದನ್ನ ಬಿಟ್ಟರೆ ನಾನು ಇನ್ನೊಂದು ಕೆಲಸ ಏನಂತಂದರೆ, ಸೊ ವಿ ಕುಡ್ ಹ್ಯಾವ್ ಗಾನ್ ವಿತ್ ಒನ್ ಪರ್ಟಿಕ್ಯುಲರ್ ಥಿಂಗ್, ದಟ್ ಇಸ್ sin x is equal to t ಅಂತ ತಗೋಬೇಕಾಗಿತ್ತು. ಓಕೆ, ಹಾಗಾದ್ರೆ 1 by t ಸ್ಕ್ವೇರ್ ಬರ್ತಾ ಇತ್ತು, ಇಟ್ ಇಸ್ ನಥಿಂಗ್ ಬಟ್ t ಪವರ್ -1 ಡಿವೈಡೆಡ್ ಬೈ -1, ಸೊ -1 by t ಬರ್ತಾ ಇತ್ತು, ಸೇಮ್ ಥಿಂಗ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಸಿಗ್ತಾ ಇತ್ತು ನಮಗೆ. ಓಕೆ, ಬಿಡಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಂಡೀಷನ್ ಏನು ಕೊಟ್ಟಿದ್ದಾರೆ, ಗಿವನ್ ಸ್ಟೂಡೆಂಟ್ಸ್ y is equal to 2 when x is equal to pi by 2. Okay, given y equals to 2 when x is equal to pi by 2. Okay, so sin pi by 2 and cosecant pi by 2 both are 1. So 2 divided by 1, which is equal to -2 into 1 plus c. So 2 is equal to -2 plus c, or c is equal to 4 baratta. Therefore students, we get particular solution. Therefore particular solution is So particular solution in baratta, we get here it is y divided by sin cube x, okay, which is equal to -2 into cosecant x plus 4. Okay, so this is the final answer. ಇಷ್ಟಕ್ಕೆ ಇಟ್ಟರು ಸಾಕು, there is nothing much you need to do. ಸೊ ಬೇಕಂದ್ರೆ sin cube x ನ ಶಿಫ್ಟ್ ಮಾಡಿ ಅಷ್ಟೇನೆ. ಓಕೆ, sin cube x ಬೇಕು ಅಂದರೆ ಶಿಫ್ಟ್ ಮಾಡಿ, ಇಲ್ಲ ಇಷ್ಟಕ್ಕೆ ಇಟ್ಟರು ಕೂಡ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಇನ್ನು ಉಳಿದಿರೋ ಪ್ರಾಬ್ಲಮ್ಸ್ಗಳನ್ನ ಹೋಮ್ವರ್ಕ್ ಹಾಕೊಡ್ತಿದ್ದೀನಿ ನಾನು ನಿಮಗೆ. ಸೊ ದಿಸ್ ಇಸ್ ಅ ಹೋಮ್ವರ್ಕ್ ಪ್ರಾಬ್ಲಮ್ ಫಾರ್ ಯು ಆಲ್.
Okay, this is a OMO problem, and this also it's a OMO problem. Okay, this is also a OMO problem. ಇದೆಲ್ಲನೂ ಟ್ರೈ ಮಾಡಿ. Okay, so all these are OMO problem students. Yes, so you can try these questions. 4 ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ಪ್ರಾಬ್ಲಮ್ಸ್ನ ಮುಂಚೆನೂ ಕೂಡ ಮಾಡಿದ್ದೀನಿ ನಾನು. ಸೊ ಟ್ರೈ ದಿಸ್ ಆಲ್ ಪ್ರಾಬ್ಲಮ್ಸ್ ಆಸ್ ಅ ಹೋಮ್ ವರ್ಕ್ ಪ್ರಾಬ್ಲಮ್. ಮಾಡ್ತೀರಲ್ಲ? ಓಕೆ, ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಟ್ರೈ ಆಲ್ ದೀಸ್ 4 ಪ್ರಾಬ್ಲಮ್ಸ್ ಆಸ್ ಅ ಹೋಮ್ ವರ್ಕ್ ಪ್ರಾಬ್ಲಮ್. ನಾನು ಒಂದೇ ಒಂದು ಪ್ರಾಬ್ಲಮ್ ಮಾಡಿಸಿರೋದು dx/dy ಫಾರ್ಮಲ್ಲಿ. ಓಕೆ, ಸೊ ಹೋಮೋಜಿನಿಯಸ್ ಫಾರ್ಮ್ಸ್ ಏನು ನಿಮ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದುವರೆಗೂ ಎಕ್ಸಾಮಲ್ಲಿ ಕೇಳಿಲ್ಲ. ನೆನಪಿರಲಿ ಮಕ್ಕಳ, ಈ ಕಾವೇರಿ ಬ್ಯಾಚಲ್ಲಿ ನಾವು ಎಲ್ಲ ಪ್ರಾಬ್ಲಮ್ಸ್ ಮಾಡ್ತಿರೋದು ನಿಮಗೆ ಯಾವುದು ಬೋರ್ಡ್ ಎಕ್ಸಾಮ್ಸ್ಗೆ ಬೇಕಾಗಿದೆ. ಓಕೆ, ಆ ಪ್ರಾಬ್ಲಮ್ಸ್ಗಳನ್ನ ಮಾತ್ರ ನಾವಿಲ್ಲಿ ಸಾಲ್ವ್ ಮಾಡಿಸ್ತಾ ಬರ್ತಾ ಇರೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು ಬೋರ್ಡ್ ಎಕ್ಸಾಮ್ಸ್ಗೆ ಅವಶ್ಯಕತೆ ಇರೋದು. ಆ್ಯಂಡ್ ಯು ನೀಡ್ ಟು ಸಾಲ್ವ್ ಆಲ್ ದೀಸ್ ಪ್ರಾಬ್ಲಮ್ಸ್. ಟ್ರೈ ಮಾಡಲೇಬೇಕು. ಓಕೆ, ಆ್ಯಂಡ್ ಸಿಕ್ಕಿಲ್ಲ ಅಂದರೂ ಕೂಡ ಯು ವಿಲ್ ಬಿ ಗೆಟಿಂಗ್ ದ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಪ್ರಗತಿ ಬ್ಯಾಚಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಯು ಕ್ಯಾನ್ ಆಲ್ಸೋ see that Pragati batch in PW app. Okay, if you are a Laksha KCET batch student, ಅದರಲ್ಲಿ ಖಂಡಿತ ಮಾಡಿದ್ದೀನಿ ಮಕ್ಕಳ. ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಟ್ರೈ ಮಾಡಿ. ಇದೆಲ್ಲನೂ ಕೂಡ ಫಸ್ಟ್ ಆಫ್ ಆಲ್ ಟ್ರೈ ಮಾಡೋದು ತುಂಬಾ ಮುಖ್ಯ. ಟ್ರೈ ಇಟ್. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ನಿಮ್ಮ ಏನು ಡೌಟ್ಸ್ ಇದ್ರೂ ಕೂಡ ಲೆಟ್ ಮೀ ಕ್ಲಿಯರ್ ದೋಸ್ ಡೌಟ್ಸ್ ಆಲ್ಸೋ. ಓಕೆ, ಸೊ ಹಾಗಾದರೆ ಮಕ್ಕಳ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ನಾನು 3D ಜಾಮೆಟ್ರಿಗೆ ಬರ್ತೀನಿ. ಸೊ ವೆಕ್ಟರ್ಸ್ ವಿಲ್ ಬಿ ಡನ್ ಬೈ ವೈಷ್ಣವಿ ಮ್ಯಾಮ್ ಆ್ಯಂಡ್ 3D ಜಾಮೆಟ್ರಿ ವಿಲ್ ಬಿ ಡನ್ ಬೈ ಮೈ ಸೆಲ್ಫ್. Okay, and also probability will be done by myself. So the classes kalna ತಗೊಂತಾ ಬರೋಣ. Okay, so we shall meet in those classes. Till that, please keep working hard. ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಏನು ಎಫರ್ಟ್ಸ್ ಇದೆ ಮಕ್ಕಳ ಅದನ್ನ ನಿಲ್ಲಿಸಬೇಡಿ. ಆ್ಯಂಡ್ ಆ ಎಫರ್ಟ್ಸ್ಗಳಷ್ಟೇ ನಿಮಗೆ ಒಳ್ಳೆ ರ್ಯಾಂಕ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ಯಾವುದು ನಿಮಗೆ ಬೇರೆ ರ್ಯಾಂಕ್ ದೆರ್ ಇಸ್ ನೋ ಶಾರ್ಟ್ ಕಟ್ ಎಟ್ ಆಲ್. ಸೊ ಯು ನೀಡ್ ಟು ಕೀಪ್ ವರ್ಕಿಂಗ್ ಹಾರ್ಡ್. ಯು ನೀಡ್ ಟು ಬಿ ಪ್ರಾಕ್ಟಿಸಿಂಗ್. ಸೊ ಪ್ಲೀಸ್ ಬಿ ಡಿಟರ್ಮೈನ್ಡ್. ಸೊ ಡಿಟರ್ಮಿನೇಷನ್ ತುಂಬ ಮುಖ್ಯ ಆಗುತ್ತೆ. ಒಂದು ಗುರಿ ಇಟ್ಕೊಂಡ್ಮೇಲೆ ಅದನ್ನು ತಲುಪೋ ತನಕನೂ ನಿಲ್ಸೋಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನನ. ಓಕೆನಾ? ಸೊ ಹಾಗಾದರೆ ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದ್ಯಾಟ್, ಟೇಕ್ ಕೇರ್, ಸ್ಟಡಿ ವೆಲ್, ಬೈ ಬೈ ಸ್ಟೂಡೆಂಟ್ಸ್.